ನಮಸ್ಕಾರ. ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಇದು ಪ್ರಸಿದ್ಧ ಪ್ರವಚನಕಾರರಾದ ಹುಬ್ಬಳ್ಳಿ ಶ್ರೀ ಡಾಕ್ಟರ್ ಶ್ರೀಹರಿ ಆಚಾರ್ಯ ವಾಳ್ವೇಕರ್ ಅವರಿಂದ ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣ ಅಸೋಸಿಯೇಷನ್ ಹಾಗೂ ತುಳುನಾಡು ಎಜುಕೇಶನ್ ಟ್ರಸ್ಟ್ ಮಂಗಳೂರು ಇವರಿಂದ ನಡೆಸ್ತಾ ಇರುವಂತ ಒಂದು ಕಾರ್ಯಕ್ರಮ. ಶಾರದಾ ವಿದ್ಯಾಲಯ ಧ್ಯಾನ ಮಂದಿರದಲ್ಲಿ 7 ದಿನದ ಒಂದು ಭಾಗವತ ಸಪ್ತಾಹ ಪ್ರವಚನ ನಡೀತಾ ಇದೆ. ಬಹಳ ಅದ್ಭುತವಾದ ಒಂದು ಪ್ರವಚನ. ನೀವು ಈ ವಿಡಿಯೋದ ಮುಖಾಂತರ ಕೇಳಿ ಆ ಪುಣ್ಯದಲ್ಲಿ ಪಾಲ್ಗೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಕೆಲವು ಸಂಗತಿಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬಂದ್ವಿ. ಧ್ರುವ ಭೂಮಿಯಲ್ಲೇ ಬಂದು ಇಲ್ಲೇ ಹುಟ್ಟಿ ಆಕಾಶದಲ್ಲಿ ತಾರೆಯಾದ ವ್ಯಕ್ತಿ ಭೂಮಿಯಲ್ಲಿ ಹುಟ್ಟಿದ್ರೂ ತನ್ನ ಶಕ್ತಿಯಿಂದ ತಪಸ್ಸಿನಿಂದ ತಾರೆ ಆಗಬಲ್ಲ ಅಂತನ್ಲಿಕ್ಕೆ ಈ ಚರಿತ್ರೆಯನ್ನು ಸಂದೇಶವಾಗಿ ಹೇಳ್ತದೆ. ಪ್ರತಿಯೊಬ್ಬನೂ ತಾರೆ ಆಗಬಲ್ಲ, ಆದರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರದ ಬಲ ಅವನಿಗೆ ಬೇಕು. ನಾವೆಲ್ಲ ಮಂತ್ರವನ್ನ ಆಯುಧವಾಗಿ ಬಳಸಬೇಕು ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಮಂತ್ರದ ಶಕ್ತಿಯನ್ನು ಬಳಸೋರು ಕಡಿಮೆ ಆಗಿದ್ದಾರೆ. ಇವತ್ತು ಮಂತ್ರದ ಬಗ್ಗೆ ಅವಿಶ್ವಾಸ ಹೆಚ್ಚಾಗ್ತದೆ. ಮಂತ್ರದಲ್ಲಿ, ವೈದ್ಯರಲ್ಲಿ, ವೇದದಲ್ಲಿ, ಮಣಿಗಳಲ್ಲಿ, ಔಷಧಿಯಲ್ಲಿ ಎಷ್ಟೆಷ್ಟು ಮನುಷ್ಯ ವಿಶ್ವಾಸ ಇಡ್ತಾನೆ ಅಷ್ಟಷ್ಟು ಫಲ ಕೊಡ್ತದೆ ಅಂತ ಒಂದು ಮಾತು. ಇವತ್ತು ನಾವು ಮಂತ್ರಗಳಲ್ಲಿ ವಿಶ್ವಾಸ ಇಡದೆ ಇದ್ರೆ ಅವು ಫಲ ಕೊಡಲ್ಲ. ಶ್ರದ್ಧೆ ಬಹಳ ಮುಖ್ಯ ಮನುಷ್ಯನಿಗೆ. ವಯಸ್ಸಾಗ್ತಾ ಆಗ್ತಾ ಮನುಷ್ಯ ತರ್ಕಕ್ಕೆ ಹೆಚ್ಚು ಬೆಲೆ ಕೊಡ್ತಾನೆ, ಪ್ರಯೋಜನವನ್ನ ಅತಿ ಹೆಚ್ಚು ಅಪೇಕ್ಷೆ ಪಡ್ತಾನೆ. ಯಾವ ಕೆಲಸ ಮಾಡಿದ್ರೆ ಏನ್ ಲಾಭ ಆಗ್ತದೆ, ಏನೇ ಹೇಳಿ, ಏನೇ ಮಾಡು ಅಂತ ಹೇಳಿದ ಕೂಡಲೇ ಮೊದಲು ಪ್ರಶ್ನೆ ಮಾಡೋದೇ ಅದನ್ನೇ. ನನಗೆಂತ ಲಾಭ, ನಾನು ಯಾಕೆ ಮಾಡಬೇಕು, ಈ ಲಾಭ ಮಾಡ್ಬೇಕ್ಯಾಕೆ? ಈ ಜಂಜಟದಲ್ಲಿ ಸಣ್ಣ ಮಕ್ಕಳಾದಾಗ ಅದಿರಲ್ಲ ಸಾಮಾನ್ಯವಾಗಿ. ಹಾಗಾಗಿ ಧ್ರುವನ ಚರಿತ್ರೆಯನ್ನು ಹೇಳಿ ನಮಗೆ ಸಂದೇಶ ಕೊಡ್ತದೆ. ವಯಸ್ಸು ಚಿಕ್ಕದಿದ್ದಾಗಲಿಂದಲೇ ಮನುಷ್ಯ ಮಂತ್ರಗಳನ್ನು ಹೆಚ್ಚೆಚ್ಚು ಜಪಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದು ಹಿರಿದಾದಾಗ ಅದೇ ಮಂತ್ರ ನಾಲ್ಗೆನೂ ಹೊರಳುತ್ತದೆ, ಉಚ್ಚಾರಣೆಯೂ ಸ್ಫುಟವಾಗಿ ಬರ್ತದೆ. ಯಾಕಂದ್ರೆ ಬರ್ತಾ ಬರ್ತಾ ಆಹಾರ ಬೇರೆ ಬೇರೆ ಸೇವನೆ ಮಾಡ್ತೇವಲ್ಲ, ನಾಲ್ಗೆನೂ ಹೊರಳಲ್ಲ, ಮಂತ್ರ ಸ್ಫುಟವಾಗಿ ಉಚ್ಚಾರಣೆನೂ ಆಗಲ್ಲ, ಅರ್ಥ ಇನ್ನೇನು ವ್ಯತ್ಯಾಸ ಆಗಿಬಿಡ್ತದೆ. ವಯಸ್ಸು ಸಣ್ಣದಿದ್ದಾಗಲೇ ಧ್ರುವ ತಪಸ್ಸು ಮಾಡಿದ, ಮಂತ್ರವನ್ನ ಜಪಿಸಿದ ಅನ್ನೋದ್ರಿಂದ ಈ ಸಂದೇಶವನ್ನ ಕೊಡ್ತದೆ.
ಪೃಥುಚರಿತ್ರೆಯನ್ನ ಅನುಸಂಧಾನ ಮಾಡಿದ್ವಿ. ಆತ್ಮಶ್ಲಾಘ ಮಾಡಬಾರದು, ತನ್ನನ್ನ ತಾನು ಅತಿ ಹೆಚ್ಚು ಎಲ್ಲ ಕಡೆಯಲ್ಲಿ ಹೊಗಳ್ಕೊಳ್ಬಾರದು, ಇನ್ನೊಬ್ಬರ ಕಡೆಯಿಂದ ಹೊಗಳೋದನ್ನ ಕೇಳಲೂಬಾರ್ದಂತೆ ಪದೇ ಪದೇ. ಯಾರಾದರೂ ತಮ್ಮನ್ನ ಶ್ಲಾಘನ ಮಾಡ್ತಾರೆ ಅಂದಾಗ ಕಿವಿಗೊಟ್ಟು ಕೇಳೋ ಪ್ರಯತ್ನ ಮಾಡ್ತೀವಿ, ನನ್ನ ಏನ್ ಹೊಗಳ್ತಾರೆ ಅಂತ. ಅದು ಆಗಬಾರ್ದು ಅಂತದೆ ಭಾಗವತ. ಆತ್ಮಶ್ಲಾಘ ವಿವರ್ಜನ, ಮಹನ್ನಿಂದ ವಿವರ್ಜನ ಅಂತ ಈ ಸಂಗತಿಗಳನ್ನ ತಿಳಿಬೇಕು ಭಾಗವತದಲ್ಲಿ. ಹಾಗೆ ಋಷಭ ಅಂತ, ಋಷಭನ ಪತ್ನಿ ಜಯಂತಿ, ಆ ಇಬ್ರು ದಂಪತಿಗಳಲ್ಲಿ 100 ಜನ ಮಕ್ಕಳು ಹುಟ್ಟಿದ್ರು. 100ರಲ್ಲಿ ಮೊದಲಿಗನೇ ಭರತ ಅಂತ ಭರತನ ಕಥೆಯನ್ನ ಭಾಗವತ ಹೇಳ್ತದೆ. ಈ ಖಂಡವನ್ನ ಮೊದಲು ಅಂಜನಾಭ ಖಂಡ ಅಂತ ಕರಿತಿದ್ರಂತೆ. ಭರತ ಆಳಿದ ಮೇಲೆ ಈ ಖಂಡಕ್ಕೆ ಭಾರತ ಅಂತ ಹೆಸರು ಬಂತು. ಏನೇದಂ ಭಾರತಂ ಪರಿಚಕ್ಷತೆ. ಇತಿಹಾಸದಲ್ಲಿ ಕೆಲವು ಸಂಶೋಧಕರು ಈ ಭೂಮಿಯನ್ನ ಭಾರತ ಅಂತ ಯಾಕೆ ಕರೆದ್ರು ಅಂದಾಗ, ಈ ನಳ ದಮಯಂತಿಯರ ಕಥೆಯನ್ನು ಮುಂದುವರಿಸಿ ಅಲ್ಲೊಬ್ಬ ಭರತ ಬಂದಿದ್ದ, ಆ ಭರತನ ಆಳ್ವಿಕೆಯಲ್ಲಿ ಬಂದದ್ದಕ್ಕೆ ಈ ಭೂಮಿಗೆ ಭಾರತ ಅಂತ ಹೆಸರು ಬಂತು ಅಂತ ಕೆಲವರು ಹಾಗೆ ಬರೆದಿದ್ದಾರೆ. ಅದು ವಾಸ್ತವ ಸಂಗತಿ ಅಲ್ಲ. ಭಾಗವತ ಹೇಳುವಂತೆ ಈ ಭೂಮಿಗೆ ಭಾರತ ಅಂತ ಹೆಸರು ಬರಲಿಕ್ಕೆ ಋಷಭ ಹಾಗೂ ಜಯಂತಿ ಮಗನಾದ ಭರತನೇ ಕಾರಣ ಅಂತ ಹೇಳ್ತದೆ. ಅದಕ್ಕಿಂತ ಮೊದಲು ಅಂಜನಾಭ, ಅಂಜನಾಭಿ ಈ ಹೆಸರಿನಿಂದ ಈ ಖಂಡವನ್ನ, ಈ ವರ್ಷವನ್ನ ಪರಿಚಯ ಮಾಡಿಸ್ತಾ ಇದ್ರಂತೆ. ಭಾರತ ವರ್ಷ ಅಲ್ಲ, ಅಂಜನಾಭ ವರ್ಷ ಅಂತ ಕರೀತಿದ್ರು. ಆತ ಋಷಭನ ಉಪದೇಶವನ್ನ ಚೆನ್ನಾಗಿ ಪಡೆದ. ತಂದೆ ಮಕ್ಕಳಿಗೆ ಉಪದೇಶ ಮಾಡ್ತಾನೆ ಅಂತ ಭಾಗವತ ಹೇಳ್ತದೆ. ಬಹಳ ಅದ್ಭುತವಾದ ಗೀತೆ, ಅದನ್ನ ಋಷಭ ಗೀತೆ ಅಂತ ಭಾಗವತದಲ್ಲಿ ಬಂದದ್ದು 5ನೇ ಸ್ಕಂಧದಲ್ಲಿ. ಆ ಗೀತೆಯ ಸಾರ ಏನು ಅಂತ ಚಿಂತನೆ ಮಾಡಬೇಕು. ಮಕ್ಕಳನ್ನು ಕುರಿತು ಉಪದೇಶ ಮಾಡ್ತಾನೆ. ಸಾಮಾನ್ಯವಾಗಿ ಬೇರೆಯವರಿಗೆ ಉಪದೇಶ ಮಾಡೋರನ್ನ ಬಹಳ ಕೇಳ್ತೇವೆ. ಒಂದು ಮಾತಿದೆ ಕನ್ನಡದಲ್ಲಿ, ಮೊದಲು ಮನೆ ಗೆಲ್ಲು, ಆಮೇಲೆ ಊರು ಗೆಲ್ಲುವಂತೆ ಅಂತ. ಆದ್ರೆ ನಾವು ವ್ಯತ್ಯಾಸ, ಮನೆಗೆಲ್ಲ ಮಾರಿ ಊರಿಗೆಲ್ಲ ಉಪಕಾರಿ ಅಂತ ಕೆಲವ್ರ ಮಾತು. ಮನೆನೇ ಸರಿ ಇಟ್ಕೊಳ್ಳಿಕ್ ಬಂದಿಲ್ಲ, ಊರಿಗೆಲ್ಲ ಉಪದೇಶ ಮಾಡ್ತಾನೆ ಅಂತ ವ್ಯಂಗ್ಯ ಮಾಡೋದು ಇದೆ. ಋಷಭನ ಕಥೆ ಬಹಳ ಅದ್ಭುತ. ಯಾಕೆ ಅಂದ್ರೆ ತನ್ನ 100 ಜನ ಮಕ್ಕಳಿಗೆ ಮೊದಲು ಉಪದೇಶ ಮಾಡಿದ. ನನ್ನ ಮಕ್ಕಳು ಹೇಗಿರ್ಬೇಕು ಅಂತ ತಾನೇ ಉಪದೇಶ ಮಾಡಿದ. ಅದು ನಿಮಿತ್ತ ಅಷ್ಟೇ. ಮಕ್ಕಳನ್ನ ಉಪದೇಶ ಮಾಡಲಿಕ್ಕೆ ಮುಂದೆ ಕೂಡಿಸ್ಕೊಂಡದ್ದು ಒಂದು ನಿಮಿತ್ತ. ಉದ್ದೇಶ ಎಲ್ಲರನ್ನು ಕುರಿತು ಮಾಡಿದ್ದು ಉಪದೇಶ. ಋಷಭ ಗೀತೆ ಪ್ರಾರಂಭದ ಮಾತು, ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಟ್ಭುಜಾಂ ಯೇ. ಇದು ಭಾಗವತದ ಮಾತು, ಋಷಭ ಗೀತೆಯ ಮೊದಲನೇ ಮಾತು. ಅಭಿಪ್ರಾಯ ಹೇಳ್ತಾನೆ, ನೀವೆಲ್ಲ ಮನುಷ್ಯ ದೇಹದಲ್ಲಿ ಬಂದಿದ್ದೀರಿ. ಈ ದೇಹ ಸಾರ್ಥಕ ಆಗ್ಬೇಕಾದ್ರೆ ತಪಸ್ಸನ್ನ ಆಚರಣೆ ಮಾಡ್ರಿ ಅಂತ ಉಪದೇಶ ಮಾಡ್ತಾನೆ. ಮನುಷ್ಯ ದೇಹ ಸಾರ್ಥಕ ಆಗೋದು ತಪಸ್ಸಿನಿಂದಲೇ. ಇನ್ಯಾವ ದೇಹದಲ್ಲಿಯೂ ಕೂಡ ತಪಸ್ಸನ್ನು ಆಚರಿಸ್ಲಿಕ್ಕೆ ಅವಕಾಶ ಇಲ್ಲೇ ಇಲ್ಲ. ಕ್ರಿಮಿ, ಕೀಟ, ಪಕ್ಷಿ, ಪಶು, ಪ್ರಾಣಿ ಯಾವ ದೇಹ ಬಂದರೂ ತಪಸ್ಸನ್ನು ಮಾಡ್ಲಿಕ್ಕೆ ಆಗಲ್ಲ. ಚತುರ್ಮುಖ ಬ್ರಹ್ಮ ಮೊದಲು ನೆಲದ ಮೇಲೆ ಹರಿದಾಡುವ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ, ಜಂತುಗಳನ್ನು. ಬ್ರಹ್ಮನಿಗೆ ಸಮಾಧಾನ ಆಗಲಿಲ್ಲ. ನೆಲದ ಮೇಲೆ ಹರಿದಾಡ್ತದಷ್ಟೇ ಇದು. ಆಗ ಏನ್ ಮಾಡಿದ, ಮುಂದೆ 2 ಕಾಲು, ಹಿಂದೆ 2 ಕಾಲು ಅಂತ 4 ಕಾಲುಗಳಿರುವಂತಹ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಕಾಲು ಅದೇ, ಕೈಯೂ ಅದೇ ಅನ್ನೋ ಹಾಗೆ. ಸಮಾಧಾನ ಆಗಲಿಲ್ಲ ಸೃಷ್ಟಿಕರ್ತನಿಗೆ. ಇದು ಉಪಯೋಗ ಆಗಲ್ಲ. ಹುಲಿ, ಸಿಂಹ, ಕೋತಿ ಇವುಗಳ ದೇಹ ಸೃಷ್ಟಿ ಮಾಡಿ ಬ್ರಹ್ಮನಿಗೆ ಸಮಾಧಾನ ಆಗಲಿಲ್ಲ. ರೆಕ್ಕೆ ಕೊಟ್ಟ, ಕಾಲು 2 ಕೊಟ್ಟ, ಮುಂದೆ ಚೊಂಚು ಕೊಟ್ಟ, ಪಕ್ಷಿಗಳ ದೇಹ ಸೃಷ್ಟಿ ಮಾಡಿದ. ಆಗಲೂ ಬ್ರಹ್ಮನಿಗೆ ಸಮಾಧಾನ ಆಗಲಿಲ್ಲ. ಯಾವಾಗ 2 ಕೈ, 2 ಕಾಲು, 2 ಕಣ್ಣು, 2 ಕಿವಿ, ಬಾಯಿ ಮಾತ್ರ ಒಂದೇ ಇಟ್ಟು ಯಾವಾಗ ಈ ದೇಹ ಸೃಷ್ಟಿ ಮಾಡಿದ, ಬ್ರಹ್ಮದೇವರಿಗೆ ಬಹಳ ಖುಷಿ ಆಯ್ತಂತ. ತನ್ನ ಸೃಷ್ಟಿ ತನಗೆ ಬಹಳ ಖುಷಿ ಕೊಟ್ಟದ್ದು ಅಂದ್ರೆ ಮನುಷ್ಯ ದೇಹ ಸೃಷ್ಟಿ ಮಾಡಿದಾಗ ಅಂತದೆ ಭಾಗವತ. ಇದೊಂದು ದೊಡ್ಡ ಚಿಂತನೆ ಕೊಟ್ಟದ್ದು. ಈಗ ಮನುಷ್ಯ
ಬೇರೆ ಬೇರೆ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ, ಏನು ಮಾಡಿದ್ರು ಸಮಾಧಾನ ಇಲ್ಲ ಅಂದ್ರೆ ಮಾಡ್ತಾನೆ ಮಾಡ್ತಾನೆ, ಮನೆಗೆ ಬಂದು ಬೈಕೋತಿರ್ತಾನೆ. ಯಾಕಾದ್ರೂ ಈ ಕೆಲಸಕ್ಕೆ ಸೇರ್ಕೊಂಡೋ ಏನೋ, ಯಾಕಾದ್ರೂ ಈ ಕೆಲಸ ಮಾಡ್ತಿದ್ದೇನೇನೋ ಅಂತ. ಚತುರ್ಮುಖ ಬ್ರಹ್ಮದೇವರಿಗೆ ತಾವು ಮಾಡ್ತಾ ಇದ್ದ ಸೃಷ್ಟಿಯಲ್ಲಿ ಉಳಿದ ಪಶು ಪಕ್ಷಿ ಪ್ರಾಣಿಗಳ ದೇಹಕ್ಕಿಂತಲೂ ಮನುಷ್ಯ ದೇಹ ಬಹಳ ಮನಸ್ಸಿಗೆ ಬಂತು ಅಂತ ಹೇಳ್ತದೆ ಅಂದ್ರೆ ಅರ್ಥೈಸ್ಕೊಳ್ಬೇಕಾದ ಸಂಗತಿ ಏನು? ಮನುಷ್ಯ ದೇಹ ಬ್ರಹ್ಮದೇವರಿಗೆ ಬಹಳ ಹಿಡಿಸಿದೆ ಅಂತ ಅರ್ಥ. ಕಾರಣ ಇಲ್ಲದೆ ದೊಡ್ಡವರು ಒಂದನ್ನ ನನಗಿಷ್ಟ ಆಯ್ತು ಅಂತ ಹೇಳಲ್ಲ. ಇಷ್ಟ ಅಂತ ಆಗ್ಬೇಕಾದ್ರೂ ಒಂದು ಕಾರಣ ಇರ್ಬೇಕಲ್ಲ. ಹಾಗಾದ್ರೆ ಬ್ರಹ್ಮದೇವರಿಗೆ ಮನುಷ್ಯ ದೇಹ ಇಷ್ಟ ಆಗ್ಲಿಕ್ಕೆ ಏನ್ ಕಾರಣ? ಅದನ್ನ ಬ್ರಹ್ಮನೇ ಹೇಳ್ತಾನೆ. ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ. ಇನ್ಯಾವ ದೇಹದಲ್ಲಿಯೂ ಆ ದೇವರನ್ನ ಕಾಣ್ತೇನೆ ತಿಳಿತೇನೆ ಅಂತಂದ್ರೆ ಸಾಧ್ಯವಿಲ್ಲ. ಮನುಷ್ಯ ದೇಹದಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಮನುಷ್ಯ ದೇಹ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾನೆ. ಈ ಸಂಗತಿಯನ್ನ ನಾವು ಅನುಸಂಧಾನಕ್ಕೆ ತರಬೇಕು. ತನ್ನ ಮಕ್ಕಳನ್ನು ಕುರಿತು ಉಪದೇಶ ಮಾಡುವಾಗ ಇದನ್ನು ಹೇಳ್ತಾನೆ. ಈ ದೇಹ ಬೇರೆ ಬೇರೆ ಕ್ರಿಮಿ ಕೀಟ ಪಶು ಪಕ್ಷಿಗಳಂತ ಅಲ್ಲಪ್ಪ. ವ್ಯರ್ಥ ಮಾಡ್ಕೊಳ್ಬೇಡ್ರಿ ಮನುಷ್ಯ ದೇಹವನ್ನ. ತಪಸ್ಸನ್ನ ಆಚರಣೆ ಮಾಡಿ ಸಾರ್ಥಕ ಮಾಡ್ಕೊಳ್ರಿ. ಹೀಗೆ ದೇಹ ಪ್ರಶಂಸೆಯನ್ನ ಮಾಡಿ ತನ್ನ ಮಕ್ಕಳನ್ನು ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಋಷಭ ಗೀತೆಯ ಮತ್ತೊಂದು ಸಂದೇಶ, ತಪಸ್ಸು ಅಂದ್ರೆ ಏನು? ತಪಸ್ಸು ಅಂದಾಗ ಸಹಜ ಪ್ರಶ್ನೆ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಗಡ್ಡ ಮೀಸೆಗಳನ್ನು ಬಿಟ್ಟು ಈ ರೀತಿ ಇರಬೇಕು ಅಂತ ಒಂದು ಕಲ್ಪನೆ ನಮಗಿದೆ. ಋಷಿಗಳು ಅಂದ್ರೆ ಹಾಗೆ ತೋರಿಸ್ತಾರೆ. ಇವತ್ತು ತಪಸ್ವಿಗಳು ಅಂದ್ರೆ ಚಿತ್ರ ಬರೆಯೋರು ಹಾಗೆ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ತಪಸ್ವಿ ಅಂತಂದ ಕೂಡಲೇ ಚಿತ್ರ ಹಾಗೆಯೇ ಬರೀತಾರೆ. ಗಡ್ಡ ಬರೀತಾರೆ, ಮೀಸೆ ಬರೀತಾರೆ, ತಲೆಗೆಲ್ಲ ಒಂದು ಜಟೆ ಕಟ್ತಾರೆ. ಇವನು ಋಷಿ ಅಂತ ತೋರಿಸ್ತಾರೆ, ತಪಸ್ವಿ ಅಂತ. ಆ ತಪಸ್ಸನ್ನ ನಮಗ್ ಮಾಡ್ಲಿಕ್ಕೆ ದೇವ್ರು ಹೇಳ್ತಾನ, ನಾವೆಲ್ಲ ನಾಡಿನಲ್ಲಿರೋರು. ಕಾಡು ನಾಡು ವ್ಯತ್ಯಾಸ ಇದೆ ಅಷ್ಟೇ. ನಾಡಿನಲ್ಲಿರೋರಿಗೂ ಮನುಷ್ಯ ದೇಹದ ಸಾರ್ಥಕತೆ ತಪಸ್ಸಿನಲ್ಲಿದೆ ಅಂದ್ರೆ ಎಂಥ ತಪಸ್ಸನ್ನ ಮಾಡ್ಲಿಕ್ಕೆ ಹೇಳ್ತಾನೆ. ಯಾವುದದು ತಪಸ್ಸು ಅಂದ್ರೆ ವಿವರಣೆ ಮಾಡ್ತಾರೆ. ತಪಸ್ಸು ಎರಡು ರೀತಿಯಾದದ್ದಿದೆ. ಎರಡು ರೀತಿ ತಪಸ್ಸಿನಲ್ಲಿ ಮೊದಲನೇ ತಪಸ್ಸು ಅಂದ್ರೆ ದೇವರು ಕೊಟ್ಟ ದೇಹವನ್ನ ವ್ರತ ಉಪವಾಸಗಳನ್ನ ತಿಳಿದು ಆಚರಣೆಯಲ್ಲಿ ತರೋದಿದೆಯಲ್ಲ, ಅದು ಒಂದು ತಪಸ್ಸು. ಅದನ್ನ ಕಾಯಕ್ಲೇಶಾತ್ಮಕಂ ತಪಃ ಅಂತ ಕರೀತಾರೆ. ಸಾಧ್ಯವಾದಷ್ಟು ವ್ರತಗಳನ್ನು ಮಾಡಬೇಕು. ವ್ರತ ಅಂದ ಕೂಡಲೇ ಕೆಲವರು ತಲೆ ಬಿಸಿ ಮಾಡ್ಕೊಳ್ತಾರೆ. ಅಯ್ಯಯ್ಯಪ್ಪ, ಉಪವಾಸ ಇರ್ಲಿಕ್ಕೆ ಹೇಳ್ತಾ ಇದ್ದಾರೆ ನಮಗೆ ಇವರು. ಮೊದಲೇ ನಾವು ಶುಗರು BP ಬೇರೆ ಬೇರೆ ರೋಗ ಇರೋರು, ಇಂಥ ರೋಗ ಇರೋರಿಗೆ ವ್ರತಗಳನ್ನ ಉಪವಾಸ ಮಾಡ್ಲಿಕ್ಕೆ ಹೇಳ್ಬಿಟ್ರೆ ಹೇಗೆ ತಪಸ್ ಮಾಡ್ಲಿಕ್ಕೆ ಆಗ್ತದೆ, ಹೇಗೆ ವ್ರತ ಮಾಡ್ಲಿಕ್ಕೆ ಆಗ್ತದೆ? ಹಾಗಿಲ್ಲ. ಶಾಸ್ತ್ರಗಳು ನಮಗಿಂತ ಚೆನ್ನಾಗಿ ನಮ್ಮನ್ನ ಸ್ಟಡಿ ಮಾಡಿವೆ. ಶಾಸ್ತ್ರಗಳಿಗೆ ನಮ್ಮನ್ನು ಉಪವಾಸ ಇರೋದರಲ್ಲಿ ಅವು ಖುಷಿ ಪಡ್ತದೆ ಅಂತ ತಿಳಿಬಾರ್ದು. ಕೆಲವರಿಗೆ ಹಾಗೆ ಭ್ರಮೆ ಇದೆ. ಉಪವಾಸ ಇದ್ರೆ ದೇವ್ರು ಯಾಕೆ ಪ್ರೀತನಾಗ್ತಾನೆ ಅಂತ ಹೇಳ್ತೀರಿ, ವ್ರತ ಮಾಡಿದ್ರೆ ದೇವ್ರ ಪ್ರೀತನಾಗ್ತಾನೆ ಅಂತ ಯಾಕೆ ಹೇಳ್ತೀರಿ? ಹೇಗೆ ಬೇಕೋ ಹಾಗಿರ್ಲಿ, ಅಂದ್ರೂ ದೇವ್ರ ಪ್ರೀತನಾಗ್ತಾನೆ, ದೇವರಲ್ಲಿ ಭಕ್ತಿ ಇದ್ರೆ ಸಾಕು ಅಂತ. ಐ ಬಿಲೀವ್ ಗಾಡ್, ಐ ಲವ್ ಗಾಡ್. ನಾನು ದೇವರನ್ನ ವಿಶ್ವಾಸ ಮಾಡ್ತೇನೆ, ದೇವರನ್ನ ಪ್ರೀತಿಸ್ತೇನೆ, ಅಷ್ಟಿದ್ರೆ ಸಾಕು. ಈ ವ್ರತ ಉಪವಾಸಗಳ ಹೆಸರಿನಲ್ಲಿ ನಮ್ಮನ್ನ ಕಟ್ಟಾಕ್ಬೇಡ್ರಿ. ಅದರ ಮೇಲೆ ಕಟ್ಟಾಕೋದು ಅನ್ನೋ ಶಬ್ದ ಆಡಲ್ಲ, ಕಣ್ಣಿಗೆ ಪಟ್ಟಿ ಕಟ್ಟಬೇಡಿ ಅಂತಂತಾರೆ ಈಗಂತೂ. ಇವೆಲ್ಲ ಮನುಷ್ಯ ಯಾವುದೂ ಬೇಡ ಅಂತ ಹಠ ತೊಡ್ತಾ ಇದ್ದಾನೆ. ಆದ್ರೆ ಒಂದನ್ನು ಚಿಂತನೆ ಮಾಡಬೇಕು, ಶಾಸ್ತ್ರಗಳು ನಮ್ಮನ್ನ ಕಣ್ಪಟ್ಟಿ ಕಟ್ಲಿಕ್ಕಾಗ್ಲಿ, ವ್ರತದ ಹೆಸರಿನಲ್ಲಿ ನಮ್ಮ ಸ್ವಾತಂತ್ರ್ಯ, ನಾವು ಅನುಭವಿಸಬೇಕಾದ ಸುಖ, ನಾವು ಅನುಭವಿಸಬೇಕಾದಂಥ ಭೋಗ ವಸ್ತ್ರ ಯಾವುದನ್ನು ನಿರ್ಬಂಧ ಮಾಡಲಿಕ್ಕೆ ವ್ರತೋಪವಾಸಗಳನ್ನು ಹೇಳಿದ್ದಲ್ಲ. ಮನುಷ್ಯನಿಗೆ ಭಗವಂತನಲ್ಲಿ ಧ್ಯಾನ ಅನ್ನೋದು ಒಂದು ದೊಡ್ಡ ತಪಸ್ಸು. ಭಗವಂತನನ್ನ ವಿಶೇಷ ಧ್ಯಾನ ಮಾಡಬೇಕು, ಉಪಾಸನೆ ಮಾಡಬೇಕು, ಅದು ತಪಸ್ಸು. ಆ ತಪಸ್ಸನ್ನು ಆಚರಿಸಲಿಕ್ಕೆ ಮೊದಲನೇ ಹಂತ ದೇಹ ಹಾಗೂ ಮನಸ್ಸು ಎರಡೂ ಕೂಡ ನಿಯಂತ್ರಣದಲ್ಲಿ ಇರಬೇಕಾದದ್ದು ಅನಿವಾರ್ಯ ಆಗ್ತದೆ. ಯಾರಿಗೆ ದೇಹ ಸ್ವಸ್ಥ ಇಲ್ಲ ಅವನ ಮನಸ್ಸು ಸ್ವಸ್ಥ ಇಟ್ಟುಕೊಳ್ಳಿಕ್ಕಾಗಲ್ಲ.
ಮನಸ್ಸು ಸ್ವಸ್ಥ ಯಾರ್ದಿಲ್ಲ ದೇವರನ್ನ ಉಪಾಸನೆ ಧ್ಯಾನ ಮಾಡ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಈ ಎಲ್ಲ ಸಂಬಂಧ ಇಟ್ಟುಕೊಂಡೇ ಪುರಾಣ ಶಾಸ್ತ್ರಗಳು ಮನುಷ್ಯನಿಗೆ ತಪಸ್ಸು ಅನ್ನೋ ಹೆಸರಿನಲ್ಲಿ ಕಾಯಕ್ಲೇಶ ರೂಪವಾದ ವ್ರತ ಉಪವಾಸಗಳ ರೂಪವಾದದ್ದನ್ನು ಹೇಳ್ತದೆ. ಅದನ್ನು ಸಾಧ್ಯವಾದಷ್ಟು ಮಾಡು, ಅದರಿಂದ ದೇಹ ಸ್ಥಿರವಾಗ್ತದೆ, ದೇಹ ಸ್ವಚ್ಛ ಆಗ್ತದೆ. ಹಾಗಾಗಿ ನಾವು ನಮ್ಮ ದೇಶದೊಳಗೆ ಸ್ವಚ್ಛ ಭಾರತ ಅಂತ ಒಂದು ವ್ಯವಸ್ಥೆಯನ್ನು ಕೇಳಿದ್ವಿ. ಸ್ವಲ್ಪ ವರ್ಷಗಳ ಹಿಂದೆ ಅದರದ್ದೊಂದು ಅಭಿಯಾನ ಹೊರಡ್ತು. ಅದು ಮುಂದುವರೆದ ಅಭಿಯಾನ ಏನಾಗ್ಬೇಕಂದ್ರೆ ದೇಶ ಸ್ವಚ್ಛ, ದೇಹ ಸ್ವಚ್ಛ, ಮನಸ್ಸು ಸ್ವಚ್ಛ, ಆಮೇಲೆ ಭಗವಂತನ ಧ್ಯಾನ ಅಂತ ಮಾಡ್ಲಿಕ್ಕಾಗ್ತದೆ. ಇದು ನಿಜವಾಗ್ಲೂ ಸ್ವಚ್ಛ ಭಾರತದ ಅರ್ಥವೇ ಇದು. ದೇಹ ಸ್ವಚ್ಛ ಆಗ್ಬೇಕು. ಎಂಥೆಂಥ ಜಂಕ್ ಫುಡ್ಗಳನ್ನು ತಿನ್ಲಿಕ್ಕೆ ಶುರು ಮಾಡಿದ್ದೇವಿ. ಒಂದು ಕಡೆಯಿಂದ ಈ ತರದ ಆಹಾರ, ನೀರು, ಗಾಳಿ ಎಲ್ಲ ಪೊಲ್ಯೂಟೆಡ್. ಅವುಗಳಿಂದ ನಮ್ಮ ದೇಹವನ್ನು ಶುದ್ಧ ಮಾಡ್ಕೊಳ್ತೀವಿ ಅಂದ್ರೆ ಸಾಧ್ಯನಾ? ಯೋಚಿಸ್ಬೇಕಾಗಿದೆ. ಒಂದು ವಾಹನ ಖರೀದಿ ಮಾಡಿದ್ರೆ ಇಂತಿಷ್ಟು ಕಿಲೋಮೀಟರ್ ಓಡಿದ ನಂತರ ಅದನ್ನ ಸರ್ವಿಸ್ ಸ್ಟೇಷನ್ಗೆ ಬಿಡು ಅಂತ ಹೇಳ್ತಾರೆ. ದಿನಗಳು ಜಾಸ್ತಿ ಆದದ್ದಕ್ಕಾದ್ರೂ ಸರ್ವಿಸ್ ಸ್ಟೇಷನ್ಗೆ ಬಿಡು, ಎಷ್ಟು ಕಿಲೋಮೀಟರ್ ಓಡಿಸಿದಾನೆ ಅದನ್ನ ನೋಡಿ ಆದ್ರೂ ಸರ್ವಿಸ್ ಸ್ಟೇಷನ್ಗೆ ಬಿಡು, ಇಲ್ಲದೆ ಇದ್ರೆ ಗಾಡಿ ಎಲ್ಲಿ ಬೇಕಾದ್ರಲ್ಲಿ ಕೈ ಕೊಡಬಹುದು ಅಂತಾರೆ. ನಿಮ್ಮೆಲ್ಲರ ದೇಹ ಅದು ವಾಹನ ಇದ್ದ ಹಾಗೆ. ನಾವು ತಲುಪಬೇಕಾದ ಗುರಿಗೆ ತಲುಪಬೇಕು ಅಂತ ಹೊರಟ್ರೆ ಈ ದೇಹಕ್ಕೂ ಅದರದೇ ಆದ ಸರ್ವಿಸ್ ಆಗ್ಬೇಕೋ ಬೇಡವೋ, ಅದರದ್ದು ಆಯಿಲ್ ಚೇಂಜ್ ಮಾಡಬೇಕೋ ಬೇಡವೋ, ಆವಾಗ ಅದನ್ನ ವಾಶ್ ಮಾಡಬೇಕೋ ಬೇಡವೋ. ನೀರಿನಿಂದ ದೇಹದ ಹೊರಗೆ ವಾಶ್ ಮಾಡ್ತೀವಿ, ದೇಹದ ಹೊರಗೆ ಚೆನ್ನಾಗಿ ತೊಳ್ಕೊಳ್ತೀವಿ. ದೇಹದ ಒಳಗೆ ಹೇಗೆ ವಾಶ್ ಮಾಡ್ಬೇಕು, ದೇಹದ ಒಳಗಿರೋ ಮನಸ್ಸನ್ನು ಹೇಗೆ ವಾಶ್ ಮಾಡ್ಬೇಕು, ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಪುರಾಣ ಶಾಸ್ತ್ರಗಳು ವ್ರತ ಉಪವಾಸಗಳ ಮೂಲಕ ಆಹಾರದ ನಿಯಂತ್ರಣಗಳನ್ನು ಹೇಳಿ ನಮ್ಮ ದೇಹದ ಒಳಗೆ ವಾಶ್ ಮಾಡುವ ಉಪಾಯವನ್ನ ಅದು ಹೇಳ್ತದೆ ಅಂತ ಭಾವಿಸ್ಬೇಕು. ಇಂಟರ್ನಲ್ ಆಗಿ ಮನುಷ್ಯ ದೇಹವನ್ನ ತೊಳೆದ ಅಂದ್ರೆ ಅವನನ್ನು ಹಿಡಿಯೋರೇ ಯಾರೂ ಇಲ್ಲ. ಗಾಳಿ ಹೋಗ್ತದೆ, ಹೊರಗೆ ಬರ್ತದೆ. ಯಾವ ಗಾಳಿ ಹೋಗ್ತಿದೆ, ಯಾವ ಗಾಳಿ ಬರ್ತಿದೆ ಅಂತ ಅನ್ನೋ ಅಬ್ಸರ್ವೇಷನ್ ಬೇಕಾಗಿದೆ ಮನುಷ್ಯನಿಗೆ. ಹೀಗೆ ವ್ರತ ಉಪವಾಸಗಳು ಒಂದರ್ಥದಲ್ಲಿ ದೇಹವನ್ನ ಶುದ್ಧಗೊಳಿಸಿ ಮನಸ್ಸನ್ನು ಶುದ್ಧಗೊಳಿಸೋ ಉದ್ದೇಶವೇ ಅದಕ್ಕಿದೆ ಅಂತ, ಅದನ್ನು ಮಾಡಲಿಕ್ಕೆ ತಪಸ್ಸು ಅಂತ ಭಗವಂತ ಉಪದೇಶ ಮಾಡಿದ. ಮತ್ತೊಂದು ಹೇಳ್ತಾನೆ ಋಷಭ, ನಿಮ್ಮ ಬದುಕಿನುದ್ದಕ್ಕೂ ಭಾಗವತ ಧರ್ಮಗಳನ್ನು ಆಚರಣೆ ಮಾಡ್ರಿ ಅಂತಂದ. ಯಾವುದದು ಭಾಗವತದ ಧರ್ಮ? ಮುಂದೆ 11ನೇ ಸ್ಕಂದದಲ್ಲಿ ವಿವರಣೆ ಮಾಡ್ತದೆ ಪುರಾಣ. ಭಾಗವತ ಧರ್ಮ ಅಂದ್ರೆ ಬಹಳ ಸಿಂಪಲ್ ಆಗಿದೆ. ತಚ್ಶ್ರದ್ಧಯ ಭಗವದ್ ಧರ್ಮಚರ್ಯಯ ಜಿಜ್ಞಾಸಯಾಧ್ಯಾತ್ಮಿಕ ಯೋಗ ನಿಷ್ಠಯ. ಇದು ಭಾಗವತದ ಧರ್ಮ. ಮನುಷ್ಯ ದೈನಂದಿನ ತನ್ನ ಏನ್ ಚಟುವಟಿಕೆಗಳನ್ನು ಇಟ್ಕೊಂಡಿದ್ದಾನೆ ಆ ಎಲ್ಲಾ ಚಟುವಟಿಕೆಗಳ ಹಿಂದೆ ಭಗವಂತ ಇದ್ದಾನೆ ಅನ್ನೋ ಅನುಸಂಧಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕಂತ. ಇದೇನು ಅಸಾಧ್ಯವಾದದ್ದಲ್ಲ. ಎಲ್ಲ ಚಟುವಟಿಕೆಗಳು ಅವನು ಏಳೋದರಿಂದ ಹಿಡಿದು ಮಲಗೋವರೆಗೂ ಕೂಡ ಏನೆಲ್ಲ ಮಾಡ್ತಾ ಇದ್ದಾನೆ ಅದ್ರ ಹಿಂದೆ ಭಗವಂತ ಇದ್ದಾನೆ. ಅವ ನಡೆಸ್ತಾನೆ, ಅವ ನುಡಿಸ್ತಾನೆ, ಅವ ಮಾತಾಡಿಸ್ತಾನೆ, ಈ ಭಾವನೆ ಬರಬೇಕು. ಇದು ಬಂತು ಅಂದ್ರೆ ಒಂದು ಹಂತದ ಭಾಗವತದ ಧರ್ಮ ನಮ್ಮಿಂದ ಪ್ರಾರಂಭ ಆಯಿತು ಅಂತ ತಿಳಿಬಹುದು. ಇದಕ್ಕೆ ಸಚ್ಶ್ರದ್ಧಯ ಭಗವದ್ ಧರ್ಮಚರ್ಯಯ. ದೇಹದಲ್ಲಿ ಆಗ್ತಾ ಇರುವ ನಾನಾ ಕಾರ್ಯಗಳು, ಕಣ್ಣಿನ ಮಿಡಿತ, ಕಣ್ಣು ರೆಪ್ಪೆ ಬಡಿತ, ಕಿವಿಯಿಂದ ಕೇಳ್ತೇವೆ, ನಾಲಿಗೆಯಿಂದ ತಿಂತೇವೆ, ಮನಸ್ಸಿನಿಂದ ಆಲೋಚಿಸ್ತೇವೆ, ಕಾಲಿನಿಂದ ನಡೀತೇವೆ, ಈ ಎಲ್ಲ ಕ್ರಿಯೆಗಳು ಕೂಡ ಒಳಗೊಬ್ಬ ಇದ್ದಾನೆ, ನಡೆಸ್ತಿದ್ದಾನೆ ಅನ್ನೋ ಅನುಸಂಧಾನ ಪ್ರಾರಂಭ ಆಗ್ಬೇಕಂತ. ಒಳಗೊಬ್ಬನಿದ್ದಾನೆ, ಅವ ನಡೆಸ್ತಾನೆ ಅನ್ನೋ ತಿಳುವಳಿಕೆ ಯಾವಾಗಲೂ ಜಾಗೃತ ಆದ್ರೆ ಅದು ಭಾಗವತ ಧರ್ಮದಲ್ಲಿ ಪರಿವರ್ತನ ಆಗ್ತದೆ. ಅದನ್ನೇ ಸಚ್ಶ್ರದ್ಧಯ ಭಗವತ್ ಧರ್ಮಚರ್ಯಯ ಅಂತ ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆ. ಕಾರ್ ಓಡಿಸುವಾಗ ನಿಮ್ಮೆಲ್ಲರಿಗೆ ಈಗಿನ ಕಾರ್ ಅಲ್ಲ, ಈಗೆಲ್ಲ ಆಟೋ ಸಿಸ್ಟಮ್ ಬಂದಿದೆ. ಈಗ ಅಡ್ಯಾಸ್ ಸಿಸ್ಟಮ್ ಬಂದಿದೆ.
ಸ್ವಲ್ಪ ಹಳೆ ಕಾರ್ ಮೆನ್ಯುವಲ್ ಇದ್ದ ಕಾಲನ್ನು ಸ್ವಲ್ಪ ನೆನಪಿಸ್ಕೊಳ್ಳೋಣ. ಈ ಕಾರ್ ಓಡಿಸುವಾಗ ಯಾವ ಇಂದ್ರಿಯಗಳಿಗೆ ಕೆಲಸ ಇಲ್ಲ ಸ್ವಲ್ಪ ಹುಡುಕಿದ್ರೆ ಗೊತ್ತಾಗ್ತದೆ. ಎರಡು ಕಾಲು, ಎರಡು ಕೈ, ಎರಡು ಕಣ್ಣು, ಎರಡು ಕಿವಿ, ಎಲ್ಲ ಅಟೆನ್ಷನ್ ಎಲ್ಲವೂ ಕೆಲಸ ಮಾಡ್ತಿರ್ತದೆ. ಕೆಲಸನೇ ಮಾಡದೇ ಇರೋ ಒಂದು ಇಂದ್ರಿಯ ಅಂದ್ರೆ ಅದು ಬಾಯಿ. ಕಾರ್ ಓಡಿಸ್ಲಿಕ್ಕೆ ಬಾಯಿ ಇರಬೇಕು ಅಂತಿಲ್ಲ, ಬಾಯಿಯಿಂದ ಅದಕ್ಕೆ ನಾವು ಹೇಳಬೇಕಾಗಿಲ್ಲ. ಹಿಂದೆಲ್ಲ ಕುದುರೆಗಳು ಓಡಿಸ್ಬೇಕಾದ್ರೆ, ಎತ್ತು ಓಡಿಸ್ಬೇಕಾದ್ರೆ, ಎತ್ತು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಬಾಯಲ್ಲಿ ಹೇಳ್ತಾ ಇದ್ರಂತೆ, ಹಲೆ 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 ಎತ್ತ. ಇವಾಗ ಕಾರ್ ಓಡಿಸ್ಲಿಕ್ಕೆ ಆ ಬಾಯಿನ ಕೆಲಸ ಇಲ್ಲ. ವಿಚಿತ್ರ ಅಂದ್ರೆ ಈ ಮೊಬೈಲ್ ಬಂದ ಮೇಲೆ ಕಾರ್ ಓಡಿಸುವಾಗ ಫೋನ್ ಏನಾದ್ರೂ ರಿಂಗ್ ಆದ್ರೆ ಅವರೇ ಕೇಳ್ತಾರೆ, ನೀವು ಕಾರ್ ಓಡಿಸ್ತಾ ಇದ್ರೆ ನಾನು ಆಮೇಲೆ ಮಾಡ್ತೀನಿ ಅಂತ. ಇವನು ಹೇಳ್ತಾನೆ, ಪರವಾಗಿಲ್ಲ ನಂಗೆ ಅಭ್ಯಾಸ ಆಗಿದೆ ಹೇಳ್ರಿ ಅಂತಂತ. ಅಂದ್ರೆ ಈ ಅಭ್ಯಾಸ ಮಾಡ್ಕೊಂಡದ್ದು ನಾವೇ ತಾನೇ. ಇಷ್ಟೆಲ್ಲ ಇಂದ್ರಿಯಗಳು ಕೆಲಸ ಮಾಡುವಾಗ ಒಂದು ಇಂದ್ರಿಯಕ್ಕೆ ಸ್ವಲ್ಪ ರೆಸ್ಟ್ ಕೊಡೋ ಹಾಗಿತ್ತು. ಮೊಬೈಲ್ ಬಂದ ಮೇಲೆ ಅದನ್ನು ಅಭ್ಯಾಸ ಮಾಡ್ಕೊಂಡು ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡಿದು ಮತ್ತೊಂದು ಕೈಯಲ್ಲಿ ಮೊಬೈಲು ಹಿಡಿದು ಅದನ್ನೂ ಮಾತಾಡ್ತಾ ಮಾತಾಡ್ತಾ ಕಾರ್ ಓಡಿಸೋ ಅಭ್ಯಾಸ ಮಾಡ್ಕೊಂಡ್ವಿ. ಇಷ್ಟು ಸ್ಮಾರ್ಟ್ ಇದ್ದೇವೆ ನಾವೆಲ್ಲ. ನಮ್ಮಷ್ಟು ಸ್ಮಾರ್ಟ್ ಯಾರೂ ಇಲ್ಲ ಆಕ್ಚುಲಿ. ನಾವೆಲ್ಲ ಅದನ್ನ ಅಭ್ಯಾಸ ಮಾಡ್ಕೊಂಡು ಇದೇ ಉದಾಹರಣೆಯನ್ನ ಭಾಗವತದಲ್ಲಿಯೂ ಕೂಡ ಅನುಸಂಧಾನಕ್ಕೆ ಬರಲಿ ಅಂತ ಹೇಳಿದೆ. ಏನು ಉದಾಹರಣೆ? ಎಲ್ಲ ಇಂದ್ರಿಯಗಳು ಲೋಕದ ಯಾವುದೇ ಕೆಲಸ ಮಾಡ್ತಾ ಇದ್ರು ಆ ಒಳಗಿರುವ ಮನಸ್ಸು ಅನ್ನೋ ಇಂದ್ರಿಯ ಇದೆಯಲ್ಲ, ಅದನ್ನೊಂದನ್ನ ದೇವರ ಕಡೆ ಇಟ್ಟು ಮಾಡಿಬಿಡು, ಅದೇ ಭಾಗವತದ ಧರ್ಮ ಅಂತ ಹೇಳ್ತಾರೆ. ಅದು ಮೊದಲು ಆಗಲ್ಲ. ಮೊದಲೇ ಕಲ್ತು ಬಿಟ್ವೆ. ಮೊಬೈಲ್ ಬಂದ ಕೂಡ್ಲೆ ಅದನ್ನು ಕುತ್ತಿಗೆಗೆ ಹಿಡ್ಕೊಳ್ಳಿಕ್ ಬರ್ತಿರ್ಲಿಲ್ಲ ಮೊದಲಿಗೆ ಮೊಬೈಲಿಗೆ. ಆಮೇಲೆ ಅಭ್ಯಾಸ ಮಾಡ್ಕೊಂಡ್ವಿ ಅದನ್ನ. ಹಾಗೆ ಪ್ರಾರಂಭದಲ್ಲಿ ಆಗದೆ ಹೋದ್ರು ಒಂದ್ಸಲಿ ಆಗದೆ ಇರಬಹುದು, ಎರಡು ಸಲಿ ಆಗದೆ ಇರಬಹುದು, ಮೂರನೇ ಸಲಿ ಬರದೇ ಇದ್ರೆ ಕೇಳು, ಅಡಿಗೆ ಮಾಡುವಾಗಲೂ ದೇವರ ಸ್ಮರಣೆ ಬರ್ತದೆ, ಮೊಬೈಲ್ ಹಿಡ್ಕೊಂಡಾಗಲೂ ದೇವರ ಸ್ಮರಣೆ ಬರ್ತದೆ, ಆಫೀಸಿಗೆ ಹೋಗುವಾಗಲೂ ದೇವರ ಸ್ಮರಣೆ ಬರ್ತದೆ, ಕೆಲಸ ಏನೇ ಮಾಡುವಾಗಲೂ ದೇವರ ಸ್ಮರಣೆ ಬರ್ತದೆ. ನಾವದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಋಷಭ ಹೇಳ್ತಾನೆ. ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತಃ ನ ಭವಾಯ ಕಲ್ಪತೆ. ಮನುಷ್ಯ ಹೇಗೆ ಅಭ್ಯಾಸ ಮಾಡ್ಕೊಳ್ತಾನೆ ಹಾಗಾಗಿ ಅವನಲ್ಲಿ ಪ್ರವೃತ್ತಿಗಳು ನಡಿಲಿಕ್ಕೆ ಪ್ರಾರಂಭ ಆಗ್ತಾವೆ. ಆ ಕಾರಣದಿಂದ ಎಲ್ಲ ಪ್ರವೃತ್ತಿಗಳನ್ನ ಶ್ರದ್ಧೆಯಿಂದ ಮನಸ್ಸು ದೇವರಲ್ಲಿಟ್ಟು ಮಾಡಿಬಿಡು, ಅದೇ ಭಾಗವತದ ಧರ್ಮ ಅಂತ ಉಪದೇಶ ಮಾಡ್ತಾರೆ. ಇಂಥ ಅನೇಕ ಸಂಗತಿಗಳನ್ನ ಋಷಭ ತನ್ನ ಮಕ್ಕಳಿಗೆ ಉಪದೇಶ ಮಾಡಿ ಒಳ್ಳೆ ಟ್ರೈನಿಂಗ್ ಕೊಟ್ಟ, ಸುಶಿಕ್ಷಿತರನ್ನ ಮಾಡಿದ. ದೊಡ್ಡವರ ಸೇವೆ ಮಾಡು ಅಂತ ಹೇಳ್ದ. ನಾವು ವೈಕುಂಠಕ್ಕೆ ಅಂತ ಇಲ್ಲಿಂದ ಹೋದ್ರೆ ವೈಕುಂಠದಲ್ಲಿ ಬಾಗಿಲೇ ಇಲ್ಲ ಅಂತಾನೆ ಋಷಭ. ವೈಕುಂಠದ ಬಾಗಿಲು ಎಲ್ಲಿದೆ? ಮೋಕ್ಷದ ಬಾಗಿಲು ಎಲ್ಲಿದೆ? ಋಷಭ ಹೇಳ್ದ, ಭೂಮಿಯಲ್ಲಿ ನಾನು ಮೋಕ್ಷದ ಬಾಗಿಲು ಇಟ್ಟಿದ್ದೇನೆ ಅಂತಂದ. ಭೂಮಿಯಲ್ಲಿ ಇಟ್ಟಿದೆಯಾ? ಯಾರು ವೈಕುಂಠದ ಬಾಗಿಲು? ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ. ಯಾರು ದೊಡ್ಡವರೋ ಅವರೇ ನಮಗೆಲ್ಲ ಮೋಕ್ಷದ ಬಾಗಿಲು ಅಂತ ಭಾವಿಸ್ಬೇಕಂತ. ಅವರನ್ನ ಸೇವೆ ಮಾಡಿದ್ರೆ ಮೋಕ್ಷ ಲೋಕ ಅಲ್ಲಿದ್ರು ಬಾಗಿಲು ಇಲ್ಲಿರೋದ್ರಿಂದ ಸೇವೆ ಮಾಡಿದ್ರೆ ಆ ಬಾಗಿಲು ಸಿಕ್ತು ಅಂತ ಭಾವಿಸ್ಬೇಕಂತ. ಯೋಚಿಸಿದ್ರೆ ಎಷ್ಟು ಅದ್ಭುತ ಇದೆ. ಎಷ್ಟೆಷ್ಟು ದೊಡ್ಡವರ ಸೇವೆ ಮಾಡ್ತೇವೆ ಅಷ್ಟಷ್ಟು ಮನುಷ್ಯನಿಗೆ ಅವನ ದಾರಿ ಸುಗಮ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ಅಭಿಪ್ರಾಯ. ಕೆಲವರು ಬಂದು ಕೇಳ್ತಾರೆ, ಬಹಳ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೇನೆ, ಏನ್ ಮಾಡಿದ್ರು ನನ್ನನ್ನ ಬಿಡಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋಣ? ಏನು ಮಾಡಬೇಡ, ನಿನ್ ಸುತ್ತಮುತ್ತಲು ಇರೋ 4 ಜನ ದೊಡ್ಡವರ ಹತ್ರ ಹೋಗಿ ಹೋಗಿ ನಮಸ್ಕಾರ ಮಾಡಿ ಅವರ ಸೇವೆ ಮಾಡು, ನಿನ್ ಸಮಸ್ಯೆಗೆ ತಾನಾಗೆ ದಾರಿ ತೋರಿಸ್ಬಿಡ್ತಾನೆ. ಅದೊಂದು ವಿಚಿತ್ರ ಸಿಸ್ಟಮ್ ಅದು. ಇದೊಂದು ಅಂತರ್ಜಾಲ, ಇಂಟರ್ನೆಟ್ ಅಂತಾರೆ, ಕಣ್ಣಿಗೆ ಕಾಣದ ಒಂದು ಶಕ್ತಿ. ದೊಡ್ಡವರ ಸೇವೆ ಎಷ್ಟೆಷ್ಟು ಮನುಷ್ಯ ಮಾಡ್ತಾನೆ ಅಷ್ಟಷ್ಟು ಅವನ ಸಮಸ್ಯೆಗಳು ಬಗೆಹರಿಸ್ತಾನೆ. ಇದನ್ನೂ ಋಷಭ ತನ್ನ ಮಕ್ಕಳನ್ನು ಕುರಿತು ಉಪದೇಶ ಮಾಡಿದ ಋಷಭ ಗೀತೆಯಲ್ಲಿ. ಮತ್ತೊಂದು ಹೇಳ್ತಾನೆ, ಯಾವ ದಾರಿಯಲ್ಲಿ ನೀವು ಹುಟ್ಟು ಪಡೆದುಕೊಂಡಿದ್ದೀರಿ ಆ ದಾರಿ ಆಸ್ತಿಕವಾದ, ಧಾರ್ಮಿಕವಾದ, ಸಾಂಸ್ಕೃತಿಕವಾದ ದಾರಿ, ಅದನ್ನು ಮಾತ್ರ ಯಾವ ಕಾರಣಕ್ಕೂ ಬಿಡಬೇಡ್ರಿ ಅಂತಂತಾನೆ.
ಯಾಕೆ? ಈ ದಾರಿ ಬಿಟ್ರೆ ನಾಳೆ ಯಮಲೋಕದಲ್ಲಿ ಯಮದೂತರು ಬಂದು ನಿಮ್ಮನ್ನು ಕರೆಲೋಕೆ ಅಂತ ಬರ್ತಾರೆ. ಅವರು ಕುತ್ತಿಗೆಗೆ ಹಾಕ್ತಾರೆ ಪಾಶ. ಹಾಕಿದಾಗ ಅಪ್ಪಿ ತಪ್ಪಿ ನೀವು ಈ ದಾರಿ ಬಿಟ್ಟಿದ್ದೀರಾ ಅಥವಾ ಹಿಡಿದಿದ್ದೀರಾ ಅಂತ ಕೇಳ್ತಾರೆ. ದಾರಿ ಅದನ್ನೇ ಹಿಡಿದಿದ್ದೀರಿ ಅಂದ್ರೆ ಪಾಶ ಹಿಂತೆಗೆದು ಹೋಗ್ಬಿಡ್ತಾರೆ. ಈ ಯೋಚನೆ ನಮಗಿರಬೇಕು. ಯಮಲೋಕದ ಯಮಪಾಶದ ಬಗ್ಗೆನೂ ಹೇಳ್ತಾನೆ, ಅದರ ಭಯನೂ ಇರ್ಲಿ ಅಂತಾನೆ. ಮತ್ತೊಂದು ಕಡೆಯಿಂದ ನಾವು ನಡೆದುಕೊಂಡು ಹೋಗ್ತಾ ಇರುವಂತಹ ಸನ್ಮಾರ್ಗದಿಂದ ಬಿಡಬಾರದು ಅನ್ನುವಂತಹ ಕಳಕಳಿಯನ್ನು ಹೇಳಿಕೊಡ್ತಾನೆ. ಆ ಕಳಕಳಿ ಇರ್ಬೇಕು, ಆ ಶ್ರದ್ಧೆ ಇರ್ಬೇಕು ಆ ದಾರಿಯಲ್ಲಿ. ಇಷ್ಟು ವಿಷಯವನ್ನೆಲ್ಲ ಋಷಭ ತನ್ನ ಮಕ್ಕಳನ್ನು ಕುರಿತು ಉಪದೇಶ ಮಾಡಿದ ಅಂತ ಭಾಗವತದಲ್ಲಿ ಬರ್ತದೆ. ಚೆನ್ನಾಗಿ ತಯಾರಾದ ಭರತ, 99 ಜನ ಮಕ್ಕಳು ತಯಾರಾದರು. ಆಶ್ಚರ್ಯ ಏನು ಅಂದ್ರೆ, ಆತ ಭರತ ರಾಜ್ಯ ಎಲ್ಲ ಆಳಿದ. ಆಮೇಲೆ ರಾಜ್ಯ ಆಳಿ ತನ್ನ ಮಗನಿಗೆ ಒಪ್ಪಿಸಿ, ಇನ್ನು ಈ ದೇಶದಲ್ಲಿ ನನ್ನ ಆಡಳಿತ ಬೇಡ, ಆಡಳಿತ ನಡೆಸಿ ನಡೆಸಿ ನಾನು ಬಹಳ ಶ್ರಮ ಪಟ್ಟಿದ್ದೇನೆ, ವಿಶ್ರಾಂತಿ ತಗೊಳ್ಬೇಕಿನ್ನು ಅಂತ ಪುಲಹ ಅಂತ ಋಷಿಗಳ ಆಶ್ರಮಕ್ಕೆ ಬಂದು ವಾಸ ಮಾಡಿದ. ಪುಲಹ ಋಷಿಗಳ ಆಶ್ರಮ ಅವತ್ತು ಚಕ್ರಿ ನದಿ ಅಂತ ಭಾಗವತ ಹೇಳ್ತದೆ. ಚಕ್ರಿ ನದಿ ತೀರದಲ್ಲಿ ಪುಲಹರ ಆಶ್ರಮ ಇತ್ತು ಅಂತ. ಇವತ್ತದು ನೇಪಾಳದೊಳಗಿದೆ. ಅಲ್ಲಿಗೆ ಹೋಗಿದ್ವಿ ನಾವು. ನೇಪಾಳದೊಳಗೆ ಗಂಡಕಿ ಅಂತ ಒಂದು ನದಿ ಹರಿತದೆ. ಗಂಡಕಿ 2, ವಿಷ್ಣು ಗಂಡಕಿ ಅಂತ ಒಂದು, ಕಾಳಿ ಗಂಡಕಿ ಅಂತ ಒಂದು. ಕಾಳಿ ಗಂಡಕಿ ಭಾರತದಲ್ಲಿ ಮಹೇಂದ್ರನಗರದ ಹತ್ರ ಬರ್ತದೆ, ಸ್ವಲ್ಪ ಬಾರ್ಡರ್ ಹತ್ರ. ವಿಷ್ಣು ಗಂಡಕಿ ಬಹಳ ಎತ್ತರದಿಂದ ಬರಬೇಕದು. ಇವತ್ತು ಕಾಠ್ಮಂಡು ಅಂತ ಕೇಳ್ತೇವೆ, ಅದು ಪಶುಪತಿನಾಥನ ಸನ್ನಿಧಾನ. ಅದಕ್ಕಿಂತಲೂ ಮೇಲ್ ಹೋಗ್ಬೇಕು, ಪೋಖ್ರಾ ಅಂತ ಬರ್ತದೆ, ಜುಮ್ಸೂನ್ ಅಂತ ಬರ್ತದೆ. ಅದನ್ನ ದಾಟಿ ಮೇಲ್ ಹೋದ್ರೆ ಮುಕ್ತಿನಾಥ ಅಂತ ಒಂದು ದೇವಸ್ಥಾನ. ಅದು ಮುಕ್ತಿನಾಥ ಅಂದ್ರೆ ನಾರಾಯಣನ ದೇವಸ್ಥಾನ. ಅದರ ಹಿಂಬದಿಯಲ್ಲಿ ಸಹಸ್ರಧಾರ ಅಂತಿದೆ. ಅದಕ್ಕೂ ಮೇಲ್ ಹೋದ್ರೆ ದಾಮೋದರ ಕುಂಡ ಅಂತ ಬರ್ತದೆ ಇವತ್ತು. ಅಲ್ಲೆಲ್ಲ ಶಾಲಿಗ್ರಾಮಗಳೆಲ್ಲ ತಯಾರಾಗ್ತಾ ಇರೋದು ಅಲ್ಲಿದ ಅಂತ ವಿವರಣೆ ಕೊಡ್ತಾರೆ. ಪ್ರಾಯ ಅದಕ್ಕೆ ಆ ನದಿಗೆ ಹೆಸರು ಚಕ್ರಿ ಅಂತ ಹೆಸರು. ಚಕ್ರಿ ಅಂದ್ರೆ ಶಿಲೆ, ಆ ಶಿಲೆ ಒಳಗೆ ಒಂದು ಹುಳ ಸೇರ್ತದೆ. ಪುರಾಣದ ಪ್ರಕಾರ ಚತುರ್ಮುಖ ಬ್ರಹ್ಮದೇವರೇನೆ ಆ ಹುಳದ ರೂಪದಲ್ಲಿ ಶಿಲೆ ಒಳಗೆ ಸೇರಿ ಶಿಲೆಯನ್ನ ಆ ಆಕಾರದಲ್ಲಿ ತಾಳಿ ಅದನ್ನ ಶಾಲಿಗ್ರಾಮವಾಗಿ ಮಾರ್ಪಾಡು ಮಾಡ್ತದೆ ಎನ್ನುವುದು ಪುರಾಣ. 1000 ಕಿಲೋ ವ್ಯಾಟ್ಗಿಂತಲೂ ಹೆಚ್ಚು ಆ ಹುಳದಲ್ಲಿ ಶಕ್ತಿ ಇದೆ. 1000 ಕಿಲೋ ವ್ಯಾಟ್ ಅಂದ್ರೆ ಎಷ್ಟು? 1000 ವ್ಯಾಟ್ಸ್. ಒಂದ್ಸಲಿ ಕಚ್ಚಿದ್ರೆ ಆ ಹುಳ ಅಷ್ಟು ನೋವಾಗ್ತದೆ, ಮನುಷ್ಯ ಬದುಕೋದೇ ಕಠಿಣ ಅಂತ ಕೇಳಿದ್ದಿದೆ. ಸ್ವಾಭಾವಿಕವಾಗಿ ಆ ಶಿಲೆಗಳೊಳಗೆ ಬಂಗಾರ ತಯಾರು ಆಗ್ತದೆ. ಸ್ವಾಭಾವಿಕವಾಗಿ ಬಂಗಾರ ಇರ್ತದೆ ಆ ಕಲ್ಲಿನೊಳಗೆ. ನೋಡಿ, ಆ ನೀರಿನಲ್ಲಿ ಹರಿದ ಕಲ್ಲು ಅಂತ ಅದ್ಭುತ. ಅದು ಹರ್ಕೊಂಡು ಬರುವಂತ ಒಂದು ಜಾಗ ಇದೆ. ಅಲ್ಲಿ ಪುಲಹ ಅಂತ ಒಬ್ಬ ಋಷಿಗಳು ವಾಸ ಮಾಡ್ಕೊಂಡಿದ್ರು. ಅಲ್ಲಿಗೆ ಈ ಭರತ ತನ್ನ ನಿವೃತ್ತ ಜೀವನ ನಡೆಸಲಿಕ್ಕೆ ಅಂತ ಸೇರ್ಕೊಂಡು. ಪ್ರಾಯ ವೃದ್ಧಾಶ್ರಮ ಅಂದ್ರೆ ಅದನ್ನೇ ಕರಿತಿದ್ರೇನೋ ಅಂತ ನನಗನಿಸ್ತದೆ. ಈ ತರ ಈಗಿನ ವೃದ್ಧಾಶ್ರಮದ ಕಲ್ಪನೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆಗಿನ ನಿವೃತ್ತ ವೃದ್ಧಾಶ್ರಮದ ಬಗ್ಗೆ ಹೇಳ್ತಾ ಇದ್ದೇನೆ. ಅಲ್ಲಿ ವಾಸ ಮಾಡ್ಕೊಂಡಿದ್ದಾನೆ. ಮಧ್ಯಾಹ್ನ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದ ಗಂಡಕಿ ನದಿಯಲ್ಲಿ. ಅವನು ಸೂರ್ಯೋಪಾಸಕ ಅಂತ ಭಾಗವತದಿಂದ ತಿಳಿದು ಬರ್ತದೆ. ಹಂಸ ಶುಚಿಶತ್ ವಸುರಂತರಿಕ್ಷ ಸದ್ಧೂತಾವೇದಿಶತ್ ಅಂತ ವೇದ ಪ್ರಾರಂಭ ಆಗ್ತದೆ. ಈ ವೇದವನ್ನ ಭಾಗವತದಲ್ಲಿ ಭರತ ಇದೇ ಮಂತ್ರ ಹೇಳ್ತಿದ್ದ ಅನ್ನೋದನ್ನು ಉಲ್ಲೇಖ ಮಾಡಿ ವ್ಯಾಖ್ಯಾನ ಮಾಡ್ತಾರೆ. ಮಧ್ಯಾಹ್ನ ಕಾಲದಲ್ಲಿ ಸೂರ್ಯೋಪಾಸನೆ ಹೇಗೆ ಮಾಡಬೇಕು, ಎಲ್ಲೆಲ್ಲಿ ಸೂರ್ಯನ ಅಂತರ್ಯಾಮಿ ನಾರಾಯಣ ಇದ್ದಾನೆ ಅಂತ ಚಿಂತನೆ ಕೊಡುವ ಮಂತ್ರ. ಒಮ್ಮೆ ಅರ್ಘ್ಯ ಕೊಟ್ಟ, ಮತ್ತೊಮ್ಮೆ ಕೊಟ್ಟ. ಅವನಿಗೆ ಇದ್ದಕ್ಕಿದ್ದ ಹಾಗೆ ಆ ನದಿ ತೀರದಲ್ಲಿ ನಿಂತವನಿಗೆ ಒಂದು ಜಿಂಕೆ ಮರಿ ಕಣ್ಣಿಗೆ ಬಿತ್ತು. ಆ ಜಿಂಕೆ ಮರಿ ನೋಡಿದ ಭರತನಿಗೆ ಅನುಕಂಪ ಉಂಟಾಯಿತು. ಯಾರಿಗಾದ್ರೂ ಉಂಟಾಗ್ತದೆ, ನೀರಿನಲ್ಲಿ ಜಿಂಕೆ ಮರಿ ತೇಲು ಹೋಗ್ತಾ ಇದೆ ಅಂದ್ರೆ. ಒಂದು ಜಿಂಕೆ, ತಾಯಿ ಜಿಂಕೆ ಗರ್ಭಿಣಿ, ನೀರು ಕುಡಿಲಿಕ್ಕೆ ಬಂದಿದೆ. ಹುಲಿ ಜೋರಾಗಿ ಶಬ್ದ ಮಾಡಿದೆ, ಗರ್ಜಿಸಿದೆ. ಆ ಗರ್ಜನೆಯ ಶಬ್ದಕ್ಕೆ ತಾಯಿ ಜಿಂಕೆ ಗರ್ಭದಲ್ಲಿದ್ದ ಮಗು ಕೆಳಗೆ ಬಿದ್ದ್ಬಿಟ್ಟಿದೆ. ಜಿಂಕೆ ಮರಿ ಗರ್ಭಸ್ರಾವ ಆಗಿದೆ. ಅದು ನೀರಿನಲ್ಲಿ ಹರಿತಾ ಬರ್ತಿದೆ. ಅದನ್ನ ಕಂಡ ಭರತನಿಗೆ ಅನುಕಂಪ ಬಂತು. ಆ ನೀರಿಗೆ ಹಾರಿದ. ಅದು ಹರ್ಕೊಂಡು ಹೋಗ್ತಿದ್ದುದನ್ನು ನೋಡಿ ಕೈಯಲ್ಲಿ ಹಿಡಿದು ತಂದು ರಕ್ಷಣೆ ಮಾಡಿ ಅದಕ್ಕೆ ಬೇಕಾದ ಆಹಾರ ಕೊಟ್ಟು ತನ್ನ ಮಗುವಿನಂತೆ ಬೆಳೆಸ್ತಾ ಇದ್ದಾನಂತೆ ಭರತ.
ಪುಲಹರ ಆಶ್ರಮ ಅವರು ದಿನಾ ಪ್ರವಚನ ಮಾಡಬೇಕು, ಸತ್ಸಂಗ ಇರ್ತಿತ್ತು, ಅಲ್ಲಿಗೂ ಆ ಜಿಂಕೆಯನ್ನು ಕರ್ಕೊಂಡೇ ಹೋಗ್ತಿದ್ದಂತ. ಅಲ್ಲಿಗೂ ಹೋದ. ಒಂದು ತೊಡೆ ಮೇಲೆ ಜಿಂಕೆ, ಆಗಾಗ ಜಿಂಕೆ ಮೇಲೆ ಕೈ ಆಡಿಸ್ಬೇಕು, ಅದನ್ನು ನೋಡ್ತಿರ್ಬೇಕು, ಉಪದೇಶ ಕೇಳ್ತಿರ್ಬೇಕು. ಮತ್ತೆ ಆಶ್ರಮದ ತಂದೊಂದು ಕುಟೀರಕ್ಕೆ ಬರಬೇಕು, ಅದಕ್ಕೆ ಆಹಾರ, ತನಗ ಆಹಾರ, ಅದನ್ನು ಮಲಗಿಸಿದ ಮೇಲೆ ತಾನು ಮಲಗಬೇಕು. ಎಲ್ಲಿವರೆಗೂ ಆಯ್ತು, ಕೊನೆಗದು ಹೆಗಲ ಮೇಲೆ ಹೊತ್ತ, ತೊಡೆ ಮೇಲೆ ಹೊತ್ತ, ಹಾಸಿಗೆಯಲ್ಲೂ ಮಲಗಿಸ್ಕೊಂಡ, ಸ್ನಾನಕ್ಕೆ ಹೋದ್ರೆ ಅದನ್ನು ಕರ್ಕೊಂಡೇ ಹೋಗ್ತಿದ್ದ. ಜಪ ಬಹಳ ಹೊತ್ತು ಮಾಡ್ತಿದ್ದಂತೆ. ಜಿಂಕೆ ಬಂದ್ಮೇಲೆ ಸ್ವಲ್ಪ ಕಡಿಮೆ ಸಮಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಜಿಂಕೆ ಬಂದ್ಮೇಲೆ ಮುಗೀತು, ಮತ್ತೆ ಸಮಯ ಎಲ್ಲ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಜಪಕ್ಕೆ, ಪಾರಾಯಣಕ್ಕೆ, ಉಪನ್ಯಾಸಕ್ಕೆ, ದೇವಸ್ಥಾನಗಳಿಗೆ, ದೇವರ ಧ್ಯಾನಕ್ಕೆ ಕಡಿಮೆ ಆಯಿತು ಸಮಯ. ಯಾಕೆ? ಕೂತ್ರು ಜಿಂಕೆ, ನಿಂತ್ರು ಜಿಂಕೆ, ಮಾತಾಡಿಸ್ಬೇಕಂದ್ರೆ ಜಿಂಕೆ, ಓಡಾಡುವಾಗ್ಲೂ ಜಿಂಕೆ, ಅಂತೂ ಜಿಂಕೆ ಮಯನ ಆಗ್ಬಿಟ್ಟ ಭರತ. ದೇಶ ಆಳಿ ದೇಶಕ್ಕೆ ತನ್ನ ಹೆಸರಿಗೆ ತಂದು ಕೊಟ್ಟಂತಹ ರಾಜನ ಕಥೆಯನ್ನು ಭಾಗವತ ಹೇಳಿ ನಮ್ಮನ್ನ ಎಚ್ಚರಿಸ್ತದೆ ಅಂತ ತಿಳ್ಕೊಳ್ಬೇಕು. ಆ ರೀತಿ ಜಿಂಕೆ ಮಯನಾದ ಭರತನಿಗೆ ಸಾವು ಬರ್ತಾ ಇದೆ. ಸಾವಿನ ಕ್ಷಣ ಬಂದಾಗ ಈ ಜಿಂಕೆ ಮರಿನ ಬಿಟ್ಟು ಹೋಗ್ಬೇಕಲ್ಲ ಅಂತ ವ್ಯಥೆಪಟ್ಟನಂತ. ಇಷ್ಟು ದಿನ ಸಾಕಿದೆ, ಸಲುಹಿದೆ, ಕಾಡಿನಲ್ಲಿ ಯಾವ್ದಾದ್ರೂ ಪ್ರಾಣಿಗೆ ಆಹಾರ ಆಗಿಬಿಡ್ತದೋ ಏನೋ ಮರಿ ಜಿಂಕೆ, ಅರೆರೆ ಎಂಥ ಸ್ಥಿತಿ, ನಾನು ಗಟ್ಟಿಮುಟ್ಟಾಗಿದ್ದಾಗಲಾದ್ರೂ ಈ ಜಿಂಕೆ ಮರಿ ನನ್ನ ಕೈ ಸೇರ್ಲಿಲ್ಲ, ನನಗೆ ವಯಸ್ಸಾಗ್ಬಿಡ್ತು ಅಂತ ಜಿಂಕೆ ಜಿಂಕೆ ಅನ್ಕೊಂಡೇ ದೇಹ ಬಿಟ್ಟ. ಈ ಕೊನೆ ಕ್ಷಣದಲ್ಲಿ ಯಾವುದನ್ನ ಸ್ಮರಿಸ್ತಾ ದೇಹ ಬಿಡ್ತೇವೋ ಮರು ಜನ್ಮ ಅದೇ ಆಗ್ತದೆ ಅಂತ ಹೇಳ್ತಾರೆ. ಕೃಷ್ಣ ಗೀತೆಯಲ್ಲೂ ಈ ಮಾತನ್ನು ಹೇಳಿದಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಯಾವ ಭಾವವನ್ನಿಟ್ಟುಕೊಂಡು ಅಂತ್ಯಕಾಲದಲ್ಲಿ ದೇಹ ಬಿಡ್ತೇವೆ, ಮರುಜನ್ಮ ಅದೇ ಬರ್ತದೆ ಅಂತ ಅದರ ಅಭಿಪ್ರಾಯ. ಹಾಗಾಗಿ ಮನುಷ್ಯ ಅಂತ್ಯಕಾಲವನ್ನ ಯಾವ ಕಾರಣಕ್ಕೂ ಬೇರೆ ಬೇರೆ ಸ್ಮರಣೆ ಮಾಡ್ತಾ ಕೂಡಬಾರ್ದು. ಏನೋ ಸ್ಮರಣೆ ಮಾಡ್ತಾ ಇದ್ರೆ ದೇಹ ಬಿಟ್ಟವನಿಗೆ ಅದೇ ಆಗ್ಬೇಕಾಗ್ತದೆ. ಇವನಿಗೆ ಅದೇ ಆಯಿತು ಅಂತಾರೆ. ಕೊನೆಯ ಮರಣ ಕಾಲವನ್ನ ಭಗವದ್ಗೀತೆಯಲ್ಲಿ ಪ್ರಯಾಣ ಕಾಲ ಅಂತ ಹೆಸರಿನಿಂದ ಗುರುತಿಸಿದ್ದಾರೆ. ಪ್ರಯಾಣ ಕಾಲೇ ಪಿಚ ಮಾಂ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಈ ಮಾತನ್ನ ಅರ್ಜುನನಿಗೆ. ಹಾಗಾಗಿ ಭರತ ಪ್ರಯಾಣ ಕಾಲ ಸಮೀಪಿಸಿದ್ರು, ಬಹುವರ್ಷ ಪುಲಹರ ಆಶ್ರಮದಲ್ಲಿದ್ದು ಉಪದೇಶ ಕೇಳಿದ್ರು, ತಮ್ಮಪ್ಪ ಋಷಭನಾಮಕ ವಿಷ್ಣುವಿನ ಉಪದೇಶವನ್ನು ಕೇಳಿದ್ರು, ದೇಶದ ಪ್ರಜೆಗಳನ್ನ ಆಳಿದ್ರು, ಧರ್ಮ ಗೊತ್ತಿದ್ರು, ಶಾಸ್ತ್ರ ತಿಳಿದಿದ್ರು, ಮರಿ ಜಿಂಕೆಯನ್ನು ಮಾತ್ರ ನೆನಪಿಸ್ಕೊಳ್ಳದೆ ಬಿಡ್ಲಿಲ್ಲ, ದೇವರನ್ನ ಸ್ಮರಿಸ್ಲಿಲ್ಲ. ಹಾಗಾಗಿ ಮೃಗ ಶರೀರಮವಾಪ ಅಂತ ಭಾಗವತ ಹೇಳ್ತಾರೆ. ಭಾಗವತದಲ್ಲಿ 5ನೇ ಸ್ಕಂಧ ಗದ್ಯಮಯವಾಗಿ ಬರ್ತದೆ, ಉಳಿದೆಲ್ಲ ಸ್ಕಂಧಗಳೆಲ್ಲ ಪದ್ಯಮಯ. ವೇದ ಪದ್ಯ ಹಾಗೂ ಗದ್ಯ ಎರಡೂ ರೂಪದಲ್ಲಿದೆ ಅಂತ ನಾವು ಕೇಳಿದ್ದೇವೆ. ಆ ವೇದ ವಿಭಾಗ ಮಾಡಿದ ವ್ಯಾಸರು ಭಾಗವತವನ್ನು ರಚಿಸುವಾಗಲೂ ಇದೂ ಒಂದು ವೇದವೇ ಅಂತ ಎಲ್ಲರಿಗೆ ಅರ್ಥ ಮಾಡಿಸ್ಲಿಕ್ಕೆ ಕೆಲವುದನ್ನ ಪದ್ಯ, ಕೆಲವುದನ್ನ ಗದ್ಯ, ಅದರಲ್ಲಿ ಭರತನ್ ಕಥೆಯನ್ನೆಲ್ಲ ಗದ್ಯದ ರೂಪದಲ್ಲಿ ಭಾಗವತ ಹೇಳ್ತದೆ. ಅದಕ್ಕೆ ಮೃಗ ಶರೀರ ಮವಾಪ ಅಂತ ಅನ್ನೋ ಮಾತು ಕಂಡು ಬರ್ತದೆ. ಜಿಂಕೆಯ ಶರೀರ ಬಂತು. ಆಶ್ಚರ್ಯ ಅಂದ್ರೆ ಬಹಳ ಸಾಧನೆ ಮಾಡಿದ ಸುಜೀವಿ ಆ ಭರತ, ಅವನಿಗೆ ಜಿಂಕೆ ಶರೀರದಲ್ಲಿಯೂ ಹಿಂದಿನ ಜನ್ಮದ ಸ್ಮರಣೆ ಇತ್ತಂತ. ಪುರಾಣಗಳಲ್ಲಿ ಜನ್ಮಾಂತರದ ಸ್ಮರಣೆ ಇರುವವನನ್ನ ಜಾತಿಸ್ಮರ ಅಂತ ಕರೀತಾರೆ. ಜಾತಿಸ್ಮರ ಅಂದ್ರೆ ಯಾವ ಶರೀರದಲ್ಲೇ ಹುಟ್ಟಿದ್ರೂ ಹಿಂದಿನ ಜನ್ಮವನ್ನ ಹುಟ್ಟಿದಾಗಿಂದ ಅವನಿಗೆ ನೆನಪಿಟ್ಟುಕೊಂಡಿರ್ತಾನಂತ, ಅವನಿಗೆ ಮಾತ್ರ ನೆನಪಿರ್ತದೆ. ನಮಗೆಲ್ಲ ಆ ಥರ ಇಲ್ಲ. ನಾವೆಲ್ಲ ಹುಟ್ಟಿದ ಕೂಡಲೇ ಹಿಂದಿನ ಏನಾಗಿದ್ವಿ ಅಂತ ಈಗೆಲ್ಲ ಸ್ವಲ್ಪ ಏನೋ ಶುರು ಮಾಡಿದ್ದಾರೆ, AI ಎಲ್ಲಿ ಹುಡುಕೋಣ ಅಂತ. ಹುಡುಕಿದ್ರು ಏನು ಸಮಸ್ಯೆ ಏನಾಗಲ್ಲ, ಹುಡುಕೋಣ ಬೇಕಂದ್ರೆ. ಆದ್ರೆ ಐಚ್ಛಿಕವಾಗಿ ನಾವು ಇದೇ ಆಗ್ಬೇಕು ಅಂದ್ರೆ ಆಗಲ್ಲ, ಅದು ನೆನಪಿರಬೇಕು. ಇದೇ ಆಗ್ಬೇಕು ಅಂದ್ರೆ ಆಗಲ್ಲ. ಅದಕ್ಕೆ ಆದ ಕರ್ಮ ಏನಿರ್ತದೋ ಅದೇ ಆಗ್ತದೆ. ಅಲ್ಲಲ್ಲಿ ಹೇಳ್ತಿರ್ತೀನಿ, ತಗೊಂಡ ಟಿಕೆಟೇ ಸಿಲ್ವರ್ ತಗೊಂಡಿದ್ದಾನೆ, ಪ್ಲಾಟಿನಂ ಸೀಟಲ್ಲಿ ಕೂಡ್ಬೇಕು ಅಂತ ಆಸೆ ಪಡ್ತಾನೆ, ಸಾಧ್ಯನಾ? ಹಂಗೆ ಮನುಷ್ಯ ಮಾಡ್ತಿರುವ ಕರ್ಮಗಳು ಅದು ಸಿಲ್ವರ್ ಇದ್ರೆ ಸಿಲ್ವರ್ ಸೀಟ್ನಲ್ಲೇ ಕೊಡ್ಬೇಕಾಗ್ತದೆ, ಗೋಲ್ಡನ್ ಪ್ಲಾಟಿನಮ್ಗೆ ಹೋಗ್ಲಿಕ್ಕೆ ಬರಲ್ಲ. ಹಾಗೆ ಕರ್ಮ ಯಾರನ್ನು ಬಿಡಲ್ಲ. ಅಂತ್ಯಕಾಲದ ಆ ವಿಸ್ಮರಣೆ
ಮಾಡಿದ ಜಿಂಕೆಯ ಮೇಲೆ ಆ ಸ್ನೇಹ ಅವನನ್ನ ಜಿಂಕೆ ಶರೀರಕ್ಕೆ ತಂದಿತು ಅಂತ ಈ ಎಚ್ಚರಿಕೆಯ ಕಥೆಯನ್ನ ನಮಗೆ ಹೇಳಿಕೊಡ್ತದೆ. ನಾವು ನಮ್ಮ ಅಂತ್ಯಕಾಲ ಹತ್ರ ಬರ್ತದೆ ಅಂದ್ರೆ ಅತಿ ಹೆಚ್ಚು ದೇವರ ಸ್ಮರಣೆ ಮಾಡ್ಬೇಕು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಯಾವಾಗಲೂ ದೇವರ ಸ್ಮರಣೆ ಮಾಡ್ತೀರಿ, ಅಂತಕಾಲ ಹತ್ರ ಬಂದಿದೆ ಅಂತ ಅನಿಸಿದ್ರೆ ಇನ್ನು ಹೆಚ್ಚೆಚ್ಚು ದೇವರ ಸ್ಮರಣೆ ಮಾಡ್ರಿ ಅಂತ ಭಗವತ್ಪಾದರು ನಮಗೆ ಸಂದೇಶವನ್ನ ಕೊಡ್ತಾರೆ. ಸಂತತಂ ಚಿಂತೆಯೇನಂತಂ, ಇದು ಒಂದು. ಆ ಸ್ಮರಣೆ ಇದ್ದದ್ದಕ್ಕೆ ಆತ ದೇವರನ್ನ ಬೇಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇದೊಂದು ಜನ್ಮ ನನಗೆ ಜಿಂಕೆ ಜನ್ಮ ಕೊಟ್ಬಿಟ್ಟಿಯಲ್ಲ, ಏನಾದ್ರೂ ಮಾಡಿ ಮತ್ತೆ ಮನುಷ್ಯ ಜನ್ಮ ಕೊಡು ಸ್ವಾಮಿ, ನಾನು ಆ ಜನ್ಮದಲ್ಲಿ ಸಾಧನೆ ಮಾಡ್ಕೊಳ್ತೇನೆ. ಯಾಕಂದ್ರೆ ಜಿಂಕೆಯಾಗಿ ನನಗೇನೋ ಗೊತ್ತು ನಾನು ಹಿಂದೆ ಭರತ ಆಗಿದ್ದೆ ಅಂತ. ಯಾವ್ದಾದ್ರು ಪ್ರವಚನನೋ ಸತ್ಸಂಗವೋ ಪಾಲ್ಗೊಳ್ಳೋಣ ಅಂತ ಹೋದ್ರೆ ಕೂತವರೆಲ್ಲ ಓಡಿಸ್ಬಿಡ್ತಿದ್ರಂತೆ, ಜಿಂಕೆ ಬಂತು ಜಿಂಕೆ ಬಂತು ಅಂತ. ಯಾರು ಕೂಡ್ಲಿಕ್ಕೆ ಬಿಡ್ತಾ ಇಲ್ಲ. ದೇವಸ್ಥಾನದಲ್ಲಿ ಹೋಗೋಣ ಅಂದ್ರೆ ದ್ವಾರಪಾಲಕರು ಒಳಗ್ ತೆರಿತಾ ಇಲ್ಲ. ಸರಿ, ಕಾಡ್ನಲ್ಲಿರೋಣ ಅಂದ್ರೆ ಹುಲಿಯೋ ಸಿಂಹವೋ ತಿಂತದೋ ಏನೋ ಅಂತ ಅದೊಂದು ಭಯ. ಎಲ್ಲಾ ಜಿಂಕೆಗಳು ಕುಣಿದು ಕುಣಿದು ಕುಪ್ಪಳಿಸ್ತಾ ಇದ್ರೆ ಈ ಜಿಂಕೆ ಮಾತ್ರ ಆಟ ಆಡೋ ಮನಸ್ಸಿಲ್ಲ. ಜನ್ಮಾಂತರದ ಸ್ಮರಣೆ, ಒಂದೇ ಕಡೆ ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ಇತ್ತಂತೆ. ಈ ಸ್ಥಿತಿ ನಮಗೆ ಬರಬಾರದು ಅಂತನ್ಲಿಕ್ಕೆ ಈ ಕಥೆಯನ್ನ ನಮ್ಮ ಮುಂದೆ ಹೇಳ್ತದೆ ಪುರಾಣ. ಪ್ರಾಣಿಗಳ ಮೇಲೆ ಮಾಡುವ ಸ್ನೇಹವನ್ನ ಶಾಸ್ತ್ರಗಳು ವಿರೋಧಿಸಲ್ಲ, ಪುರಾಣ ವಿರೋಧಿಸಲ್ಲ, ಅವಶ್ಯ ಮಾಡ್ಬೇಕು. ಎಷ್ಟು ಪ್ರಾಣಿಗಳಿವೆ ಸಮಾಜದಲ್ಲಿ ಅಥವಾ ಕಾಡಿನಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ, ಎಲ್ಲ ಪ್ರೀತಿಸಿ, ಎಲ್ಲ ಪ್ರೀತಿಸಿ, ಯಾವುದೋ ಒಂದನ್ನು ಮಾತ್ರ ಪ್ರೀತಿಸ್ಬೇಕು ಅಂತಿಲ್ಲ. ಎಲ್ಲವನ್ನೂ ಸ್ನೇಹ ಮಾಡ್ರಿ, ಪ್ರೀತಿಸ್ರಿ. ಪ್ರೀತಿ ಸ್ನೇಹ ದುರಭಿಮಾನದಲ್ಲಿ ಪರಿವಸಾನ ಆಗ್ಬಾರ್ದು ಅಂತದೆ ಪುರಾಣ. ಅತಿರೇಕದ ಅಭಿಮಾನ, ಅತಿರೇಕದ ಸ್ನೇಹವೇ ದುರಭಿಮಾನ ಅಲ್ವೇ? ಆ ಭರತ ನದಿ ತೀರದಲ್ಲಿ ಸಿಕ್ಕ ಜಿಂಕೆಯನ್ನ ಬದುಕ್ಲಿಕ್ಕೆ ಬೇಕಾದಷ್ಟು ಆಹಾರ ಕೊಟ್ಟು ಸ್ನೇಹ ಮಾಡಿದ್ರೆ ಅಪರಾಧ ಆಗ್ತಿರ್ಲಿಲ್ಲ. ಪುರಾಣ ಹೇಳ್ತದೆ ಅದನ್ನ ಮಮಕಾರ ಹಚ್ಚಿಸ್ಕೊಂಡಲ್ಲ, ಅದು ಅವನಿಗೆ ಮುಳುವಾಯಿತು ಅಂತ ವಿವರಣೆ ಮಾಡ್ತದೆ. ನಾವಿವತ್ತು ಅವನಿಗೆ ಸಿಕ್ಕಿದ್ದು ಒಂದೇ ಜಿಂಕೆ, ನಮಗೆ ಎಷ್ಟು ಜಿಂಕೆ ಸಿಕ್ಕಿದಾವೆ. ಗಾಡಿ ಜಿಂಕೆ, ಮೊಬೈಲ್ ಜಿಂಕೆ, ಟಿವಿ ಜಿಂಕೆ, ಎಂತೆಂಥ ಜಿಂಕೆಗಳಿದ್ದಾವೆ ಈಗಂತೂ. ನಾವು ಯಾವುದನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಮನೆ ಒಂದು ಜಿಂಕೆ, ಮಕ್ಕಳು ಮತ್ತೊಂದು ತರದ ಜಿಂಕೆ, ಅಂತೂ ಹೊಸ ಹೊಸ ತರದ ಜಿಂಕೆ ಮುಂದ್ ಬರ್ಲಿಕ್ಕಿದೆ. ಅದನ್ನ ಮೊದಲೇ ಭಾಗವತ ಹೇಳಿಟ್ಟಿದೆ ಅಷ್ಟೇ. ಅಲ್ಲಿ ಜಿಂಕೆ ಅಂತ ಕಥೆ ಹೇಳಿದ್ರೆ ನಾವು ಇವತ್ಯಾವುದು ಜಿಂಕೆ ಅಂತ ನಾವೇ ಬುದ್ಧಿಯಿಂದ ಅದನ್ನ ವಿಮರ್ಶಿಸ್ಬೇಕಾಗ್ತದೆ. ನನಗಿರೋ ಜಿಂಕೆನೆ ನಿಮಗಿರಲ್ಲ, ಮತ್ತೆ ಅದು ಬೇರೆ. ನಾನೊಂದು ಜಿಂಕೆ, ನೀವು ಬೇರೆ ಜಿಂಕೆ, ಹಿಂಗೆ ಹೊಸ ಹೊಸ ತರದ ಜಿಂಕೆ. ಭೌತಿಕ ವಿಷಯ ಪದಾರ್ಥಗಳು, ಭೌತಿಕವಾದ ಪಶು ಪಕ್ಷಿ ಪ್ರಾಣಿಗಳು, ಏನೇನೋ ಹೊಸ ಹೊಸ ತರದ ಆವಿಷ್ಕಾರ, ಅದೆಲ್ಲ ಜಿಂಕೆಯ ರೂಪದಲ್ಲಿದೆ. ಅವುಗಳನ್ನ ಎಷ್ಟು ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿಸಿದ್ರೆ ಚೆನ್ನಾಗಿರ್ತದೆ. ನಾವು ಅದನ್ನು ಮಾಡಲ್ಲ. ತಲ್ದಿಮ್ ಜೊತೆಗೆ ಇಟ್ಕೊಳ್ತೇವೆ, ಅದನ್ನ ಹಾಸಿಗೆ ಜೊತೆಗೆ ಇಟ್ಕೊಳ್ತೇವೆ, ಊಟ ಮಾಡುವಾಗ ಪಕ್ಕದಲ್ಲೇ ಇಟ್ಕೊಳ್ತೇವೆ. ಅಂತೂ ಅಷ್ಟು ಏನಾಗಲ್ಲ. ಒಂದು ಫೋನ್ ಕಾಲು ಬಹಳ ಆದ್ರೆ ಮಿಸ್ ಕಾಲ್ ಆಗ್ಬೋದಷ್ಟೇ, ಆದ್ರೆ ನಮಗಷ್ಟು ತುಡಿತ ಅದ್ರ ಮೇಲೆ, ನಮಗೆ ಸಮಾಧಾನ ಇಲ್ಲ. ಹಿಂಗೆ ಜಗತ್ತಿನೊಳಗೆ ಮನುಷ್ಯ ಯಾವೆಲ್ಲ ಇವತ್ತಿವತ್ತು ಬರ್ತಿರೋ ಆವಿಷ್ಕಾರಗಳಿವೆ ಅವುಗಳನ್ನ ಅಂದು ಪುರಾಣ ಜಿಂಕೆ ಅಂತ ನಮಗೆ ಎಚ್ಚರಿಸ್ತದೆ. ಇವತ್ತು ಆ ಜಿಂಕೆಗಳ ಹಿಂದೆ ನಾವು ಓಡೋದನ್ನು ಬಿಡ್ತಾ ಇಲ್ಲ. ಈ ಎಚ್ಚರಿಕೆಯ ಕಥೆಯನ್ನ ಪುರಾಣ ಹೇಳ್ತು ಅಂತ ತಿಳಿಬೇಕು. ಇನ್ನೊಂದು, ಅವನಿಗೇನೋ ಜನ್ಮಾಂತರದ ಸ್ಮರಣೆ ಇತ್ತಂತೆ, ನಮಗೆಲ್ಲ ಜನ್ಮಾಂತರದ ಸ್ಮರಣೆ ಇದ್ದು ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಡ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳೂ ಇಲ್ಲ. ಆ ಎಚ್ಚರಿಕೆನೂ ಇರಬೇಕು ಅಂತ ಪುರಾಣ ವಿವರಣೆ ಕೊಡ್ತದೆ. ಭರತ ಎಷ್ಟು ಬೇಡದ ದೇವರನ್ನ, ಭಗವಂತ ಕರುಣೆ ತೋರಿ ಆಂಗಿರಸ ಗೋತ್ರದ ಒಬ್ಬ ವಿಪ್ರನ ಮನೆಯಲ್ಲಿ ಅವನನ್ನು ಹುಟ್ಟಿಸಿದ್ನಂತೆ, ಮನುಷ್ಯ ದೇಹ ಬರಲಿ ಅಂತ. ಅವನ ಕರ್ಮಾನುಸಾರ ಆಂಗಿರಸರ ಮನೆಯಲ್ಲಿ ಹುಟ್ಟಿದ. 10ನೇ ಮಗನಾಗಿದ್ದಾನೆ. 9 ಜನ ಅಣ್ಣಂದ್ರೆಲ್ಲ 10ನೇ ಅವನನ್ನ ಹುಟ್ಟಿದಾಗಿಂದ ಮಾತು ಬಂದ್ರು ಮೂಕನಾಗಿದ್ನಂತ. ಆಗಲೂ ಜನ್ಮಾಂತರದ ಸ್ಮರಣೆ, ಹಿಂದೆ ಜಿಂಕೆಯಾಗಿದ್ದೆ, ಈ ಬಾರಿ ಪುನಃ ಇನ್ನೇನೋ ಆಗಿಬಿಡಬಾರ್ದು, ಅದಕ್ಕೆ ಮಾತು ಬಂದ್ರೂ ಮೂಕ, ಕಿವಿ ಇದ್ರು ಕಿವುಡ, ಕೈ ಇದ್ರು ಚೊಂಚ, ಕಾಲಿದ್ರು ಕುಂಟ, ಕಣ್ಣಿದ್ರು ಕುರುಡ ಆಗಿಬಿಟ್ಟು. ಯಾರ ಜೊತೆಗೆ ಹುಟ್ಟಿನಿಂದ ಮಾತಿಲ್ಲ.
ಎಷ್ಟು ಬೇಕೋ ಅಷ್ಟೇ, ಊಟಕ್ಕೆ ಹಾಕಿದ್ರೆ ಊಟ, ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ವಿಮರ್ಶೆಗೆ ಹೋಗ್ತಾನೆ ಇರ್ಲಿಲ್ಲ ಅಂತ. ಹಾಕ್ಲಿಲ್ವಾ ಅಂದ್ರೆ ಇಲ್ಲ. ಈ ತರದ ಚರ್ಯೆ ಅವನಲ್ಲಿ ಕಂಡಾಗ ನನ್ನ ಮನೆಯೊಳಗೆ ಇದೊಬ್ಬ ವಿಚಿತ್ರ ಹುಟ್ಟಿದಾನೆ ಅನ್ಕೊಂಡಿದ್ರಂತ ಅವ್ರ ಅಪ್ಪ ಅಮ್ಮ ಅಣ್ಣ ತಮ್ಮ. ಕೊನೆಗೆ ಯೋಚಿಸಿದ್ರು, ಮನೆಯಲ್ಲಿ ಹೊಲ ಕಾಯ್ಲಿಕ್ಕೆ ಒಬ್ಬ ಬೇಕಾಗಿತ್ತು ಆಳು, ಇವನ್ ಹೇಗಿದ್ರು ಆಸ್ತಿಯಲ್ಲಿ ಭಾಗ ಕೇಳೋನು ಅಂತ ಏನು ಅನ್ಸಲ್ಲ, ಇವನ್ನೇ ಹೊಲ ಕಾಯಲಿಕ್ಕೆ ನೇಮಕ ಮಾಡಿದ್ರಾಯ್ತು ಅಂತ ಕ್ಷೇತ್ರಪಾಲಂ ವಿದಧಾರ. ಸಂಸ್ಕೃತದಲ್ಲಿ ಕ್ಷೇತ್ರ ಅಂದ್ರೆ ಹೊಲ, ಅವನನ್ನ ಹೊಲ ಕಾಯಲಿಕ್ಕೆ ನೇಮಕ ಮಾಡಿದ್ದಾರೆ. ದೇಶ ಆಳಿದವನು ಹೊಲ ಕಾದ ಅನ್ನೋ ಕಥೆಯನ್ನ ಪುರಾಣ ಹೇಳಿ ನಮ್ಮನ್ನು ಎಚ್ಚರಿಸ್ತದೆ. ಕರ್ಮ ಹೇಗಾಗಿ ಬರ್ತದೆ ಅಂತನ್ಲಿಕ್ಕೂ ಈ ಕಥೆ, ಆಳುವಂತಹ ಪದವಿಗಳೆಲ್ಲ ಯಾವಾಗ ಬೇಕಾದ್ರೂ ನಮ್ ಕೈ ತಪ್ತಾವೆ ಅನ್ಲಿಕ್ಕೂ ಈ ಕಥೆ ಬಹಳ ಅದ್ಭುತವಾದ ಕಥೆ ಭರತಂತ. ವೀರಾಸನೆ ಉಪವಿಶ್ಯ, ಯಾವ ಆಕಳ, ಯಾವ ಹುಲಿ ಸಿಂಹ ಕರಡಿಗಳು ಯಾವುದೂ ಬರಬಾರದು ಹೊಲದೊಳಗೆ. ಆಕಳವನ್ನು ಬಿಟ್ಟು ಕಳಿಸಿದ್ರೆ ಹೊಲ ಎಲ್ಲ ತಿಂದು ಬಿಡ್ತದೆ. ಆದ್ರೆ ಆಕಳು ಬೇಕು, ಗೋವುಗಳು ಬೇಕು ಅಂತ ಗೋವುಗಳನ್ನು ಸಾಕಿದ್ರು, ಅದನ್ನು ಇವನೇ ನೋಡ್ಕೊಳ್ಬೇಕು. ಸರಿ, ಗೋವುಗಳನ್ನ ರಾತ್ರಿ ಹಾಗೆ ಬಿಟ್ರೆ ಹುಲಿ ಬಂದು ಆಹಾರ ಮಾಡ್ಕೊಳ್ತು. ಹಾಗಾಗಿ ಗೋವುಗಳನ್ನು ಕಾಯ್ಬೇಕು, ಈ ಕಡೆ ಕ್ಷೇತ್ರ ಕಾಯ್ಬೇಕು. ವೀರಾಸನದಲ್ಲಿ ನಿದ್ರೆ ಮಾಡೋ ಹಾಗಿಲ್ಲ. ಬೇರೆ ಆಸನದಲ್ಲಿ ಕೂತ್ಕೊಂಡ್ರೆ ಸಾಮಾನ್ಯ ನಿದ್ರೆ ಬರೋದು ಜಾಸ್ತಿ, ಅದಕ್ಕೆ ವೀರಾಸನದಲ್ಲಿ ಕೂತ್ಕೊಂಡ. ವೀರಾಸನದಲ್ಲಿ ಕೂತು ಹೊಲ ಕಾಯ್ತಾ ಇದ್ದಾನೆ. ಹೀಗೆ ದೇಶ ಕಾದವನು ಹೊಲ ಕಾದ ಅನ್ನೋದ್ರ ವಿವರಣೆಯನ್ನು ಭಾಗವತ ನಮ್ಮ ಕಣ್ಣು ಮುಂದೆ ಕೊಡ್ತದೆ. ಈ ರೀತಿ ಹೊಲ ಕಾಯ್ತಿದ್ದಂತಹ ರಾಜನ ಕಥೆ ಮುಂದುವರಿಸ್ತಾರೆ. ಸಿಂಧು ಸೌವೀರಾಧಿಪತಿ ರಹೋಗಣ ಅಂತ. ಸಿಂಧೂ ದೇಶ, ಸೌವೀರ ದೇಶ, ಈ ಎರಡು ದೇಶದ ಅಧಿಪತಿಯಾದ ಒಬ್ಬ ರಾಜ ಇದ್ದ. ಅವನ ಹೆಸರು ರಹುಗಣ. ಕಪಿಲನ ಉಪದೇಶ ಕೇಳಲಿಕ್ಕೆ ಪಲ್ಲಕ್ಕಿಯಲ್ಲಿ ಹೊರಟಿದ್ದಂತ. ಇವನು ದಾರಿಯಲ್ಲಿ ಸಿಕ್ಕ ಆ ರಾಜನಿಗೆ. ಸಿಂಧು ಅನ್ನೋ ಶಬ್ದ ಬಂದಿದೆ ಭಾಗವತದಲ್ಲಿ, ಅದು ಅದನ್ನ ಹ ಮಾಡಿ ಹಿಂದೂ ಅಂತ ಮಾಡಿಕೊಳ್ಳೋ ಪದ್ಧತಿನೂ ಇದೆ ಕೆಲವು ಕಡೆ. ಅಂತೂ ಸಿಂಧು ಸೌವೀರಾಧಿಪತಿ ರಹುಗಣ. ರಹುಗಣ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇರುವಾಗ ಪಲ್ಲಕ್ಕಿ ಹೊರೋರು ಹಿಂದೆ ಮೂವರು ಮುಂದೆ ಮೂವರು ಇರಬೇಕು. ಒಬ್ಬನಿಗೆ ಯಾರಿಗೋ ಸ್ವಲ್ಪ ಅನಾರೋಗ್ಯ ಆಗಿ ಒಬ್ಬ ಬೇಕೇ ಬೇಕು ಅಂತ ಅವರಿಗೆ ರಾಜಭೃತ್ಯರಿಗೆ ಹುಡುಕ್ಲಿಕ್ಕೆ ಅಂತ ಹೇಳಿದ್ದ ರಾಜ. ಈತ ಸಿಕ್ಕ ಭರತ. ದಷ್ಟಪುಷ್ಟ ಇದ್ದಾನೆ, ಭಾರಿ ದೇಹ ಒಂದು. ಕೇಳಿದ್ರಂತೆ, ಏನೋ ನಿನ್ನ ಹೆಸರು? ಮಾತೇ ಇಲ್ಲ. ಏನ್ ಮಾಡ್ತಿ? ಮಾತೇ ಇಲ್ಲ. ಸರಿ ಸಿಕ್ಕ ಅನ್ಕೊಂಡ್ರಂತೆ ಭೃತ್ಯರಲ್ಲ. ಅವನ್ನ ಕೈ ಹಿಡಿದು ಎಳ್ಕೊಂಡು ಬಂದು ಪಲ್ಲಕ್ಕಿಯನ್ನ ಅವನ ಹೆಗಲ ಮೇಲೆ ಹೊರಿಸಿದ್ದಾರೆ. ಸರಿ, ಪಲ್ಲಕ್ಕಿ ಹೊರಡ್ಲಿ ಎಂದ ರಾಜ. ಪರದೆ ಹಾಕಿದೆ, ಪಲ್ಲಕ್ಕಿ ಹೊರಡ್ತು. ಮುಂದೆ ನೋಡಿದ್ರೆ ಒಂದ್ ಹೆಜ್ಜೆ ಇಲ್ಲಿ ಇಟ್ರೆ ಇನ್ನೊಂದು ಹೆಜ್ಜೆ ಅಲ್ಲಿ ಇಡ್ತಿದ್ನಂತ. ಒಳಗ್ ಕೂತೋನ್ ಪರಿಸ್ಥಿತಿ ಏನಾಗ್ಬೇಡ ಹೇಳಿ. ಇನ್ನೊಂದು ಹೆಜ್ಜೆ ಮತ್ತೆಲ್ಲೋ ಇಡ್ತಾನೆ. ಉಳಿದವರೆಲ್ಲ ಸಮಗತಿ, ಇವನು ಮಾತ್ರ ವಿಷಮಗತಿ ಅಂತ ಭಾಗವತ ಹೇಳ್ತದೆ. ವಿಷಮಗತಿ ಸಮಗತಿಗಳು ಒಳಗ್ ಕೂತವನನ್ನ ಯಥೆತ್ರ ಪತ್ತತ್ರ ಮಾಡ್ತದೆ. ಯೋಚಿಸ್ಬೇಕಾದ ಕಥೆ ಇದು. ವ್ಯಕ್ತಿಯಲ್ಲಿ ವಿಶೇಷ ತಿಳುವಳಿಕೆ ಇದ್ದಾಗ ಎಲ್ರೂ ಹೋಗೋ ದಾರಿಯಲ್ಲಿ ಅವನು ಹೋಗಲ್ಲ. ಜ್ಞಾನಿ ಆದವನು, ಅವನ ಗತಿ ವಿಷಮವೇ ಇರ್ತದಂತ. ತಿಳುವಳಿಕೆ ಕಡಿಮೆ ಇದ್ದವರು ಎಲ್ರು ಹೇಗೆ ಹೋಗ್ತಿರ್ತಾರೋ ಹಾಗೇ ಹೋಗ್ತಾರೆ. ಅವ್ರದ್ದು ವಿಷಮ ಇಲ್ಲ. ಅಲ್ಲಿ ಯಾರೋ 4 ಜನ ಪಾಳಿ ಹಚ್ಚಿದ್ದಾರೆ ಕ್ಯೂ ಅಲ್ಲಿ ಅಂದ್ರೆ ನೀಟಾಗಿ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಅಷ್ಟೇ. ಅದು ಬೆಳಗ್ಗೆಯಿಂದ ರಾತ್ರಿ ತನಕ ನಿಲ್ಸಿರ್ತಾರೆ. ಆಮೇಲೆ ಕೇಳ್ತಾರೆ, ಇಲ್ಲಿ ಯಾಕೆ ನಿಂತಿದ್ದೇವೆ? ನಮಗೂ ಗೊತ್ತಿಲ್ಲ, ಅವ್ರು ನಿಂತಿದ್ರಲ್ಲ, ನಾವು ನಿಂತಿದ್ವಿ ಅಂತಾರೆ. ಈ ಥರದವ್ರು ಎಷ್ಟು ಜನ ನೋಡಿಲ್ಲ ನಾವು ಲೋಕದೊಳಗೆ. ಇಲ್ಲಿ ವಿಷಮಗತಿ ಕಾರಣ ಹೇಳ್ತದೆ ಭಾಗವತ. ಅವಧೂತ ಚರ್ಯೆಯಲ್ಲಿದ್ದ ಭರತನಿಗೆ ನೆಲದ ಮೇಲೆ ಹೋಗ್ತಾ ಇದ್ದ ಪಶು ಕ್ರಿಮಿ ಕೀಟಗಳೆಲ್ಲ ಕಣ್ಣಿಗೆ ಬೀಳ್ತಾ ಇದ್ವಂತ. ಅವುಗಳಿಗೂ ಹಿಂಸೆ ಆಗಬಾರದು ಅನ್ನುವ ಆ ಚರ್ಯೆ ಭರತನಲ್ಲಿದ್ದದ್ದಕ್ಕೆ ಅವನು ಹೆಜ್ಜೆ ಇಡುವಾಗಲೇ ಇವರಂತೆ ಅಲ್ಲ, ಬೇರೆ ಬೇರೆ ತರ ಇಟ್ಬಿಡ್ತಿದ್ದ. ಒಳಗಿದ್ದ ರಾಜ ಕೂಗಾಡ್ಲಿಕ್ಕೆ ಶುರು ಮಾಡಿದ. ಓ ಓಢಾರಾಹ, ಏನ್ ತಿಳ್ಕೊಂಡಿದ್ರಿ ಹೊರಲಿಕ್ಕೆ ಬಂದವ್ರು ನೀವೆಲ್ಲ? ನನ್ನ ಈ ದೇಶ ಆಳ್ತಿರೋ ರಾಜನನ್ನೇ ಹೀಗ್ ಮಾಡ್ತಿದ್ದೀರಲ್ಲ, ಶಿಕ್ಷೆ ಹಾಕ್ತೇನೆ ನಿಮಗೆಲ್ಲ ಅಂತ ಕೂಗಾಡ್ದ. ಕೂಗಾಡುವಾಗ ಆ ಉಳಿದವ್ರು ಯಾರು ಸುಮ್ಮನಿರ್ಲಿಲ್ಲ. ಅವ್ರಿಗೆ ಮಾತು ಬರ್ತಾ ಇತ್ತು, ಇವನಿಗೂ ಬರ್ತಿತ್ತು, ಮಾತಾಡಿರ್ಲಿಲ್ಲ ಅಷ್ಟೇ. ಅವ್ರು ಹೇಳೇ ಬಿಟ್ರು, ನವೀನೋಯಂ ಓಢ, ಈಗ ತಾನೇ ಹೊಸದಾಗಿ ಸೇರ್ಕೊಂಡಿದ್ದಾನಲ್ಲ ಬರೋಲಿಕ್ಕೆ, ಇವನು ವಿಷಮಗತಿಯಲ್ಲಿ ಇದ್ದದ್ದಕ್ಕೆ ನಮ್ಮ ಸಮಗತಿಯೂ ವಿಷಮವಾಗ್ತಾ ಇದೆ, ನಮ್ ತಪ್ಪಲ್ಲ ರಾಜ ಅಂತ ಅವ್ರು ತಮ್ಮ ಬಗ್ಗೆ ಹೇಳ್ಕೊಂಡ್ಬಿಟ್ರು. ಆವಾಗ ರಾಜ ಅವನ್ ಮೇಲ್ ದೃಷ್ಟಿ,
ಅವನನ್ನು ಬೈಲಿಕ್ಕೆ ಪ್ರಾರಂಭ ಮಾಡಿದ. ನೋಡೇ ಇಲ್ಲ ಅವನು ಯಾರು ಅಂತ, ಪರದೆ ಹಾಕಿದ್ದಾರೆ. ಅವನನ್ನು ಬೈಯುವಾಗ ಅಂತಾನೆ, ನೀನೇ ನನ್ನನ್ನು ಅಲ್ಲಿಂದ ಇಲ್ಲಿ ತನಕ ಒಬ್ಬನೇ ಹೊತ್ಕೊಂಡು ಬಂದಿ, ಎಷ್ಟು ತೆಳ್ಳಗಿದ್ದಿ ಪಾಪ, ಊಟ ಮಾಡಿದೆಯೋ ಇಲ್ಲೋ, ಎಷ್ಟು ದಿನ ಆಯ್ತೋ ಏನೋ, ಹೀಗೆಲ್ಲ ವ್ಯಂಗ್ಯ ಮಾಡ್ತಾ ಇದ್ದಾನೆ. ಒಳಗಡೆಯಲ್ಲಿ ಬ್ರಹ್ಮಜ್ಞಾನದ ಬೆಂಕಿ ಪ್ರಜ್ವಲಿಸ್ತಾ ಇದೆ ಭರತನಲ್ಲಿ. ಎಷ್ಟು ದೊಡ್ಡ ಜ್ಞಾನಿ, ಅವನನ್ನು ವ್ಯಂಗ್ಯ ಮಾಡ್ತಾನೆ. ಎಷ್ಟು ತೆಳ್ಳಿಗಿದ್ದಿ, ಬಹಳ ಶ್ರಮ ಆಗ್ಬಿಟ್ಟಿದೆ ನಿನಗೆ, ನನ್ನನ್ನು ಅಲ್ಲಿಂದ ಇಲ್ಲಿ ತನಕ ಹೊತ್ಕೊಂಡು ಬಂದಿದ್ದಿ, ಭಾರ ನಿನ್ನ ಹೆಗಲ ಮೇಲೆ ಜಾಸ್ತಿ ಬಿದ್ದಿದೆಯೋ ಏನೋ, ಹೀಗೆಲ್ಲ ಮಾತಾಡಿದ. ಆಗ ಆ ಹೊತ್ತಂಥ ಭರತನಿಗೆ ಒಳಗಿರುವ ರಾಜನನ್ನು ಉದ್ಧಾರ ಮಾಡಬೇಕಾದ ಕಾಲ ಬಂದಿದೆ ಅಂತ ಪ್ರೇರಣೆ ಆಯ್ತು. ನೋಡಿ, ಎಲ್ಲರದ್ದು ಉದ್ಧಾರ ಆಗ್ಬೇಕಾದ್ರೆ ಅದೊಂದು ಕಾಲ ಬೇಕಾಗ್ತದೆ. ಆ ಕಾಲ ಬರೋ ತನಕ ನಾವೆಲ್ಲ ಕಾಯಲೇಬೇಕು ಅಂತದೆ ಭಾಗವತ. ಅವನೇನ್ ಮಾಡಿದ, ಪಲ್ಲಕ್ಕಿನ ಎತ್ತಿ ಕೆಳಗಿಟ್ಟೇ ಬಿಟ್ಟ ಭರತ. ಆಗ ಈತ ಪರದೆ ತೆಗೆದು ನೋಡ್ತಾನೆ, ಯಾರು ಇವನು ಕೆಳಗಿಟ್ಟವನು ಅಂತ. ಬೆಂಕಿ ಬೆಂಕಿ ಕಂಡು ಹಾಕೊಂಡಂತೆ ಭರತ. ಅವನನ್ನು ನೋಡೇ ಹೊರಗೆ ಬಂದ, ಕಣ್ಣು ದಿಟ್ಟಿಸಿ ನೋಡ್ತಾ ಇದ್ದಾನೆ. ಇವ ನೋಡಿದ್ರೆ ಆಕಾಶದ ಕಡೆ ನೋಡ್ತಿದ್ದಾನೆ ಭರತ. ಇವನು ನೋಡ್ತಾ ಇಲ್ಲ ರಾಜನನ್ನ, ಆದ್ರೂ ಅವನ ಮಾತಿಗೆಲ್ಲ ಉತ್ತರ ಕೊಡ್ತಾ ಇದ್ದಾನೆ. ಆ ಉತ್ತರ ಒಂದು ರೀತಿ ಒಗಟಿದ್ದಾಗಿತ್ತು ಅಂತದೆ ಭಾಗವತ. ನೀನೇನಂದಿ, ಅಲ್ಲಿದ ಇಲ್ಲಿ ತನಕ ನಾನ್ ನಡ್ಕೊಂಡು ಬಂದೆ ಅಂತ ಹೇಳ್ದೆ ಅಲ್ಲ, ನಾನ್ ಯಾರು ನಡಿಲಿಕ್ಕೆ, ನಿನ್ನನ್ ಯಾಕೆ ನಾ ಹೊರ್ಲಿ, ನೀನ್ ಯಾರು ನನಗೆ ಆದೇಶ ಮಾಡ್ಲಿಕ್ಕೆ ಅಂತಂದ. ತೆಳ್ಳಗಿದ್ದೇನೆ ಅಂತಂತ ಇದ್ದಿ, ನಾನೆಲ್ಲಿದ್ದೇನೆ ತೆಳ್ಳಗೆ ಅಂತಂದ. ನಾನ್ ತೆಳ್ಳಗೂ ಇಲ್ಲ, ದಪ್ಪನೂ ಇಲ್ಲ, ಬೆಳ್ಳಗೂ ಇಲ್ಲ, ಕಪ್ಪನೂ ಇಲ್ಲ ಅಂತಂದ. ಕಪ್ಪ ಇಲ್ಲ, ತೆಳ್ಳಗಿಲ್ಲ, ದಪ್ಪ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇವನ ಮಾತಿಗೆಲ್ಲ ವಿಚಿತ್ರ ಉತ್ತರ ಕೊಡ್ತಾ ಇದ್ದಾನೆ. ಅಷ್ಟುದ್ದ ಭಾರ ಹೊತ್ಕೊಂಡು ಬಂದಿ ಎಂದದ್ದಕ್ಕೆ ಅಂದ, ನಾನ್ ಯಾರು ಭಾರ ಹೊರ್ಲಿಕ್ಕೆ? ಅರೆ, ನನಗೆಲ್ಲಿ ನೀನ್ ಭಾರ, ನಾನೆಲ್ಲಿ ಅದನ್ನು ಹೊತ್ತಿದ್ದೇನೆ, ನಮ್ಮಿಬ್ರನ್ನು ಹೊತ್ತವನು ಬೇರೆನೇ ಇದ್ದಾನೆ ಅಂತ ಅಂದ್ಬಿಟ್ಟ. ನೀನ್ ಯಾವ ಸೀಮೆ ರಾಜ, ನೀನ್ ಯಾವ ಸೀಮೆ ರಾಜನೋ ನನಗೆ, ನಾನ್ ನಿನಗೆ ಭೃತ್ಯನೂ ಅಲ್ಲ, ನೀ ನನಗೆ ರಾಜನೂ ಅಲ್ಲ ಅಂತ ನಿರಾಕರಿಸ್ಬಿಟ್ಟ. ಒಂದೊಂದು ಸ್ಟೇಟ್ಮೆಂಟ್ ಇದೆ ಅಲ್ಲ, ತಾಳೆ ಆಗಲ್ಲ. ಭಾಗವತ ಒಳ ಅರ್ಥದಲ್ಲಿ ತಾಳೆ ಮಾಡಿ ತೋರಿಸ್ತದೆ. ಆಗ್ತದೆ ತಾಳೆ, ಹೇಗಾಗ್ತದೆ ಅಂತ ತಿಳಿಸ್ತಾರೆ. ಏನ್ ಅರ್ಥ ಇದರದು? ತೆಳ್ಳಗಿದ್ದಿ ಅಂತ ರಾಜ ಹೇಳಿದರೆ, ಭರತ ಹೇಳಿದ ಮಾತು ತೆಳ್ಳಗೂ ಇಲ್ಲ, ದಪ್ಪವೂ ಇಲ್ಲ, ಕಪ್ಪೂ ಇಲ್ಲ ಅಂತ ಮಾತು. ವಾಸ್ತವ ಅರ್ಥ ಮಾಡ್ಕೊಳ್ಳೋಣ. ಭಾಗವತ ನಮಗೆ ತಿಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿರೋದು ಏನನ್ನ? ಮೂರನ್ನ. ಅಚೇತನ, ಅವನೊಳಗೊಬ್ಬ ಇದ್ದಾನೆ, ಅವನು ಚೇತನ. ಅವನನ್ನು ಮೀರಿದ ಮತ್ತೊಬ್ಬ ಇದ್ದಾನೆ, ಅವನು ಪರಮಚೇತನ ಅಂತ. ನೋಡಿ, ಅಚೇತನ ಅಂದ್ರೆ ಈ ದೇಹ. ಒಳಗಿರೋನ್ನ ಆಶ್ರಯ ಪಡೆದು ಇದ್ರ ಜೊತೆಗೆ ಭೋಗ ಅನುಭವಿಸ್ತಾ ಇರೋನಿದ್ದಾನಲ್ಲ, ಅವನು ಚೇತನ. ಇವರಿಬ್ಬರನ್ನೂ ನಿಯಂತ್ರಿಸ್ಲಿಕ್ಕೆ ಒಬ್ಬನಿದ್ದಾನಲ್ಲ, ಅವನೇ ಪರಮಚೇತನ. ಈ ಕಂಟೆಂಟ್ ಅನ್ನ ಭಾಗವತ ನಮಗೆ ತಿಳಿಸ್ಬೇಕಾಗಿದೆ. ಅದಕ್ಕೆ ಇವರಿಬ್ಬರ ಸಂವಾದವನ್ನ ನಮ್ಮ ಮುಂದೆ ಇಡುತ್ತದೆ ಅಂತ ಭಾವಿಸ್ಬೇಕಂತ. ಅವನೇನು ಹೇಳ್ದ, ನೀನ್ ನನಗೆ ತೆಳ್ಳಗಿದ್ದಿ ಅಂತಿದ್ದಿ, ನಾನು ಇಲ್ಲ ಅಂದ. ಹಾಗಾದ್ರೆ ತೆಳ್ಳಗಿಲ್ಲ ಅಂದ್ರೆ ಎಲ್ರೂ ಅಂತೇವಲ್ಲ, ದಪ್ಪ ಇದ್ದೇನಿ, ಕಪ್ಪ ಆಗಿದ್ದೇನಿ, ತೆಳ್ಳಗಾಗಿದ್ದೇನಿ. ಕನ್ನಡಿ ಮುಂದೆ ನೋಡಿದಾಗೆಲ್ಲ ನಮ್ಮನ್ನ ನಾವೇ ಎಟ್ಸಲಿ ಬೈಕೋತಿರ್ತೀವಿ. ಸ್ವಲ್ಪ ಯಾಕೋ ಕಪ್ಪ ಆಗ್ಬಿಟ್ಟೆ ಈ ಬಿಸಿಲಿಗೆ ಅಂತೇಳಿ, ಸ್ವಲ್ಪ ತೆಳ್ಳಗಾದೆ ಅಂತ. ಮನುಷ್ಯ ಅನ್ನುವ ವ್ಯವಹಾರವನ್ನ ಮೀರಿ ಮಾತಾಡಿದ. ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾನೆ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್ರುಡ್ಭಯಂ ಕಲಿರಿಚ್ಛಾ ಜರಾಚ. ಸ್ಥೌಲ್ಯಂ, ದಪ್ಪ ಇರೋದು ದೇಹ, ಆತ್ಮ ಅಲ್ಲ, ಚೇತನ ಅಲ್ಲ. ಕಾರ್ಶ್ಯಂ, ಕೃಷ್ಯ ಇರೋದು ದೇಹ, ಚೇತನ ಅಲ್ಲ. ವ್ಯಾಧಯ ಆಧಯ, ಈ ರೋಗ ರುಜಿನಗಳು ಬರೋದು ದೇಹಕ್ಕೆ, ಆತ್ಮನಿಗಲ್ಲ. ಕ್ಷುತ್ರುಡ್ಭಯಂ, ಹಸಿವೆ, ನೀರಡಿಕೆ, ಅದು ದೇಹದ ಧರ್ಮ, ಆತ್ಮನ ಧರ್ಮ ಅಲ್ಲ. ಆದ್ರೆ ದೇಹವನ್ನ ನಾನು ಅಂತ ಭ್ರಮಿಸಿರ್ತೇವಲ್ಲ, ಅಭಿಮಾನ ಮಾಡ್ತೀವಿ, ಅಲ್ಲಿವರೆಗೂ ಈ ದೇಹದ ಧರ್ಮಗಳೆಲ್ಲ ಆತ್ಮನಿಗೆ ಸಂಪರ್ಕ ಆಗ್ತದೆ, ಸಂಕ್ರಮಣ ಆಗ್ತದೆ. ನಾವಿದನ್ನೇ ತಿಳಿದಿಲ್ಲ. ಎಂಥ ಅದ್ಭುತವಾದ ವಿಷಯ ಇದು. ದೇಹ ಬೇರೆ, ಆತ್ಮ ಬೇರೆ ಅನ್ನುವ ವಿವರಣೆ ಅವನಿಗೆ ಎಚ್ಚರಿಸ್ಲಿಕ್ಕೋಸ್ಕರ, ಕೊಡ್ಲಿಕ್ಕೋಸ್ಕರ ಮಾತಿನಲ್ಲೇನೆ ಒಗಟಿನಂತೆ ಮಾತಾಡ್ದ ಅಂತ ಭಾಗವತ ಹೇಳ್ತದೆ. ಹೌದು ಹೌದು, ದೇಹ ಬೇರೆ, ಆತ್ಮ ಬೇರೆ ಅಂತ ಅವನಿಗೆ ತಿಳುವಳಿಕೆ ಬರೋ ಹಾಗೆ ಮಾಡಿಬಿಟ್ಟ. ನೀನೇನಂದಿ, ತೆಳ್ಳಗಿದ್ದೆ. ನಾ ತೆಳ್ಳಗಿಲ್ಲ ಅಂದ. ನಾನ್ ತೆಳ್ಳಗಿಲ್ಲ, ನನ್ನ ದೇಹ ತೆಳ್ಳಗಿದೆ ಅಂತ ಸರಿಪಡಿಸಿದ್ದಂತ.
ನಾನ್ ದಪ್ಪ ಇಲ್ಲ, ನನ್ನ ದೇಹ ದಪ್ಪ ಇದೆ ಅಂತ ಹೇಳ್ತಾನಂತ. ಅವನಿಗೆ ಮನಸ್ಸಿನಲ್ಲಿ ಈ ಭಾವ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಎಂಥ ವಿಚಿತ್ರ ಮಾತುಗಳಿದೆ ಅಲ್ಲ. ಮತ್ತೆ ಹೇಳಿದ್ದಿ, ನಾನ್ ರಾಜ, ದಂಡ ಹಾಕಿಬಿಡ್ತೇನೆ ಅಂತ. ನೀನ್ ಯಾವ ಸೀಮೆ ರಾಜನು? ನೀನು ತಾತ್ಕಾಲಿಕ. ಈಗ 3 ವರ್ಷಕ್ಕಾಗೋ ಎಲೆಕ್ಷನ್ನಿಗೆ ಅವರೇ ಪರ್ಮನೆಂಟ್ ರಾಜ, ಪರ್ಮನೆಂಟ್ ಮುಖ್ಯಮಂತ್ರಿ ಅನ್ಲಿಕ್ಕೆ ಆಗ್ತದ? ಇಲ್ಲ ತಾನೆ. ಇದನ್ನೇ ಉದಾಹರಣೆ ಕೊಟ್ಟ. ನಿನ್ನನ್ನ ಇಷ್ಟು ಸಮಯಕ್ಕೆ ರಾಜನ ಪದವಿಯಲ್ಲಿ ಕೂಡಿಸಿದವನು ರಾಜ. ಯಾರು ಕೂಡಿಸಿದವನು? ಯೋನ ಪಿತಾ ಜನಿತಾಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವಾ. ಅವನಲ್ವೇ ರಾಜ, ರಾಜಾಧಿರಾಜ ಅವನು. ನಿನ್ನನ್ನ ತಾತ್ಕಾಲಿಕ ಪದವಿಯಲ್ಲಿ ಕೂಡಿಸಿದ ಮೇಲೆ ನೀ ನಿಜ ರಾಜ ಅಲ್ಲ. ನಿನ್ನ ಭೃತ್ಯ ನಾನು ಅಲ್ಲ. ನನಗೇನಿದ್ರು ರಾಜ ಅವನು, ನಾನೇನಿದ್ರು ಭೃತ್ಯ ಅವನಿಗೆ ಅಂತ ಅವನಿಗೆ ಎಚ್ಚರಿಸ್ಬಿಟ್ನಂತೆ. ಹೀಗೆ ಮಾತಿನಿಂದಲೇ ಆ ರಾಜನನ್ನ ತಿದ್ದುಪಡಿ ಮಾಡ್ತಾ ಇದ್ದಾನೆ ಪ್ರತಿ ಹಂತದಲ್ಲಿ. ಮತ್ತೆ ಹೇಳ್ದ, ಕಪಿಲನು ಉಪದೇಶಕ್ಕೆ ಹೊರಟಿದೀಯಾ? ಹೌದು ಅಂತ ತಲೆ ಅಡಿಸಿದ. ಕಪಿಲ ನಿನ್ನ ಈ ಎಲ್ಲ ಸೈನ್ಯ ಪಲ್ಲಕ್ಕಿ ನೋಡಿ ನಿನ್ನನ್ನು ಉಪದೇಶಕ್ಕೆ ಬಾ ಅಂತ ಹೇಳಿದಾನ ಅಂತ ಕೇಳಿದ. ಮತ್ತೆ ಮುಖ ಸಣ್ಣ ಆಯ್ತು ರಾಜಂದು, ರಹುಗಣ ರಾಜಂದು. ಕಾಲಿಗೆ ಬಿದ್ದ. ತಪ್ಪಾಯ್ತು ಅಂತ ಕ್ಷಮೆ ಕೇಳ್ದ. ನಿಮ್ಮ ಮಾತೇ ವಿಚಿತ್ರ, ನಿಮ್ಮ ದೇಹವೇ ವಿಚಿತ್ರ, ನಿಮ್ಮ ನೋಟವೇ ಇನ್ನೂ ಆಶ್ಚರ್ಯ. ನನಗೇನು ಅರ್ಥ ಆಗ್ತಾ ಇರ್ಲಿಲ್ಲ, ಈಗೀಗ ಸ್ವಲ್ಪ ಸ್ವಲ್ಪ ತಿಳುವಳಿಕೆಗೆ ಬರ್ತಾ ಇದೆ ಅಷ್ಟೇ. ತಪ್ಪಾಯ್ತು, ಕ್ಷಮಿಸ್ಬಿಡಿ, ನಿಮಗೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಅಂತ ಕೈ ಮುಗಿದು ನಿಂತು, ನೀವೇ ಉಪದೇಶ ಮಾಡಿದ್ರೆ ಚೆನ್ನಾಗಿರ್ತದೆ, ಕಪಿಲನ ಉಪದೇಶದ ತನಕ ಏನು ಹೋಗಲ್ಲ ಅಂತ ಕೂತ್ಕೊಂಡ್ಬಿಟ್ಟಂತೆ. ನೋಡಿ, ಸತ್ಸಂಗದ ಲಾಭ ಎಷ್ಟೆಲ್ಲ ಇದೆ ಅನ್ಲಿಕ್ಕೂ ಈ ಕಥೆ. ನಾನು ಉಪದೇಶ ಮಾಡ್ಬೇಕಾ? ಒಂದು ಚಿಕ್ಕ ಕಥೆ ಹೇಳ್ತೇನೆ ಅಂತಂದ್ರಂತ. ಚಿಕ್ಕ ಕಥೆ ಹೇಳಿದ್ರು. ಆಗ ಅವಧೂತ ಹೇಳಿದ ಕಥೆ ನೋಡು ರಹುಗಣ ರಾಜ, ನಿನಗೆ ಈ ಕಥೆ ಹೇಳೋದ್ರಿಂದ ಏನ್ ತಿಳಿತದೆ ಹೇಳಿ ನನಗೆ ಆಮೇಲೆ ಅಂತಂದ. ಒಬ್ಬ ಶ್ರೀಮಂತ ಇದ್ದ, ವ್ಯಾಪಾರ ಮಾಡಿಕೊಂಡಿದ್ದ. ಒಂದಿಷ್ಟು ಹಣ ಸಂಪಾದಿಸಿ ತನ್ನ ಹಣದ ಗಂಟೆಲ್ಲ ಕಟ್ಟಿ ಮತ್ತೊಂದು ಊರಿಗೆ ಅಂತ ಹೊರಟ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಕಾಡು ದಾರಿ ಬಂತಂತ. ಕಾಡು ದಾಟೇ ಹೋಗ್ಬೇಕಾ ಇನ್ನೊಂದು ಊರಿಗೆ, ಕಾಡು ದಾರಿ ಬಂದಿದೆ. ಅವನಿಗೆ 6 ಜನ ಕಳ್ಳರು ಎದುರುಗಡೆಗೆ ಬಂದ್ಬಿಟ್ರು. ಕೈಯಲ್ಲಿದ್ದ ಹಣದ ಗಂಟನ್ನ ಎಷ್ಟು ಮುಚ್ಚಿಟ್ಕೊಂಡ್ರು ಬಿಡ್ತಿಲ್ಲ ಅವರು. 6 ಜನ ಕಳ್ಳರು ಅವನ ಹಣ ಎಲ್ಲ ದೋಚ್ತಾರೆ. ಏನ್ ಕೈಯಲ್ಲಿ ಉಳಿಲಿಲ್ಲ. ಅರೆ ರೇ, ಕಾಡು ದಾರಿಯಲ್ಲಿ ಕಳ್ತನ ಆಯ್ತಲ್ಲ ನಂದೆಲ್ಲ ಅಂತ ವ್ಯಥೆ. ಇನ್ನು ಕಾಡು ಅಂದ್ಮೇಲೆ ಹುಲಿ, ಸಿಂಹ, ಕರಡಿ, ಚಿರತೆಗಳ ಭಯ. ಅವು ಬಂದ್ವು. ಅವು ಅಟ್ಟಿಸ್ಕೊಂಡು ಬರ್ತಾವೆ. ಇವನು ಓಡೋಡಿ ಹೋಗ್ತಾ ಇದ್ದಾನೆ. ಮುಂದೆ ಸಾಗಿದ. ಗೊತ್ತಾಗದೆ ಒಂದು ಹಾಳು ಬಾವಿಗೆ ಬಿದ್ದ. ಗೊತ್ತಾಗದೆ ಬಿದ್ದ ಹಾಳು ಬಾವಿಗೆ. ಬಾವಿಗೆ ಬಿದ್ದಾಗ ನೋಡ್ತಾನೆ ಆಳ ಇದೆ, ಬಹಳ ಆಳ ಇದೆ. ಕೆಳಗೆ ಕಣ್ಣಾಡಿಸ್ತಾನೆ 100 ಅಡಿ ದೊಡ್ಡ ಸರ್ಪ, ಘಟ ಸರ್ಪ, ಹಾವು. ಅದು ಬಾಯಿ ತೆಗೆದಿದೆ. ಯಾರಾದ್ರೂ ನನ್ನ ಬಾಯಿಗೆ ಬೀಳ್ತಾರೇನೋ ಅನ್ನೋ ಹಾಗೆ. ಇವನಿಗೆ ಹೆದರಿಕೆ ಆಗಿದೆ, ಪ್ರಾಣ ಭಯ ಬಂದಿದೆ. ಅಯ್ಯೋ ಬೀಳ್ತೇನೆ ಇದ್ರ ಬಾಯಲ್ಲಿ ಅಂತ ಎಲ್ಲಾದ್ರೂ ಕೈ ಆಡಿಸಿದ್ರೆ ಒಂದು ಕೊಂಬೆ ಸಿಗ್ಬೋದಾ ಅಂತ ಆಳ ಬಾವಿಯಲ್ಲಿ ಕೈ ಆಡಿಸಿದ. ಮರದ ಕೊಂಬೆ ಸಿಕ್ತಂತೆ ದೈವದಿಂದ. ಆ ಕೊಂಬೆ ಹಿಡ್ದ. ಹಾಳು ಬಾವಿಯಿಂದ ಕೆಳಗೆ ಘಟಸರ್ಪದಿಂದ ಪಾರಾದ. ಬಾವಿಯಿಂದ ಮೇಲ್ ಬರ್ಲಕ್ಕ ಆಗ್ತಾ ಇಲ್ಲ. ಮೇಲೆಲ್ಲ ಪ್ರಾಣಿಗಳು, ಕೆಳಗೆ ಸರ್ಪ. ಟೊಂಗೆ ಹಿಡಿದಿದ್ದಾನೆ. ದೇಹದ ಭಾರಕ್ಕೆ ಟೊಂಗೆಯೂ ಮುರಿಲಿಕ್ಕೆ ಆಯ್ತಂತೆ. ಅಷ್ಟು ಭಾರ ಇರ್ತೇವೆ ನಾವೆಲ್ಲ, ಏನ್ ಸಾಮಾನ್ಯ ಅಲ್ಲ. ಭಾರಕ್ಕೆ ಟೊಂಗೆ ಮುರಿಲಿಕ್ಕಾಗಿದೆ. ಅದರ ಮೇಲ್ಭಾಗದಲ್ಲಿ ಒಂದು ಜೇನುಗೂಡು ಬೇರೆ ಕಟ್ಟಿತ್ತಂತೆ. ಅದು ಛಿದ್ರ ಆಗಿ ಜೇನು ನೊಣಗಳಿದ್ದಾವೆ. ಅವೆಲ್ಲ ಇವನನ್ನು ಮುತ್ರಿ ಕಚ್ಚಿ ಹಾಕ್ತಿದ್ದಾವೆ. ಅಷ್ಟ್ರ ಮಧ್ಯದಲ್ಲಿ ಜೇನುತುಪ್ಪ ಸುರಿತಾ ಇದೆ ಮೇಲಿನಿಂದ. ಇವನಿಗೇನು ಅಂದ್ರೆ, ಊರಿಗೆ ಹೋದ್ರು ಈ ಥರದ ಜೇನುತುಪ್ಪ ಸಿಗಲಾರದು. ಏನ್ ಜೇನಿನ ರಸ ಇದು, ನಿಜವಾದ ರಸ ಅಂತ ಹೇಳಿ ಅದಕ್ಕೆ ನಾಲಿಗೆ ಚಾಚಿ ಅದನ್ನೇ ಚಪ್ಪರಿಸ್ತಾ ಇದ್ದಾನಂತೆ. ಇದೇ ನೋಡು ನಿನಗೆ ತತ್ವೋಪದೇಶ ಅಂತಂದ ಭರತ. ಮತ್ತೆ ನಮಸ್ಕಾರ ಮಾಡಿದ ರಹುಗಣ ರಾಜ. ನಾನೇನೋ ನೀವು ತತ್ವ ಹೇಳ್ತೀರಿ ಅಂತ ಅನ್ಕೊಂಡಿದ್ದೆ ಮಾರಾಯರೇ. ಈಗಿನ ಸೀರಿಯಲ್ ಕತೆ ಹೇಳ್ದಾಗ ಹೇಳ್ಬಿಟ್ರಿ, ಅದು ಮುಗಿಯಲ್ಲ, ನಮಗೆ ಅರ್ಥ ಆಗಲ್ಲ ಅಂತಂದ. ಅರ್ಥನೇ ಆಗಲ್ಲ. ಏನ್ ತತ್ವ ಇದೆ ಇಲ್ಲಿ? ಯಾರೋ ಶ್ರೀಮಂತ ವ್ಯಾಪಾರ ಮಾಡ್ತಿದ್ದ, ಹಣ ಸಂಪಾದಿಸಿದ, ಯಾಕೆ ಬೇಕು? ಪರೋಕ್ಷ ಪ್ರಿಯಾ ಹಿ ದೇವಾಹ ದೇವಾ ವೈ ಪರೋಕ್ಷ ಪ್ರಿಯಾಹ. ನೋಡಿ ಭಾಗವತ ಎಷ್ಟು ಅರ್ಥಗರ್ಭಿತ ಅಂತ ಇಲ್ಲೇ ಗೊತ್ತಾಗ್ತದೆ. ವೇದದಲ್ಲಿ ಒಂದು ಮಾತು, ದೇವತೆಗಳು ಹೆಚ್ಚು ಪ್ರೀತಿಸುವ ಭಾಷೆ ಯಾವುದು? ಪರೋಕ್ಷದ ಭಾಷೆಯನ್ನು ಹೆಚ್ಚು ಪ್ರೀತಿಸ್ತಾರಂತೆ ದೇವತೆಗಳು.
ತತ್ವವನ್ನ ಜಗತ್ತಿಗೆ ತತ್ವವನ್ನ ನೇರ ಹೇಳಿದ್ರೆ ದೇವತೆಗಳಿಗೆ ಅಷ್ಟು ಇಷ್ಟ ಆಗಲ್ಲ, ಮನುಷ್ಯರಿಗೆ ಇಷ್ಟ ಆಗ್ತದೆ. ಆದ್ರೆ ದೇವತೆಗಳು ಮಾತ್ರ ಒಗಟೊಗಟಾಗಿ ಮಾತನಾಡಿದ್ರೆ ಭಾರಿ ಖುಷಿ ಪಡ್ತಾರಂತ. ಅದೊಂದು ಪದ್ಧತಿ. ಇವತ್ತು ಎಲ್ಲಾ ಭಾಷೆ ನಮಗ್ ಬರಲ್ಲ. ರಾ ಏಜೆನ್ಸಿಗಳಿದ್ದಾವೆ, ಸುರಕ್ಷತೆಯ ದೃಷ್ಟಿಯಲ್ಲಿ ಅವ್ರದೇ ಒಂದು ಕೋಡ್ ವರ್ಡ್ ಮಾಡ್ಕೊಳ್ತಾರೆ. ಅವ್ರು ಅದರಲ್ಲಿ ಮಾತನಾಡಿಯೇ ಖುಷಿ ಪಡ್ತಿರ್ತಾರಲ್ವೇ. ಹಾಗೆ ದೇವತೆಗಳೆಲ್ಲ ಪ್ರಪಂಚವನ್ನ ರಕ್ಷಿಸ್ಲಿಕ್ಕೆ ಅಂತ ಇರುವವರು. ಅವರಿಗೆ ಒಳಗಿರುವ ರಹಸ್ಯ ತತ್ವಗಳು ಒಗಟೊಗಟಾಗಿ ಹೇಳಿದಾಗ ಖುಷಿ ಜಾಸ್ತಿ ಅಂತ. ಭಾಗವತ ಕೇವಲ ಮನುಷ್ಯರಿಗಷ್ಟೇ ಇರೋ ಗ್ರಂಥ ಅಲ್ಲ. ವ್ಯಾಸರು ತಮ್ಮ ಈ ಗ್ರಂಥ ರಚಿಸಿ ದೇವತೆಗಳಿಗೂ ಅವರ ಅಭಿಲಾಷೆಗೆ ಅನುಗುಣವಾದ ಭಾಷೆಯನ್ನು ಅಳವಡಿಸಿದ್ದಾರೆ. ನೋಡಿ, ಭಾಗವತದ ಚಾನೆಲ್ ಅನ್ನ ನಾವು ನೀವು ಹೇಳುವ ಕೇಳುವ ಸೌಭಾಗ್ಯ ಬಂದಿದೆ ಅಂತಂದ್ರೆ ಹೇಗೆ ಹೆಮ್ಮೆ ಪಡಬೇಕು ಗೊತ್ತೇ. ಯಾವ ಭಾಗವತ ಇವತ್ತಿಗೂ ದೇವತೆಗಳ ಮನೆಗಳಲ್ಲೆಲ್ಲ ನಮ್ಮ ಮನೆಗಳಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಬಂದಂತೆ ದೇವತೆಗಳ ಮನೆಯಲ್ಲಿ ಬರ್ತದಂತೆ. ಇವತ್ತಿಗೆ ಯಾವಾಗಲೂ ಅಲ್ಲಿ ಪ್ಲೇ ಆಗಿದೆ. ಅದೇ ಭಾಗವತವೇ ಮನುಷ್ಯ ಲೋಕದಲ್ಲಿ ಬಂದಿದೆ. ಖುಷಿ ಪಡ್ಬೇಕಷ್ಟೇ. ನಮ್ಮ ದೇಶದಲ್ಲಿ ಬರ್ತಿರೋ ಚಾನಲ್ಲೇ ಬೇರೆ ದೇಶಕ್ಕೂ ಬಂತು ಅಂದ್ರೆ ಮೊದಲದು ನ್ಯಾಷನಲ್ ಗ್ರೇಡ್ ಆಗಿತ್ತು, ಅಲ್ಲಲ್ಲ, ಮೊದಲದು ಸ್ಟೇಟ್ ಲೆವೆಲ್ ಇತ್ತು, ಆಮೇಲೆ ನ್ಯಾಷನಲ್ ಆಯ್ತು. ಬೇರೆ ದೇಶದಲ್ಲೂ ಚಾನಲ್ ಬರ್ತಾ ಇದೆ ಅದು ಅಂದ್ರೆ ಇಂಟರ್ನ್ಯಾಷನಲ್ ಆಯ್ತು. ಈಗ ಹೇಳಿ ನೋಡೋಣ, ಭಾಗವತ ಇದು ಬರೀ ಇಂಟರ್ನ್ಯಾಷನಲ್ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ. ದೇವಲೋಕದಲ್ಲಿ ಪ್ಲೇ ಆಗ್ತಾ ಇರುವ ಭಾಗವತ ಮನುಷ್ಯ ಲೋಕದಲ್ಲಿ ಬರ್ತಾ ಇದೆ. ನಾವು ಕೇಳೋ ಭಾಗ್ಯ ಬಂದಿದೆ ಅಂದ್ರೆ ಹೆಮ್ಮೆ ಪಡ್ಬೇಕಲ್ವೇ. ಅಷ್ಟು ಅದ್ಭುತ. ಅದಕ್ಕೆ ಕಥೆಗಳಲ್ಲಿ ಕೆಲವು ಸಮಯ ಒಗಟಾಗಿ ಹೇಳಿ ದೇವತೆಗಳನ್ನು ಖುಷಿ ಪಡಿಸುವ ಕಾರ್ಯನೂ ಮಾಡ್ತಾರೆ. ಪುರಾಣಗಳನ್ನು ಹೇಳುವಾಗ ಮನುಷ್ಯರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವತಕ್ಕೆ ದೇವತೆಗಳು ಬರ್ತಾರೆ ಅಂತ ವ್ಯಾಸರೇ ಹೇಳ್ತಾರೆ. ನಮಗೇನ್ ಅನ್ನಿಸ್ತದೆ, ನಾವು ನೀವು ಪುರಾಣ ಹೇಳ್ತಿದ್ದೇವೆ ಕೇಳ್ತಿದ್ದೇವೆ ಅಂತ. ನಿಮ್ಮೆಲ್ಲರ ಸಂಖ್ಯೆ ಬಹಳ ಕಡಿಮೆ. ಭಾಗವತದ ವ್ಯೂವರ್ಸ್ ಏನಿದ್ರು ಪರೋಕ್ಷವಾಗಿದ್ದಾರೆ, ಆ ದೇವತೆಗಳ ಸಂಖ್ಯೆ ಜಾಸ್ತಿ ಅಂತ ಹೇಳ್ತಾರೆ. ಅಷ್ಟು ಖುಷಿ ಭಾಗವತ ಅಂತಂದ್ರೆ. ನಿನಗೆ ಅರ್ಥ ಆಗದೆ ಹೋದ್ರೆ ರಾಜ, ನಿನಗೆ ಅರ್ಥ ಆಗೋ ಭಾಷೆಯಲ್ಲಿ ಬಿಡಿಸ್ತೇನೆ ಅಂದ್ರಂತೆ. ಹೌದು, ನನಗೆ ಬಿಡಿಸಿ ಹೇಳ್ರಿ ಅಂತಂದ ರಾಜ. ಆಗ ಅವಧೂತ ಭರತ ವಿವರಣೆ ಕೊಡ್ತಾನೆ. ಶ್ರೀಮಂತ ಅಂದ್ರೆ ಯಾರು? ನಾವು ನೀವು ಮನುಷ್ಯ ದೇಹ ಪಡ್ಕೊಂಡು ಬಂದದಕ್ಕೆ ಶ್ರೀಮಂತರು ಅಂತ ಅಂತಾರೆ. ಮನುಷ್ಯ ದೇಹವೇ ಒಂದು ಶ್ರೀಮಂತಿಕೆಯ ದೇಹ. ಪುಣ್ಯವೇ ಶ್ರೀಮಂತಿಕೆ. ಪಾಪದಿಂದ ಮನುಷ್ಯ ಕ್ರಿಮಿಕೀಟಗಳಾಗ್ತಾನೆ. ಪುಣ್ಯ ಇದ್ರೆ ಮಾತ್ರ ಮನುಷ್ಯ ದೇಹ ಪಡಿತಾನಾದ್ರಿಂದ ಮನುಷ್ಯ ದೇಹವೇ ಶ್ರೀಮಂತ ದೇಹ. ಎಲ್ರೂ ಆದ್ವಿ. ಇಲ್ಲಿರುವ ಪುಣ್ಯವೇ ಹಣದ ಗಂಟು. ಅದನ್ನು ಹಿಡಿದುಕೊಂಡು ಒಂದೂರಿನಿಂದ ಒಂದೂರಿಗೆ ಹೊರಟ ಅಂದ್ರೆ ಕಥೆ ಚಿಕ್ಕದು, ಸಂದೇಶ ದೊಡ್ಡದು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ದಾಸರು ಹೇಳ್ತಾರೆ. ನಾವು ಹೋಗ್ಬೇಕಾಗಿ ಸೇರಿರೋದು ಆ ಮನೆಗೆ ಅಲ್ವೇ, ವೈಕುಂಠಕ್ಕೆ. ಅವನ ಪುರಕ್ಕೆ ಹೋಗ್ಬೇಕಿದೆ. ಆದ್ರೆ ಈ ಊರಿನಲ್ಲಿ ಇದ್ದೇವೆ. ಇಲ್ಲಿಂದ ಹೊರಟವನಿಗೆ ಕಾಡು ದಾರಿ ಬಂತು ಅಂದ್ರೆ ನಾವು ನೀವು ಅನುಭವಿಸ್ತಾ ಇರುವ ಸಂಸಾರವೇ ಕಾಡು ಅಂತ ಭಾಗವತ ಹೇಳ್ತಾರೆ. ಇಲ್ಲಿ ಹುಲಿ ಇದೆ, ಸಿಂಹ ಇದೆ. ನಾವು ನೋಡಿದ್ರೆ ಸ್ಮಾರ್ಟ್ ಸಿಟಿಯಲ್ಲಿ ಇದ್ದೇವೆ ಅಂತ ನಮಗೇನೋ ಭ್ರಮೆ. ನಾವು ಸ್ಮಾರ್ಟ್ ಸಿಟಿಯಲ್ಲಿ ಇಲ್ಲ. ಭಾಗವತದ ಪ್ರಕಾರ ಕಾಡಿನಲ್ಲಿದ್ದೇವೆ. 6 ಜನ ಕಳ್ಳರು ಬರ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಕಳ್ಳರ ಕಾಟಕ್ಕೆ ಗಳಿಸಿದ ಹಣ ಎಲ್ಲಿ ಉಳಿಲಿಕ್ಕೆ ಸಾಧ್ಯ? ಮನುಷ್ಯ ಗಳಿಸಿದ ಪುಣ್ಯ ಕಾಮದಿಂದ, ಕ್ರೋಧದಿಂದ, ಲೋಭದಿಂದ ಎಲ್ಲ ಖರ್ಚಾಗ್ತದೆ. ಎಲ್ಲ ಸ್ವೈಪ್ ಮಾಡಿ ಪೇಮೆಂಟ್ ಮಾಡೋ ಪದ್ಧತಿ ಇವಾಗೆಲ್ಲ. ಸ್ವೈಪ್ ಮಾಡೋದು ಹೋಯ್ತು, ಇನ್ನು ಸ್ವಲ್ಪ ದಿವಸಕ್ಕೆ ಮುಗಿದು ಹೋಗ್ತದೆ. ಎಲ್ಲ ಈಗ ಇಂಟರ್ನಲ್ಲಿ ಎಲ್ಲ ಫೋನ್ ಪೇ, ಗೂಗಲ್ ಪೇ, ಯಾರಿಗೂ ಹಣ ಕಾಣಿಸಲ್ಲ. ಹಾಗೆ ಇವತ್ತು ವ್ಯವಸ್ಥೆ ಮಾಡಿದ್ದೇವೆ. ಸುಮ್ಮನೆ ಹೋಗಿ ಸ್ಕ್ಯಾನ್ ಮಾಡಿದ ಕೂಡಲೇ ಪೇ ಆಗಿ ಹೋಗ್ತದೆ. ಇವನಿಗೆ ಇಷ್ಟು ಬುದ್ಧಿ ಅಂದ್ರೆ ನಮ್ದೆಲ್ಲ ಪುಣ್ಯ ಪಾಪವನ್ನು ಹೇಗೆ ಸ್ಕ್ಯಾನ್ ಮಾಡಿ ಖರ್ಚು ಮಾಡಬೇಕು ಅಂತ ದೇವರಿಗೆ ಗೊತ್ತಿಲ್ವೇ? ಅವನು ನಮಗಿಂತ ಮುಂದುವರೆದವನು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಗಳಿಸೋದು ಪುಣ್ಯ ನಾವೇ ಆದ್ರೂ ಗಳಿಸಿದ ಪುಣ್ಯವನ್ನ ಕಾಣಿಸದಂತೆ ಹೇಗೆ ವ್ಯಯ ಮಾಡಿಸ್ಬೇಕು ಅನ್ನೋದು ದೇವರಿಗೆ ಗೊತ್ತಿದೆ. ನಾವೇನು ಬಯಕೆಗಳನ್ನು ಹೆಚ್ಚು ಬಯಸ್ತೇವೆ, ನಿಷಿದ್ಧವನ್ನ, ಆ ಬಯಕೆಗಳೇ ನಮ್ಮ ಪುಣ್ಯದ ಹಣವನ್ನ ಬ್ಯಾಲೆನ್ಸ್ ಇಲ್ಲದೆ ಇರೋ ಹಾಗೆ ನಿಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯೋಚಿಸಿ ಬಯಕೆಗಳನ್ನ ಮಾಡ್ಕೋ ಅಂತ ಅದಕ್ಕೆ ಹೇಳ್ತಾರೆ ಹಿರಿಯರು. ಕ್ರೋಧ, ಏನೂ ಕಾರಣ ಇಲ್ಲದೆ ಮತ್ತೊಬ್ಬರ ಮೇಲೆ ಮಾಡೋ ಸಿಟ್ಟಿದೆ ಅಲ್ಲ, ನಮ್ಮ ಪುಣ್ಯ ಅವರಿಗೆ ಕೊಟ್ಟು ಬಂದ್ವಿ ಅಂತ ಅರ್ಥ. ಯಾರ ಮೇಲೆ ಸಿಟ್ಟು ಮಾಡ್ತೇವೋ
ನಮ್ಮ ಪುಣ್ಯ ಎಲ್ಲ ಅವ್ರಿಗೆ ಹೋಗ್ಬಿಡ್ತದೆ. ಬೇಕಿಲ್ಲ ಸಿಟ್ಟು ಅಂತ ಅದಕ್ಕೆ. ಹೀಗೆ ಕಾಮಕ್ರೋಧಾದಿ ಕಳ್ಳರು ನಮಗೆ ಕಣ್ಣಿಗೆ ಕಾಣಲ್ಲ, ಪುಣ್ಯವೂ ಕಾಣಲ್ಲ, ಕಾಣದೆ ನಮ್ಮ ಪುಣ್ಯವನ್ನ ಹರಣ ಮಾಡ್ತಾರೆ. ಇದು ಆ ಶ್ರೀಮಂತನಿಗಾದ ಕಳ್ಳತನ ಅಂತ ತಿಳ್ಕೊಳ್ಬೇಕು. ಈತ ಓಡ್ದ ಅಂದ್ರೆ ಸಂಸಾರದ ಕಾಡಿನಲ್ಲಿ ನಾವು ನೀವು ಎಲ್ಲ ನಮ್ಮ ಆಯುಷ್ಯವನ್ನ ಓಡ್ತಾ ಇರ್ತದೆ, ನಾವು ಅದ್ರ ಜೊತೆಗೆ ಹೋಗ್ತಾ ಇರ್ತೇವೆ. ಕಾಡು ಪ್ರಾಣಿ ಬಂದ್ರು ಅಂದ್ರೆ ನಮ್ಮ ಬಂಧುಗಳೇ ಕಾಡು ಪ್ರಾಣಿಗಳಿದ್ದ ಹಾಗೆ. ಸುಮ್ಮನೆ ಬಂಧುಗಳು ಅಂತ ಹೆಸರಿಗೆ ಇಟ್ಕೊಂಡಿರ್ತೇವೆ, ಅಣ್ಣ ತಮ್ಮ ಅಜ್ಜ ಅಪ್ಪ ಹೆಂಡತಿ ಮಕ್ಕಳು ಗಂಡ ಎಲ್ಲ ಬಂಧುಗಳೇ. ಮತ್ ನೋಡಿದ್ರೆ ಅವರೆಲ್ಲ ಹರಿದು ತಿನ್ಲಿಕ್ಕೆ ಬರ್ತಾರೆ. ನನ್ನ ಹಣ ನನಗ್ ಕೊಡು, ನನ್ನ ಆಸ್ತಿ ನನಗ್ ಕೊಡು, ನನಗ ಆ ಪದವಿ ಕೊಡು, ನನಗಿದನ್ ಕೊಡು, ಇಲ್ದಿದ್ರೆ ನಿನ್ನನ್ನು ಉಳಿಸಲ್ಲ ಅಂತ. ಇಷ್ಟು ಗೋಳಾಟದಲ್ಲಿ ಮನುಷ್ಯ ಓಡದೆ ಇನ್ನೇನ್ ಮಾಡ್ತಾನೆ. ಹಾಗೆ ಓಡ್ಕೊಂಡು ಬಂದ, ಕಾಲಚಕ್ರ ಉರುಳಿತು, ಗೊತ್ತಾಗದೆ ಹಾಳು ಬಾವಿಗೆ ಬಿದ್ದ. ಹಾಳು ಬಾವಿ ಅಂದ್ರೆ ಯಾವುದು? ಮನುಷ್ಯನಿಗೆ ಬರೋ ಮುಪ್ಪು ಅಂತ ಅರ್ಥ. ಅದು ಗೊತ್ತಾಗದೆ ಬರೋದದು. ಇವತ್ತು ರಿಸರ್ಚ್ ಮಾಡ್ತಾನೆ ಇದ್ದಾರೆ ಯಾವತ್ತು ಮುಪ್ಪು ಬರ್ತದೆ ಅಂತ. ಆಗಲ್ಲ, ಸುಮ್ಮನೆ ಅದನ್ನ ಕಂಡು ಹಿಡಿಬೇಕು ಅಂತ ಹೊರಟಿದ್ದೇವೆ ನಾವೆಲ್ಲ. ಮುಪ್ಪಂತೂ ಬಂದು ಸೇರ್ಬಿಡ್ತದೆ. ಬಿದ್ದದ್ದಕ್ಕೆ ಕೆಳಗೆ ನೋಡಿದ್ರೆ ಘಟಸರ್ಪ. ಗಟ್ಟಿ ಮುಟ್ಟಾಗಿದ್ದಾಗ ಸಾಧನೆ ಮಾಡ್ಬೋದಿತ್ತಲ್ಲ ಚೆನ್ನಾಗಿ, ಮಾಡ್ಲಿಲ್ಲ ಅನ್ನೋ ಕೊರಗು ವಯಸ್ಸಾದಾಗ ಬರ್ತದಲ್ಲ, ಅದೇ ಘಟಸರ್ಪ ಅಂತ ಅಭಿಪ್ರಾಯ. ಒಳಗೆ ಬೀಳ್ಲಾರೆ, ಮೇಲ್ ಬರ್ಲಾರ, ಅಲ್ಲೇ ಇರೋಣ ಅಂದ್ರೆ ಯಾವ್ದಾದ್ರೂ ಒಂದು ಸಹಾಯಕ್ಕೆ ಬೇಕಲ್ಲ ಅಂತ ಟೊಂಗೆ ಹುಡುಕಿದ. ಈಗ ನಾವೇನಿದ್ದೇವಲ್ಲ ಅಭಿಮಾನ ಮಾಡಿಕೊಂಡು ಎಷ್ಟು ಬೈದ್ರು ಹೊಗಳಿದ್ರು ಅಂದ್ರು ಆಡಿದ್ರು ಏನೇ ಆಗ್ಲಿ ನನ್ನ ಮನೆ ಅಲ್ವೇ, ಹೀಗೆಲ್ಲ ಮಾತಾಡ್ಕೊಳ್ಳೋದು ಹಾಗೆ. ಮತ್ತೆ ಎಲ್ರು ಬೈತಿರ್ತಾರೆ, ನಮ್ಮನ್ನ ಮನೆ ಒಳಗೆ ಬೈತಾರೆ, ಸಮಾಜದಲ್ಲಿ ಬೈತಾರೆ, ಆಡ್ಕೊಳ್ತಾರೆ ಅಂತ. ಆದ್ರೂ ನನ್ನ ಮನೆ ಅಲ್ವಾ, ಇರ್ಲಿ ಬಿಡ, ನನ್ನ ಮಗಳಲ್ವಾ, ನನ್ನ ಮಗನಲ್ವಾ, ನನ್ನ ಯಜಮಾನ, ನನ್ನ ಹೆಂಡತಿ, ಇದು ಭಾವನೆಯಲ್ಲೇ ಬದುಕ್ತೇವೆ. ಎಷ್ಟಿದೆ ಆ ತೂಕ. ಅವತ್ತೇನು ಆ ಶ್ರೀಮಂತ ವ್ಯಾಪಾರಿ ಕೈಯಲ್ಲಿ ಹಿಡ್ಕೊಂಡಿದ್ನಲ್ಲ ಟೊಂಗೆ, ಅಷ್ಟೇ ಇದೆ ಅಂತ. ಅದು ಈಗಲೂ ಆಗ್ಲೂ ಮುರಿಯೋ ಹಾಗಿರೋ ಟೊಂಗೆನೆ ನಾವು ಮಾಡುವ ಅಭಿಮಾನದ ಟೊಂಗೆ. ಅದ್ರ ಮೇಲ್ ಕಟ್ಟಿದಂತಹ ಜೇನುಗೂಡು ಛಿದ್ರಾಗಿ ಮೈಯೆಲ್ಲ ಮುತ್ತಿರ್ತು ಅವನಿಗೆ. ನಮಗೂ ಇವತ್ತು ರೋಗಗಳೆಲ್ಲ ನೊಣ ಮುತ್ತಿರದಾಗ ಮುತ್ತಿರ್ತಾರೆ. ಹೊಸ ಹೊಸ ರೋಗ ಈಗ, ಕಣ್ಣಿಗೆ ಬೇರೆ, ಹಲ್ಲಿಗೆ ಬೇರೆ, ತಲೆಗೆ ಬೇರೆ, ಕಾಲಿಗೆ ಬೇರೆ, ಟೊಂಕಕ್ಕೆ ಬೇರೆ, ಎಲ್ಲದಕ್ಕೂ ಅದ್ರದ್ದು ಆಸ್ಪತ್ರೆಗಳು ಬೇರೆ, ಮಾತ್ರೆಗಳು ಬೇರೆ, ಅದರ ರಿಸರ್ಚ್ ಮಾಡೋರು ಬೇರೆ, ಅದರದ್ದೇ ಆದದ್ದು ಮೂಳೆಗೆ ಬೇರೆ, ರಕ್ತಕ್ಕೆ ಬೇರೆ, ನಾಡಿಗಳಿಗೆ ಬೇರೆ, ಎಲ್ಲ ಹೊಸ ಹೊಸ ರೋಗ. ಯಾವುದು ಪೂರ್ಣ ಉಪಶಮನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಯಾವುದೋ ಪೂರ್ಣ ಉಪಶಮನ ಆಗಲ್ಲ. 100% ಇದು ಪೂರ್ಣ ಆಯ್ತು ಅಂತಿಲ್ಲ. ಅದಕ್ಕೆ ಅದನ್ನ ಭಾಗವತ ರೋಗಗಳು ಬಂದು ಮುತ್ತಿರ್ತಾವೆ ಅನ್ನೋದನ್ನ ಜೇನ್ನೊಣಗಳಿಗೆ ಹೋಲಿಸಿದ್ದಾರೆ. ಅವು ದೂರ ಹೋಗ್ತಾವೆ ಮತ್ತೆ ಕಚ್ತಾವೆ, ದೂರ ಹೋಗ್ತಾವೆ ಮತ್ತೆ ಕಚ್ತಾವೆ. ಈಗ ಮನುಷ್ಯ ತನ್ನದೇ ದೇಹಕ್ಕೆ ತಾನು ಅನುಭವಿಸ್ತಾನೆ ರೋಗಗಳನ್ನ ಅಂತ ಅನ್ಲಿಕ್ಕೆ ಆ ಚಿತ್ರಣ ಕೊಡ್ತು. ಇಷ್ಟು ಚಿತ್ರಣ ಕೊಟ್ಟು ಮತ್ತೊಂದು ಹೇಳ್ತು, ಜೇನುತುಪ್ಪ ಬಿಡ್ಲಿಲ್ಲ ಮಾರಾಯರೆ ಅವನು, ಎಷ್ಟಾದ್ರೂ ಜೇನುತುಪ್ಪ ಬಿಡ್ಲಿಲ್ಲ ನೋಡಿ. ಹಾಗೆ ಮನುಷ್ಯ ವಯಸ್ಸಾದ್ರು, ಜೇನ್ನೊಣಗಳ ರೋಗ ತುಂಬಿಕೊಂಡ್ರು, ಕೆಳಗೆ ಘಟಸರ್ಪದ ಭಯ ಇದ್ರು, ಮೇಲ್ ಬರ್ಲಿಕ್ಕೆ ಆಗದೆ ಹೋದ್ರು, ಎಲ್ಲೋ ಒಂದ್ ಕಡೆಯಿಂದ ಒಂದು ಆಶೆಯ ಭಾವನೆ ಇಟ್ಕೊಂಡು ಈಗ ಅನುಭವಿಸ್ತಿರೋ ಸಂಸಾರದ ಸುಖ ಇದೆ ಅಲ್ಲ, ಅದು ಎಷ್ಟಿದೆ ಅಂದ್ರೆ ಆ ಜೇನುತುಪ್ಪದ ಸಿಹಿಯ ಸುಖ ಇದೆ ಅಂತ ಹೇಳ್ತಾರೆ. ಅದು ಎಷ್ಟೋ ಅಷ್ಟೇ ಅಂತೆ. ಇದೇ ಈಗ ಅನುಭವಿಸ್ತಾ ಇರೋದು ನಾವು. ಇದನ್ನು ನಿನಗೆ ಹೇಳಿದೆ ನಾನು ಅಂತ ಅಂದ್ಬಿಟ್ಟಂತೆ ಭರತ. ಬುದ್ಧಿವಂತ ರಹುಗಣ ರಾಜ ಕೇಳಿದ ಪುನಃ ಪ್ರಶ್ನೆ, ಅಲ್ಲ ಇದೆಲ್ಲ ವಿಷಯ ಹೇಳಿದಿ, ಅರ್ಥ ಆಯ್ತು, ಇದರಿಂದ ಪಾರಾಗೋ ಉಪಾಯ ಹೇಳಲಿಲ್ಲಲ್ಲ ನೀನು ಅಂತ ಕೇಳ್ದ. ಸರಿ, ಸಂಸಾರ ಇಷ್ಟಿದೆ ಅಂತ ಅಂದ್ರೆ ಸಾಲದು, ಇದರಿಂದ ದಾಟಿ ಮುಂದೆ ಹೋಗ್ಬೇಕಲ್ಲ, ಅದನ್ನು ಹೇಳಲಿಲ್ಲ ನೀನು ನನಗೆ, ಅದನ್ನೊಂದು ಹೇಳ್ಕೊಟ್ಬಿಡು ಅಂತ ಅನ್ನಂತ. ಅದಕ್ಕೆ ಭರತ ಹೇಳ್ತಾನೆ, ಕಾಡ್ ದಾರಿ ಪ್ರವೇಶಿಸುವ ಮುನ್ನವೇ ಎಚ್ಚರ ಇರಬೇಕಲ್ಲ. ನಾವೆಲ್ಲ ಕಾಡ್ ದಾರಿ ಒಳಗೆ ಹೋದ್ಮೇಲೆ ನೆನಪಿಸ್ಕೊಂಡ್ರೆ ಹೇಗೆ? ಮೊದಲೇ ಎಚ್ಚರ ಇರಬೇಕು, ಸಂಭಾವಿತ ಕಳ್ಳರು ಬರಬಹುದು ಅಂತ. ಹಾಗಾಗಿ ಮನುಷ್ಯ ಆತ್ಮರಕ್ಷಣೆಗಾಗಾದ್ರೂ ಒಂದು ವೆಪನ್ ಇಟ್ಕೊಳ್ಬೇಕಲ್ಲ. ಆತ್ಮರಕ್ಷಣೆಗಷ್ಟೇ, ಮತ್ತೊಬ್ಬರನ್ನ ಹೆದರ್ಸ್ಲಿಕ್ಕೆ ಬೇಡ. ಆತ್ಮರಕ್ಷಣೆಗೆ ಇವತ್ತು ಲೈಸೆನ್ಸ್ ಕೊಡ್ತದೆ ನಮಗೆ ವೆಪನ್ ಇಟ್ಕೊಳ್ಳಿಕ್ಕೆ. ಹಾಗೆ ತಾನು ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ, ತಾನು ದಡ ಸೇರ್ಲಿಕ್ಕೆ, ತನ್ನ ಮೇಲೆ ಕಳ್ಳರು ಆಕ್ರಮಿಸಿದ್ರೆ ಅವರನ್ನು ಹೆದರಿಸ್ಲಿಕ್ಕೆ ಒಂದು ಕೈಯಲ್ಲಿ ಆಯುಧ ಇದ್ರೆ ಅವನು ಈ ದಾರಿ ದಾಟ್ಬೋದು. ಯಾವುದದು ಆಯುಧ? ಜ್ಞಾನಾಸಿಮಾದಾಯ ತರಾತಿ ಪಾರಂ.
ಮನುಷ್ಯ ಸಂಸಾರದ ಕಾಡನ್ನ ದಾಟಿ ಹೋಗ್ಬೇಕು, ಕಾಮಕ್ರೋಧಾದಿ ಕಳ್ಳರನ್ನ ಎದುರಿಸ್ಬೇಕು ಅಂದ್ರೆ ಖಡ್ಗ, ಜ್ಞಾನದ ಖಡ್ಗ ಅಂತ ಹೇಳ್ತಾನೆ ಕೃಷ್ಣ. ಅದನ್ನೇ ಭಗವದ್ಗೀತೆಯಲ್ಲಿ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ಅಂತಂದ. ಮನುಷ್ಯನಿಗೆ ತತ್ವಜ್ಞಾನದ ಖಡ್ಗ ಇದ್ರೆ, ಖಡ್ಗ ಇದೆ ಅವನ ಕೈಯಲ್ಲಿ ಅಂದ್ರೆ ಕಳ್ಳರು ಬರ್ಲಿಕ್ಕೆ ಹೆದರ್ತಾರೆ ಹತ್ರ. ಖಡ್ಗ ಯಾರ ಕೈಯಲ್ಲಿ ಧರಿಸಿಲ್ಲ ಎಲ್ಲರೂ ಮುತ್ತುರ್ತಾರೆ. ಹಾಗಾಗಿ ತಡವಾದರೂ ಪರವಾಗಿಲ್ಲ, ಈಗಲಾದರೂ ಮನುಷ್ಯ ಜ್ಞಾನದ ಖಡ್ಗವನ್ನ ಸಂಪಾದಿಸ್ಲಿ ಅಂತ. ಜ್ಞಾನಕ್ಕಿರುವಷ್ಟು ಮಹಿಮೆ ಇನ್ಯಾವುದಕ್ಕೂ ಇಲ್ಲ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಸಾರಿ ಹೇಳ್ತಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಒಂದು ಕಡೆ ಹೇಳ್ತಾನೆ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಮತ್ತೊಂದಿಲ್ಲ ಅಂತ ಮತ್ತೊಂದು ಕಡೆ ಹೇಳ್ತಾನೆ. ಜ್ಞಾನದ ಖಡ್ಗದಿಂದ ಸಂಸಾರದ ವೃಕ್ಷವನ್ನ ಛೇದಿಸು ಅಂತ ಪುರುಷೋತ್ತಮ ಯೋಗದಲ್ಲಿ ಹೇಳ್ತಾನೆ. ಆ ಎಲ್ಲ ಮಾತಿನ ಸಾರವೇ ಭಾಗವತದೊಳಗೆ ಜ್ಞಾನಾಸಿ ಮಾದಾಯ ತರಾಸಿ ಪಾರಂ. ಜ್ಞಾನದ ಖಡ್ಗ ಸಂಪಾದಿಸು, ಈ ಎಲ್ಲ ಕಳ್ಳರನ್ನ ಹೆದರಿಸಿ ನೀನು ನಿನ್ನ ಗುರಿಯನ್ನು ಮುಟ್ಟುಗೋ ಅನ್ನೋ ತತ್ವವನ್ನ ಭರತ ತನ್ನ ಶಿಷ್ಯನಾಗಿ ಬಂದ ರಹುಗಣ ರಾಜನಿಗೆ ಉಪದೇಶಿಸಿದ. ಇದು ನಮಗ್ ಕೊಟ್ಟಂತಹ ಸಂದೇಶ ಅಂತ ನಾವು ಭಾವಿಸಬೇಕು. ಇಂಥ ಅನೇಕ ಕಥೆಗಳು ಭಾಗವತದಲ್ಲಿ ಬರ್ತಾರೆ. ಹಾಗೆ 6ನೇ ಸ್ಕಂಧದಲ್ಲಿ ಬಂದಂತಹ ನಾಮಸ್ಮರಣೆಯ ಮಹತ್ವದ ಕಥೆ ಎಷ್ಟು ಅದ್ಭುತ ನೋಡಿ. ಅಜಾಮಿಳನ ಕಥೆ ಹೇಳ್ತಾರೆ. ಮಾಡಬಾರ್ದ ಪಾಪ ಎಲ್ಲ ಮಾಡಿದ, ಯಮಲೋಕಕ್ಕೆ ಹೋಗ್ಬೇಕಿನ್ನೊಂದಾಗ ಮಗನಿಗೆ ನಾರಾಯಣ ಅಂತ ನಾಮ ಇಟ್ಟಿದ್ದಂತೆ, ನಾರಾಯಣ ಅಂತ ಕೂಗ್ಬಿಟ್ಟು ಯಮಪಾಶ ಹಾಕ್ಲಿಕ್ಕೆ ಬಂದವರು ಹಿಂತೆಗೆದು ಬಿಟ್ರಂತೆ. ಅರೇ ನಾರಾಯಣನ್ ನಾಮ ಹೇಳ್ತಿದ್ದಾನೆ, ನೀವು ಅವನನ್ನು ಹಿಡಿದುಕೊಂಡು ಹೋಗೋ ಹಾಗಿಲ್ಲ ಅಂತ ನಾರಾಯಣನ್ ದೂತ್ರ ತಡೆದ್ರು. ಈ ಚರಿತ್ರೆ ನಮಗ್ ಕೊಡುವಂತಹ ದಿವ್ಯ ಸಂದೇಶ ಏನು? ಯಾವಾಗಲೂ ನಾಮಸ್ಮರಣೆಯನ್ನ ಶ್ರದ್ಧೆಯಿಂದ ಮಾಡಿಬಿಟ್ರೆ ನಮ್ಮ ಪಾಪಗಳೆಲ್ಲ ತಾನಾಗೆ ದೂರ ಆಗ್ತವೆ. ಹಾಗಾಗಿ ಪಾಪ ಕಳೆದುಕೊಳ್ಳಿಕ್ಕೆ ನರಲೋಕದಲ್ಲಿದ್ದವನು ನರಜನ್ಮ ಬಂದಾಗ ನಾರಾಯಣ ಅಂತ ನಾಮವನ್ನು ಯಾವಾಗಲೂ ಹೇಳಿ ಅಂತ ಆದೇಶ ಮಾಡ್ತದೆ. ನಾರದರು ಯಮಲೋಕಕ್ಕೆ ಬಂದಿದ್ರಂತವನು. ಯಮದೇವರಿಗೆ ತಲೆ ಬಿಸಿಯಾಗಿದೆ. ಯಾಕೆ ಅಂದ್ರೆ ಮನುಷ್ಯರು ಪಾಪ ಜಾಸ್ತಿ ಮಾಡಿ ಮಾಡಿ ನರಲೋಕದಿಂದ ಯಮಲೋಕಕ್ಕೆ ಬಂದ್ಬಿಟ್ಟಿದ್ದಾರೆ. ಯಮಲೋಕ ತುಂಬಿ ತುಳುಕ್ತಿದೆ ಎಲ್ಲ ಕಡೆಯಲ್ಲಿ. ಯಮಲೋಕದ್ದೇ ಒಂದು ದೊಡ್ಡ ದೊಡ್ಡ ಪ್ಯಾಸೇಜ್ ಇದೆ, ಅಲ್ಲೂ ಇದ್ರಂತ. ಎಲ್ಲ ವೇಟಿಂಗ್ ಲಿಸ್ಟ್ ವ್ಯವಸ್ಥೆ ಇತ್ತು ಅಂತ ಅನಿಸ್ತದೆ ಪ್ರಾಯ. ಆ ಎಲ್ಲರನ್ನ ಕೂಡಿಸಿ ಇಟ್ಬಿಟ್ಟಿದ್ದಾರೆ. ಅಷ್ಟು ಕಡೆಯಲ್ಲಿ ಇದ್ದಾರೆ. ನಾರದರು ತಮ್ಮ ಸ್ವಭಾವದಂತೆ ಕೈಯಲ್ಲಿ ಚಿಟಿಕೆ ಹಿಡಿದು ಮಹತಿ ವೀಣೆಯನ್ನು ಧರಿಸಿ ನಾರಾಯಣ 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 ಅಂತ ಅನ್ಕೊಂಡು ಬಂದ್ರಂತ. ಇಷ್ಟಂದದ್ದೇ ತಡ ಯಮಲೋಕದಲ್ಲಿ ಇದ್ದವರೆಲ್ಲ ಖಾಲಿಯಾಗಿರುತ್ತೆ. ಕೇಳದ ಯಮ, ಏನಿದು ನಾರದ್ರೆ ಏನಿದು? ನಾನಲ್ಲ, ನಾರಾಯಣನ ನಾಮ ಆ ರೀತಿ ಮಾಡ್ತದೆ, ನಿನ್ ತಲೆ ಬಿಸಿ ಪರಿಹಾರ ಮಾಡ್ತದೆ ಅಂತ. ನಾರಾಯಣ ಎಂಬ ನಾಮ ನರಕದೊಳಗಿದ್ದವರನ್ನು ಸಲುಹಿತೋ, ಹಾಗಾಗಿ ನಾರಾಯಣನ ನಾಮ ಹೇಳ್ರಿ ಅಂತ ವ್ಯಾಖ್ಯಾನಿಸ್ತಾರೆ. ಇದು ನಮಗ್ ಕೊಡುವ ಸಂದೇಶ. ಸುಮ್ಮನೆ ಕೂಡೋದಕ್ಕಿಂತ ದೇವರ ನಾಮ ಹೇಳ್ತಾ ಇರ್ಬೇಕು ಮನಸ್ಸಿನಲ್ಲಿ, ಯಾವ್ದಾದ್ರೂ ಒಂದು ನಾಮ. ಆ ನಾಮಕ್ಕೂ ನಮಗೂ ಒಳ್ಳೆ ಅಟ್ಯಾಚ್ಮೆಂಟ್ ಇರ್ತದೆ, ಅದನ್ನು ಕಂಡುಕೊಳ್ಬೇಕಷ್ಟೆ. ಕೆಲವರಿಗೆ ರಾಮ, ಕೆಲವರಿಗೆ ಕೃಷ್ಣ, ಕೆಲವರಿಗೆ ಗೋವಿಂದ, ಕೆಲವರಿಗೆ ಹರಿ, ನರಸಿಂಹ, ಯಾವುದೋ ಒಂದು ನಾಮ ಹೇಳ್ರಿ. ವಿಠಲ 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 ಅಂತ ಹೇಳ್ತಿದ್ರೆ ಎದೆ ಬಡಿತ ಸರಿಯಾಗಿ ಆಗ್ತದಂತ. ಇವತ್ತು ರಿಸರ್ಚ್ ಮಾಡಿದ್ದಾರೆ ವಿಠಲ ನಾಮದ ಮಹಿಮೆಯನ್ನ. ರಿಸರ್ಚ್ ಮಾಡಿದ್ದಾರೆ ಅನ್ಕೊಂಡು ಏನೋ ಖುಷಿ ನಮಗೆಲ್ಲ. ಹಿಂದಿನವರು ಮಾಡಿದ್ದೆಲ್ಲ ತಪ್ಪೇನು? ಹಾಗಾದ್ರೆ ರಿಸರ್ಚ್ ಮಾಡೇ ತಿಳ್ಕೊಬೇಕು ಅಂತೀನ ಹಠ ಬೇಡ. ಸಾಕಷ್ಟು ನಮಗೆ ಔಷಧಿಗಳನ್ನು ಕೈಯಲ್ಲಿ ಇಟ್ಟು ಹೋಗಿದ್ದಾರೆ ನಮ್ಮ ಸಮಸ್ಯೆಗೆ ಪರಿಹಾರ. ಹರಿ, ವಿಠಲ, ಎಂಥೆಂಥ ನಾಮಗಳಿದ್ದಾವೆ. ನಾಮ ಒಂದನ್ನು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಜೀವನದೊಳಗೆ ಏನೆಲ್ಲ ಪಡಿಬಹುದು ಅಂತ ಹೇಳ್ತಾರೆ. ಹಸಿವೆ ನೀಗ್ತದೆ, ರಕ್ತದ ಒತ್ತಡ ಕಡಿಮೆ ಆಗ್ತದೆ, ಮನೆ ಇನ್ಯಾರಿಗೋ ಕಿವಿಗೆ ಬಿದ್ರೆ ಅವರ ಪಾಪಗಳು ಕಳೀತದೆ. ಏನೆಲ್ಲ ಫಲ ಹೇಳಿದ್ದಾರೆ ನೋಡಿ. ಅದಕ್ಕೆ ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ. ಈಗ ಅಜಾಮಿಳ ಉಪಾಖ್ಯಾನ ನಮ್ಮ ಮುಂದೆ ಹೇಳ್ತಾ ಇರೋದು ಉದ್ದೇಶ, ನಾಮಸ್ಮರಣೆಯನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ ಅಂತ. 7ನೇ ಸ್ಕಂದ ಭಾಗವತದಲ್ಲಿ ವಿಸ್ತಾರವಾಗಿ ಬಂದದ್ದು ಹರಿಭಕ್ತಿ, ಹರಿದ್ವೇಷ ಇವೆರಡರ ಘರ್ಷಣೆಯಲ್ಲಿ ಯಾರಿಗೆ ಜಯ ಸಿಕ್ತು ಆ ಚರಿತ್ರೆಯನ್ನು ಅನುಸಂಧಾನ ಮಾಡಿಸ್ತಾರೆ. ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ. ಹಿರಣ್ಯಕಶಿಪು ಕಶ್ಯಪ ಋಷಿಗಳ ಮಗ. ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದ.
ನಾನು ಸಾಯಬಾರದು. ಬ್ರಹ್ಮದೇವರಂತಾರೆ, ಹುಟ್ಟಿದವರಿಗೆ ಸಾವು ತಪ್ಪಿದ್ದಲ್ಲಪ್ಪ. ಹಾಗಾದ್ರೆ ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಮಧ್ಯಾಹ್ನ ಸಾಯಬಾರದು, ಆಯುಧಗಳಿಂದ ಸಾಯಬಾರದು, ನರರಿಂದ ಸಾಯಬಾರದು, ಮೃಗಗಳಿಂದ ಸಾಯಬಾರದು, ಭೂತಗಳಿಂದ ಸಾಯಬಾರದು. ಹಿಂಗೆಲ್ಲ ಒಂದು ಪಟ್ಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕೇಳೋ ತನಕ ಕೇಳಿದ್ರು. ಕೇಳಿದ ಮೇಲೆ ಬ್ರಹ್ಮದೇವರು ಅಂತಾರೆ, ಎಷ್ಟು ದೊಡ್ಡ ಪಟ್ಟಿ ಮಾಡ್ಕೊಂಡ್ ಬಂದಿಯಲ್ಲೋ ಹಿರಣ್ಯಕಶ್ಯಪು. ತಾತೇಮೇ ದುರ್ಲಭ ಪುಂಸಾಂ ಯಾನ್ ವೃಣೀಶ್ವೇ ವರಾನ್ ಮಮ. ಇದು ದುರ್ಲಭವಾದ ವರ, ಯಾರಿಗೂ ಹಿಂದೆ ಕೊಟ್ಟದ್ದಿಲ್ಲ ನಾನು. ಆದ್ರೂ ಕೇಳ್ತಿದ್ದಿ ನೀನು ಇಂಥ ದುರ್ಲಭವನ್ನ. ಆಯ್ತು ಕೊಡ್ತೇನೆ, ತಥಾಸ್ತು ಅಂತ ಕೊಟ್ಬಿಟ್ಟು. ವರ ಕೊಟ್ಟದ್ದೇ ತಡ. ಯೋಚಿಸಿ ಯೋಚಿಸಿ ಸವಲತ್ತುಗಳನ್ನು ಕೊಡಬೇಕು. ಈಗ ಸವಲತ್ತು ಕೊಡುವಾಗ ಯೋಚಿಸಲ್ಲ, ಸಾಲದ ಹೊರೆ ಆದ್ಮೇಲೆ ಯೋಚಿಸಿದ್ರೆ ಹೇಗೆ? ಮೊದಲೇ ಯೋಚಿಸ್ಬೇಕು ತಾನೆ. ಮ್ಯಾನಿಫೆಸ್ಟೋ ಮಾಡ್ಕೊಳ್ಳುವಾಗ ಯಾವ ಯೋಚನೆನೂ ಇಲ್ಲದೆ ಇದ್ದಾಗ ಸಾಲ ಜಾಸ್ತಿ ಆದ್ರೆ ಯಾರ ಮೇಲೆ ಗೂಬೆ ಕುಡಿಸ್ಬೇಕು? ಬ್ರಹ್ಮದೇವರು ಯೋಚಿಸೇ ಕೊಟ್ಟಿದ್ದಾರೆ ನಿಜವಾಗಲು. ಆದ್ರೆ ದುರುಪಯೋಗ ತಗೊಂಡು ಹಿರಣ್ಯಕಶಿಪು ಏನು ಮಾಡಿದ ಅಂತ ಭಾಗವತ ಹೇಳ್ತಾರೆ. ಅದಕ್ಕಾಗಿ ಸವಲತ್ತು ಕೊಡುವಾಗ ಯಾರಿಗೆ ಕೊಡ್ತಿದ್ದೇವೆ, ಎಷ್ಟು ಕೊಡ್ತಿದ್ದೇವೆ, ಹೇಗೆ ಅವನು ಉಪಯೋಗಿಸ್ಕೊತಾನೆ, ಅದರಿಂದ ಸಮಾಜದ ಮೇಲೆ ಪರಿಣಾಮ ಏನು ಅಂತ ಆದ್ರೂ ಯೋಚಿಸ್ಬೇಕೋ ಬೇಡ? ನಾವು ಬಹಳ ಯೋಚನೆ ಮಾಡ್ಬೇಕು. ಅಧಿಕಾರದಲ್ಲಿದ್ದವರು, ಅಧಿಕಾರ ಪಡಿಲಿಕ್ಕೆ ಹಂಬಲಿಸುವವರು ಕೂಡ. ಈತ ಏನ್ ಮಾಡಿದ? ವರ ಕೊಟ್ಟದ್ದೇ ತಡ. ಮೊದಲು ದೇವಲೋಕದ ಮೇಲೆ ದಾಳಿ ಮಾಡಿದ. ಯಾಕಂದ್ರೆ ನನಗೇನು ಸಾವಿಲ್ಲ, ಅಪ್ರತಿಹತ ನಾನು, ಅಜೇಯ ನಾನು. ಬ್ರಹ್ಮದೇವರೇ ವರ ಕೊಟ್ಟು ಕಳಿಸಿದ್ದಾರೆ. ಇಂದ್ರ ಬಿಟ್ಕೊಡು ನಿನ್ನ ಆಸನ ಅಂತಂದ. ಅವ ಪಾಪ ಬ್ರಹ್ಮ ಹೇಳಿಕೊಟ್ಟಿದ್ದಾನೆ ಅಂದ್ಮೇಲೆ ಬಿಟ್ಬಿಟ್ಟ. ನವಗ್ರಹಗಳನ್ನ ಕರೆದ, ದಿಕ್ಪಾಲಕರನ್ನ ಕರೆದ. ನೀವೆಲ್ಲ ನನಗ್ ಕಪ್ಪ ಒಪ್ಪಿಸ್ಬೇಕು, ಕರ ಒಪ್ಪಿಸ್ಬೇಕು. ಆಯ್ತಪ್ಪ ಅಂತಂದ್ರು. ಆಯ್ತು ಬಿಡು, ನಿಂದೊಂದಿಷ್ಟು ದಿವಸ ಹಾಗೇ ಬಿಡ್ಲಿ ಅಂತವ್ರು ಪಾಪ ಯೋಚನೆ ಮಾಡ್ಲಿಕ್ಕಿಲ್ಲ. ಈಗ ವರ ಕೊಟ್ಟಾಗಿದೆ. ಮತ್ತೆ ನಾಗಲೋಕಕ್ಕೆ ಹೋದ, ಕಿನ್ನರ ಲೋಕಕ್ಕೆ ಹೋದ, ಗಂಧರ್ವ ಲೋಕಕ್ಕೆ ಹೋದ, ಎಲ್ಲ ನಂದು ಅಂತಂದ. ಕೊನೆಗೆ ಮೊದಲು ನಂದು ಅಂತಿದ್ದ. ಆಮೇಲೆ ನನಗಿಂತ ಬೇರೆ ದೇವರೇ ಇಲ್ಲ ಅಂತ. ಇವು ಬದಲಾವಣೆ ಆಗ್ತವೆ, ಸ್ವಲ್ಪ ಬದಲಾವಣೆ ಆಗ್ತವೆ. ನನಗಿಂತ ಬೇರೆ ದೇವರೇ ಇಲ್ಲ ಅಂದ. ಅದಕ್ಕಿಂತ ಮೇಲ್ ಹೋದ, ಆ ದೇವರೇ ನಾನು ಅಂದ. ಎಲ್ಲ ಬದಲಾವಣೆಗಳು ನೆನಪಿರ್ಬೇಕಿದ್ರು, ಒಂದೊಂದೇ ಅಂತ. ದೇವರೇ ನಾನು ಅಂದ. ಇನ್ಯಾರಾದ್ರೂ ದೇವರಿದ್ರೆ ನನ್ನ ಮುಂದೆ ಬರಲಿ ಅಂದ. ಮತ್ತೆ ಅವನನ್ನು ನಾನ್ ನೋಡ್ಕೊಳ್ತೇನೆ, ಇಲ್ಲ ಅನಿಸ್ತೇನೆ ಅಂತ. ಹೀಗೆ ದೇವರನ್ನ ಇಲ್ಲ ಅನಿಸ್ತೇನೆ, ನಾನೇ ದೇವರು, ದೇವತೆಗಳೆಲ್ಲ ನನ್ನ ಕೈ ಕೆಳಗಿರ್ಬೇಕು, ಎಲ್ಲೂ ವೇದ ಮಂತ್ರಗಳು ಕೇಳೋ ಹಾಗಿಲ್ಲ, ವೇದಾಂತಗಳ ಪ್ರವಚನಗಳಿಲ್ಲ, ಪುರಾಣಗಳನ್ನ ಹೇಳೋ ಹಾಗಿಲ್ಲ. ಧರ್ಮ ಅರ್ಥ ಕಾಮಗಳು ಮಾತ್ರ ಅವತ್ತಿನ ಶಿಕ್ಷಣಗಳಾಗಿದ್ವು ಅಂತ ಹೇಳ್ತದೆ ಪುರಾಣ. ಧರ್ಮದ ಬಗ್ಗೆ ಉಪದೇಶ, ಕಾಮದ ಬಗ್ಗೆ ಉಪದೇಶ, ಅರ್ಥದ ಉಪದೇಶ ಚೆನ್ನಾಗಿ ಮಾಡ್ಬೇಕು. ಮೋಕ್ಷ ಅನ್ನೋದನ್ನ ಡಿಲೀಟ್ ಮಾಡಿತ್ತು. ಅವತ್ತು ಶಿಕ್ಷಣ ಸಚಿವ ಯಾರಿದ್ರು ಗೊತ್ತಿಲ್ಲ ನಮಗೆ, ಅಷ್ಟು ಉಲ್ಲೇಖ ಮಾಡಿಲ್ಲ, ಆದ್ರಿಂದ ಬಿಟ್ಟಿದ್ದೇವೆ. ಬಹಳ ಬುದ್ಧಿವಂತರೇ ಇದ್ರು ಅಂತ ಅನ್ಕೊಳ್ತೇವೆ. 33% ಪಾಸ್ ಆಗ್ತಾ ಇದ್ದೇವೆ, ಆದ್ರಿಂದ ಸಮಸ್ಯೆನೇ ಇಲ್ಲ. ಬಹಳ ದೊಡ್ಡ ಬುದ್ಧಿವಂತರನ್ನೇ ಸೇರಿಸ್ಕೊಂಡಿದ್ದ. ಅವರನ್ನು ಸೇರಿಸಿ ಧರ್ಮದ ಬಗ್ಗೆ ಬೇಕಾದ್ರೆ ಉಪದೇಶ ಮಾಡಿ, ಅರ್ಥದ ಬಗ್ಗೆ ಉಪದೇಶ ಮಾಡಿ. ಹೆಂಗೆ ಹಣ ಗಳಿಸ್ಬೇಕು, ಗಳಿಸಿದ್ದನ್ನ ಕಳ್ಳ ಲೆಕ್ಕ ಹೇಗೆ ಬರಿಬೇಕು, ಆಮೇಲೆ ಬಿಳಿ ಲೆಕ್ಕ ಹೇಗೆ ಬರಿಬೇಕು ಎಲ್ಲ ಹೇಳ್ಕೊಡ್ರಿ. ಒಂದನ್ನು ಹೇಳ್ಬೇಡಿ ಅಂದಿದ್ದ. ಯಾವುದು? ಮೋಕ್ಷ ಅನ್ನೋ ಪಾಠ ಇಡಬೇಡಿ ಅಂದಿದ್ದ. ಯಾಕೆ ಅಂತ ಕೇಳಿದ್ರಂತಿ. ದೊಡ್ಡ ಸಮಿತಿ ಮಾಡಿರ್ತಾರಲ್ವಾ ಶಿಕ್ಷಣ ಇಲಾಖೆಯಲ್ಲಿ, ಒಂದು ಸಮಿತಿ ರಚನೆ ಮಾಡಿದಾಗ ಕೇಳಿ, ಯಾಕೆ ಮೋಕ್ಷ ಯಾಕೆ ಬೇಡ? ಅದಕ್ಕೆ ಹಿರಣ್ಯಕಶ್ಯಪ ಕೊಡೋನ್ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಕೇಳಿದ ಕೂಡಲೇ ಹುಡುಗರಿಗೆ ದೇವರು ಅಂತ ಹೇಳಬೇಕು, ಅವಾಗ ದೇವರು ಅನ್ನೋ ಪಾಠ ಇಡಬೇಕಾಗ್ತದೆ. ಅದಕ್ಕೆ ಎರಡನ್ನೂ ತೆಗೆದು ಬಿಡ್ರಿ ಅಂತಂದ. ಹೀಗಾಗಿ ದೇವರು ಬೇಡ, ಮೋಕ್ಷ ಅನ್ನೋ ವಿಷಯ ಬೇಡ, 3 ಮಾತ್ರ ಸಮಾಜದಲ್ಲಿ ಇರ್ಲಿ ಅಂತ ವ್ಯವಸ್ಥೆ ಮಾಡಿ ಹೀಗೊಂದು ಶಿಕ್ಷಣವನ್ನ ಜಗತ್ತಿಗೆ ಕೊಡ್ಲಿಕ್ಕೆ ಹೊರಟ. ದೇವಸ್ಥಾನಗಳನ್ನೆಲ್ಲ ಮುಚ್ಚಿಸಿದ. 2 ಕಂಡೀಷನ್ ಹಾಕಿದ. ಒಂದ, ಅಲ್ಲಿರೋ ವಿಗ್ರಹವನ್ನ ಹೊರಗೆ ತಗೊಂಡು ಬಂದ್ರೆ ಅಲ್ಲಿ ಯಾರಿಲ್ಲ ಅಂತ ಆಗ್ತದೆ. ಒಂದ, ಮುಚ್ಚಿಬಿಡಿ, ವಿಗ್ರಹನಾದ್ರೂ ಹೊರಗೆ ತರ್ರಿ. ತೆರೆದೇ ಇಡಬೇಕು ಅಂತ ನಿಮ್ ಉದ್ದೇಶ ಇದ್ರೆ ನನ್ನ ವಿಗ್ರಹ ಮಾಡಿ ಕೊಟ್ಟು ಕಳಿಸ್ತೇನೆ, ಇಟ್ಟು ಬಿಡ್ರಿ ಅಂತಂದ. ಹೀಗೆ ಹಿರಣ್ಯಕಶಿಪು ದೇವಾಲಯಗಳು, ಅವನಿಗೆ ಕ್ಷೀರಾಭಿಷೇಕ. ಈಗ ನೋಡಿ, ಸಿನಿಮಾ ನಟರಿಗೆಲ್ಲ ದೇವಾಲಯ, ಅವರಿಗೆ ಕ್ಷೀರಾಭಿಷೇಕ. ಮನುಷ್ಯರನ್ನು ದೇವರನ್ನು ಮಾಡ್ಲಿಕ್ಕೆ ಹೊರಟ ವಿಚಿತ್ರ ವ್ಯವಸ್ಥೆ ಶುರು ಆಗಿದೆ. ಅವತ್ತು ಅವನು ತನ್ನನ್ನ ದೇವರು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದ ಅಂತ ಸೂಚನೆ ಕೊಟ್ಟಿದೆ ಮುಂದಾಗುವ ಕಲಿಯುಗದ ಮಹಿಮೆಯನ್ನ. ಎಲ್ಲ ಕಡೆಯಲ್ಲಿ ಹಾಗೆ ವಿಪರ್ಯಾಸ. ಎಂಥ ವಿಪರ್ಯಾಸ ಅಂದ್ರೆ, ಯಾರೋ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಪಾಪ. ಹಿರಣ್ಯಕಶಿಪುವಿಗೆ ಸೇವಕರಿದ್ರಂತೆ.
ನಮುಚಿ, ಇಲ್ವಲ, ಇವರೆಲ್ಲ ವಾತಾಪಿ, ಇವರೆಲ್ಲ ಒಂದು ಸೈವಕರು ಕೈ ಕೆಳಗಿದ್ರು. ಅವ್ರಿಗೆ ಏನು ಜ್ಞಾನವೇ ಇಲ್ಲ, ಶಿಕ್ಷಣವೇ ಇಲ್ಲ. ಎಲ್ಲ ಹಿರಣ್ಯಕಶಿಪು ಅನ್ಕೊಂಡು ತಿರುಗಾಡ್ತಿದ್ರು ಅವರು. ಅಲ್ಲಿ ಹೋಗಿ ಗದರಿಸಿದ್ರು, ಏನ್ ಮಾಡ್ಲಿಕ್ಕೆ ಬಂದಿದ್ರಿ? ಇಲ್ಲ, ನಮ್ಮ ತಂದೆಗೆ ಶ್ರಾದ್ದ ಮಾಡ್ಲಿಕ್ಕೆ ಬಂದಿದ್ದೇವೆ, ತೀರ್ಥ ವಿಧಿ ಇದು ಅಂತ ಹೇಳಿದ್ದಾರೆ. ಪಾಪ ಅವರು, ತಂದೆಗೆ ಮಾಡಬಾರ್ದು, ಹಿರಣ್ಯಕಶಿಪಿಗೂ ಮಾಡಬೇಕು. ಅರೇ ಇವನೇ ಹೆದರಿದ್ದಕ್ಕೆ ಪಾಪ ಬದುಕಿದಾಗಲೇ ಹಿರಣ್ಯಕಶಿಪಿಗೆ ಶ್ರಾದ್ದನೂ ಮಾಡಿಸ್ಬಿಟ್ರಂತೆ. ನಮುಚ್ಚಿ ಇಲ್ವಲ್ಲ, ಯಾಕಂದ್ರೆ ಹೇಳಿಬಿಟ್ಟಿದ್ದಾನೆ ಹಿರಣ್ಯಕಶಿಪು, ಯಾವ ಕಾರಣಕ್ಕೂ ಮತ್ತೊಬ್ಬರಿಗೆ ನಡಿಬಾರದು. ಶ್ರಾದ್ದ ಮಾಡಿದ್ರು ಹಿರಣ್ಯಕಶಿಪುವಿಗೆ, ತರ್ಪಣ ಕೊಟ್ರು ಹಿರಣ್ಯಕಶಿಪುವಿಗೆ, ಪಿಂಡ ಪ್ರದಾನ ಮಾಡಿದ್ರು ಹಿರಣ್ಯಕಶಿಪುವಿಗೆ. ಹೆಂಗೆಂಗ್ ಹಾರಾಡಿದ್ದಾರೆ. ಸನಾತನ ಧರ್ಮದ ವಿರೋಧಿಯಾಗಿ ಅಷ್ಟು ಹಾರಾಡಿಬಿಟ್ಟ. ಆಮೇಲೆ ದೇವತೆಗಳಿಗೆ ಈ ಉಪಟಳ ನೋಡ್ಲಿಕ್ಕೆ ಆಗಲಿಲ್ಲ, ಸಾಕಾಯ್ತು ಅವರಿಗೆ. ಕ್ಷೀರ ಸಮುದ್ರದ ಬಳಿಗೆ ಬಂದು ಭಗವಂತನನ್ನ ಶರಣು ಬಂದಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಹಿರಣ್ಯಕಶಿಪುವಿನ ಉಪಟಳ ಸಾಕಾಗಿದೆ, ನಮಗೆ ಏನಾದ್ರೂ ಮಾಡಿ ಇವನಿಲ್ಲ ಅನಿಸು ಅಂದ್ರೆ, ಆ ಕರುಣಾ ಸಮುದ್ರನಾದ ನಾರಾಯಣ ಎಲ್ಲ ದೇವತೆಗಳನ್ನು ಕುರಿತು ಹೇಳ್ತಾನೆ, ಜ್ಞಾತಮೇ ತಸ್ಯ ದೌರಾತ್ಮ್ಯಂ, ಅವನ ದುಷ್ಟತನ ನನಗೆ ಗೊತ್ತಿದೆ ಅನ್ನಂತೆ ಭಗವಂತ. ಸರ್ವಜ್ಞ, ಅವನಿಗೆ ಗೊತ್ತಿಲ್ಲದ್ ಯಾವುದು, ಎಲ್ಲ ಗೊತ್ತಿದೆ. ತಥಾಪಿ, ಆದ್ರೂ ಕೂಡ ಪ್ರಹ್ಲಾದಾಯ ಯದಾ ದೃಹ್ಯೇತ್, ಅವರ ಮಗನಾಗಿ ಹುಟ್ಟಿದ ಪ್ರಹ್ಲಾದನನ್ನ ಎಂದು ದ್ವೇಷ ಮಾಡ್ತಾನೆ, ಆಗ ಅವನನ್ನ ನಾನು ಸಂಹರಿಸ್ತೇನೆ. ಕಾಲಸ್ತಾವತ್ ಪ್ರತೀಕ್ಷತಾಂ ಅಂತಂದ. ಸ್ವಲ್ಪ ಕಾಲ ತಡಿ, ಆಮೇಲೆ ಅವನನ್ನ ಸಂಹರಿಸ್ತೇನೆ ಅಂತ ಹೇಳಿದಾನಂತೆ ದೇವರು. ಸರಿ ಅಂತ ದೇವತೆಗಳು ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ಯಾಕೆ ಹಾಗೆ ಹೇಳ್ದ? ಭಾಗವತದಲ್ಲಿ ಬಂದ ಮಾತು, ಅದನ್ನು ನಾವು ಅನುಸಂಧಾನಕ್ಕೆ ತರಬೇಕು. ಇಷ್ಟೆಲ್ಲ ದ್ವೇಷದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ ಮೇಲೆ ಭಕ್ತಿಯ ಶಕ್ತಿ ತೋರಿಸೋದು ಬೇಡವೇ? ಅದನ್ನು ಭಗವಂತ ಮಾಡಬೇಕಾಗಿದೆ. ದ್ವೇಷಕ್ಕೆ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತಲೂ ಹೆಚ್ಚು ಭಕ್ತಿಗೆ ಶಕ್ತಿ ಇದೆ ಅಂತ ತೋರಿಸದೆ ಹೋದ್ರೆ ಭಕ್ತಿ ಮಾಡೋರಿಗೆಲ್ಲ ಸಂಶಯ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಭಗವಂತ ದ್ವೇಷದ ಉಪಟಳವನ್ನ ಚೆನ್ನಾಗಿ ತೋರಿಸಿಬಿಟ್ಟ. ಆಮೇಲೆ ಅವರ ಮನೆಯಲ್ಲೇ, ಅವನ ಹೊಟ್ಟೆಯಲ್ಲೇ ತನ್ನ ಭಕ್ತನನ್ನು ಹುಟ್ಟಿಸಿದ್ದಂತೆ. ಅದಕ್ಕೆ ಏನ್ ಮಾಡಿದ ಅಂದ್ರೆ, ದೇವರು ತೋರಿಸ್ತಾನೆ, ನೀನು ನನ್ನಿಲ್ಲ ಅಂತ ಅನಿಸೋದಿರ್ಲಿ, ನನ್ನ ನಾಮ ಹೇಳೋ ನಿನ್ನ ಮಗನ್ ಇಲ್ಲ ಅಂತ ಅನಿಸ್ ಮೊದಲು, ಆಮೇಲೆ ನನ್ನಿಲ್ಲ ಅನಿಸ್ತಿ ಅಂತ. ಇಷ್ಟೇ, ನನ್ನಲ್ಲಿ ಭಕ್ತಿ ಮಾಡುವ, ನನ್ನನ್ನ ಶ್ರದ್ಧೆಯಿಂದ ಕಾಣುವ ನಿನ್ನ ಮಗನನ್ನ ಮೊದಲು ಕೊಲ್ಲು, ಆಮೇಲೆ ನನ್ನನ್ನ ಕೊಲ್ಲುವಂತೆ ಅಂತಂದ. ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ ಪ್ರಹ್ಲಾದನನ್ನು ಕೊಲ್ಲಿಕ್ಕೆ, ಎಲ್ಲ ಥರದ ಪ್ರಯತ್ನ ಪಟ್ಟ ಅಂತದೆ ಭಾಗವತದಲ್ಲಿ. ಅಗ್ನಿಗೆ ಹಾಕಿದ, ಸುಡ್ಲಿಲ್ಲ. ದೊಡ್ಡ ಬೆಟ್ಟದಿಂದ ಕೆಳಗೆ ಸರ್ಪಳಿ ಕಟ್ಟಿ, ಬಂಡೆಗಲ್ಲು ಕಟ್ಟಿ ನೀರಿಗೆ ಹಾಕಿದ, ಸಾಯಲಿಲ್ಲ. ಆನೆ ಕಾಲ್ ಕೆಳಗೆ ತುಳಿಸ್ಲಿಕ್ಕೆ ಹೋದ, ಆನೆ ತುಳಿಲೇ ಇಲ್ಲ. ಪ್ರಯತ್ನ ಪಟ್ರು, ಮಾವುತನನ್ನೇ ಒದ್ದು ಬಿಡ್ತಂತ, ಆನೆ ತುಳಿಲಿಲ್ಲ. ವಿಷ ಕೊಟ್ಟ, ಸಾಯಲಿಲ್ಲ. ಹಿರಣ್ಯಕಶಿಪು ತಬ್ಬಿಬಾದ. ಏನ್ ಈ ಪ್ರಹ್ಲಾದ ಮಾತೆತ್ತಿದ್ರೆ ಹರಿನಾಮ ಹರಿನಾಮ ಹೇಳ್ತಾನೆ, ಸಾವಿಗೆ ಎಷ್ಟು ಪ್ರಯತ್ನ ಪಟ್ರು ಸಾವಿಗೆ ಆಗ್ತಾ ಇಲ್ಲ, ಶರಣಾಗ್ತಾ ಇಲ್ಲ. ತಪಸ್ಸು ಮಾಡಿ ಸಾವಿರಾರು ವರ್ಷ ಬ್ರಹ್ಮನನ್ನ ವರ ಪಡುವಾಗ ನಾ ಸಾಯಬಾರ್ದು ಅಂತ ಕೇಳ್ಕೊಂಡು, ನನ್ನ ಮಗ ಸಾಯಬಾರ್ದು ಅಂತ ಕೇಳ್ಕೊಂಡು ಅಂತ ಸ್ವಲ್ಪ ಕನ್ಫ್ಯೂಸ್ ಆದ್ನಂತ. ಭಗವಂತ ತೋರಿಸ್ತಾ ಇದ್ದಾನೆ ತನ್ನ ಮಹಿಮೆಯನ್ನು. ನೋಡಿ, ಇದು ಭಕ್ತಿ, ಇದು ದ್ವೇಷಗಳ ಅಂತರ ಅಂತ ಭಾಗವತ ನಮ್ಮ ಕಣ್ ಮುಂದೆ ಇಡ್ತದೆ. ಭಾಗವತ ಬಹಳ ಸುಂದರ. ಗುರುಕುಲ ವಾಸ ಮಾಡಿದ್ದಾನಂತೆ ಪ್ರಹ್ಲಾದ. ಅಲ್ಲಿದ್ದಂಥ ಮಕ್ಕಳನ್ನೆಲ್ಲ ಭಗವದ್ಭಕ್ತರನ್ನಾಗಿ ಪರಿವರ್ತನೆ ಮಾಡಿಬಿಟ್ಟ. ಬಹುಶಃ ವಿದ್ಯಾರ್ಥಿ ಪರಿಷತ್ ಮೊದಲು ಕಟ್ಟಿದವನೇ ಪ್ರಹ್ಲಾದ ಇರಬೇಕು. ಅವನ ಉಪದೇಶದ ಮಾತುಗಳು ಅಷ್ಟು ಸೊರಸವಾಗಿತ್ತಂತೆ, ಆಕರ್ಷಣೀಯವಾಗಿತ್ತು. ಮನಸ್ಸಿಗೆ ನೋವಾಗುವಂತಹ ಮಾತು ಆಡ್ಲಿಲ್ಲ, ಆದ್ರೆ ಎಲ್ಲರನ್ನು ಚುಂಬಕ ಶಕ್ತಿಯಿಂದ ಏಕಮುಖವಾಗಿ ಮಾಡ್ಕೊಳ್ತಿದ್ದಂತೆ ಪ್ರಹ್ಲಾದ. ಇದು ಇವತ್ತು ಬೇಕು. ನಮ್ಮಲ್ಲೇನಾಗಿದೆ ಪರಿಸರದಲ್ಲಿ, ಅವನು ಹಾಗಿದ್ದಾನೆ ನಾನು ಹಾಗಿರ್ಬೇಕು ಅಂತ ಆಸೆ ಪಡೋನ್ ಜಾಸ್ತಿ ಆಗಿದ್ದಾನೆ. ಪ್ರಹ್ಲಾದ ಏನ್ ಹೇಳ್ತಿದ್ದ, ನಾನಿದ್ದಾಗ ಬೇಕಂದ್ರೆ ನೀವಿರ್ರಿ, ನೀವಿದ್ದಾಗ ನಾನಿರಲ್ಲ ಅಂತಿದ್ದ. ಸುತ್ತಲೂ ಅಸುರರೇ. ಬಹಳ ಜನ ಪ್ರಶ್ನೆ ಕೇಳ್ತಾರೆ ಬಂದು, ನಾವೇನೋ ದೇವರ ಬಗ್ಗೆ ಬಹಳ ಶ್ರದ್ಧೆ ಮಾಡೋಣ, ಪೂಜೆ ಪುನಸ್ಕಾರ ಎಲ್ಲ ಅಂತ ಅಪೇಕ್ಷೆ ಇದೆ, ಆದ್ರೆ ಏನ್ ಮಾಡೋಣ, ಮನೆಯಲ್ಲಿ ಪರಿಸರ ಸಹಾಯ ಮಾಡಲ್ಲ ಅಂತ. ಕೆಲವೊಮ್ಮೆ ಪರಿಸರ, ಕೆಲವೊಮ್ಮೆ ಎದುರುಗಡೆ ಮನೆಯವರು, ಕೆಲವೊಮ್ಮೆ ಜೊತೆಗಿರುವ ಸಹಪಾಠಿಗಳು, ಅಂತೂ ಇವರೆಲ್ಲ ಸಹಾಯ ಮಾಡಲ್ಲ, ಅದಕ್ಕೆ ನಾನು ದೇವ್ರ ಬಗ್ಗೆ ಮಾಡಲ್ಲ ಅಂತ. ನೋಡಿ, ತನ್ನೊಳಗಿರೋ ದೋಷವನ್ನ ಮತ್ತೊಬ್ಬರ ಹೆಗಲ ಮೇಲೆ ಹಾಕಿ ತಾನು ಬಹಳ ಸರಿ ಇದ್ದೇನೆ ಅಂತ ಹೇಳ್ಕೊಳ್ಳೋ ನಾವು. ಪ್ರಹ್ಲಾದ
ಲೋಕಕ್ಕೆಲ್ಲ ಯಾಕೆ ಮಾದರಿ ಆಗ್ತಾನೆ ಅಂದ್ರೆ ಮನೆಯಲ್ಲಿ ಅವನು ಹುಟ್ಟಿನಿಂದ ದೇವರ ಪಟನೇ ನೋಡಿಲ್ಲ ಅಂತ. ಎಲ್ಲ ಹಿರಣ್ಯಕಶಿಪುಗಳೇ. ಅವನ್ ಮೊಬೈಲ್ನಲ್ಲಿ ಏನು ಚಿತ್ರಪಟ ಇಟ್ಕೊಳ್ಳಿಕ್ಕಿಲ್ಲ. ಅವನು ಮನೆ ಒಳಗೆಲ್ಲೂ ಗೋಡೆ ಮೇಲೆ ದೇವರ ಫೋಟೋಗಳಿಲ್ಲ. ಸಹಪಾಠಿಗಳು ಯಾರು ದೇವರ ಭಕ್ತಿ ಮೆರೆಯೋರು ಅಲ್ಲ. ಆದರೂ ಒಳಗಡೆಯಲ್ಲಿ ದೇವರ ಭಕ್ತನಾಗಿ ಮೆರೆದ. ತಾನಲ್ಲದೆ ತನ್ನ ಪರಿಸರವನ್ನು ಭಕ್ತರನ್ನಾಗಿ ಮಾಡಿಬಿಟ್ಟಂತೆ. ಇಂಥ ಪ್ರಹ್ಲಾದನನ್ನು ನೋಡಿ ಷಂಡಾಮರ್ಕರು ಅಂತಿದ್ರು ಅವರು, ಪಾಠ ಮಾಡೋ ಅಧ್ಯಾಪಕರು. ಅವರೇ ಅವನನ್ನು ಕರ್ಕೊಂಡೋಗಿ ಹಿರಣ್ಯಕಶಿಪು ತಲುಪಿಸ್ಬಿಟ್ರಂತ. ನೀನೂ ಬೇಡ, ನಿನ್ನ ಮಗನೂ ಬೇಡ, ನಾವು ಎರಡೆರಡು ಸಲ ಅಡ್ಮಿಷನ್ ಮಾಡ್ಕೊಂಡ್ವಿ. ಮೊದಲೊಂದು 6 ತಿಂಗಳು ಮಾಡ್ಕೊಂಡ್ರು, ಮತ್ತೆ ಮಾಡ್ಕೊಂಡ್ರಂತೆ ಷಾಣ್ಮಾಸಿಕ ಅಂತ. ಯಾವಾಗ ಮಾಡ್ಕೊಂಡ್ರು ನಿನ್ನ ಮಗಂದು ಅದೇ ದಾರಿ. ಅದು ಯಾರು ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಅವನಿಗೆ ಮಾತ್ರ ಹರಿನಾಮ ಬಾಯಿಂದ ಬಿಡ್ತಾನೆ ಇಲ್ಲ, ಹರಿಭಕ್ತಿಯ ಪಾಠನೇ ಮಾಡ್ತಾನೆ. ಸುಮ್ಮನೆ ಇಟ್ಕೊಂಡು ನೀ ನಮ್ಮನ್ನು ಬೈಯೋದಕ್ಕಿಂತ TC ಕೊಡ್ತೇವೆ, ಬೇರೆ ಶಾಲೆಗೆ ಹಾಕಿಬಿಡು ಅಂತ ಕೊಟ್ಟು ಬಂದ್ಬಿಟ್ರಂತ. ಅಧ್ಯಾಪಕರ ತಲೆನೂ ಕೆಡಿಸ್ಬಿಟ್ಟಿದ್ದ ಪ್ರಹ್ಲಾದ. ಈ ತರ ಆದಾಗ ಹಿರಣ್ಯಕಶಿಪು ಸಿಟ್ಟಾಗಿ ಅವನನ್ನೇ ಗದರಿಸಿ ಖಡ್ಗ ತೆಗೆದು, ಎಲ್ಲಿದ್ದಾನೆ ನೀನ್ ರಕ್ಷಿಸೋ ಹರಿ ಹೇಳು ಅಂತಂದ. ಖಡ್ಗ ತೆಗೆದು ಕೇಳುವಾಗ ಪ್ರಹ್ಲಾದ ಅಂತಾನೆ, ನೀನು ಎಷ್ಟು ಗದರಿಸಿ ಕೇಳಿದ್ರು ನಾನು ಹೇಳೋದು ಅದನ್ನೇ, ನನ್ನ ರಕ್ಷಿಸೋ ಹರಿ ಎಲ್ಲಿಲ್ಲ ಹೇಳಪ್ಪ ಅಂತಂದ. ಅಂತರ್ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗಿದ್ದಾನ್, ಹೊರಗಿದ್ದಾನ್, ನಿನ್ನೊಳಗಿದ್ದಾನ್, ನನ್ನೊಳಗೂ ಇದ್ದಾನೆ ಅಂದ್ಬಿಟ್ಟು. ಹಿರಣ್ಯಕಶಿಪು ಹಲ್ಲು ಕಟ್ಟದ, ಕಣ್ಣು ಕೆಂಪು ಮಾಡಿದ, ತುಟಿ ನಡಗಿಸಿದ, ನೆಲಕ್ಕೆ ಕಾಲಿನಿಂದ ಅಪ್ಪಳಿಸಿದ. ನನ್ನೊಳಗಿದ್ದಾನೆ ಅನ್ಬೇಡ ಹರಿಯನ್ನ, ಈ ಕಂಬದಲ್ಲಿದ್ದಾನ ಹೇಳು. ಇಲ್ಲೂ ಇದ್ದಾನೆ ಅಂದ. ಕಂಬವನ್ನ ಸೀಳ್ತೇನೆ, ಸೀಳು ಅಂದ. ಸ್ತಂಭಂ ತತಾಡಾತಿ ಬಲಸ್ವ ಮುಷ್ಟಿನ. ಮುಷ್ಟಿಯಿಂದ ಖಡ್ಗ ಸೆಳೆದು ಕಂಬವನ್ನ ತಾಡನ ಮಾಡಿದ್ರೆ ಕಂಬ ಬಿರುದು ಬ್ರಹ್ಮಾಂಡ ಕಟಾಹ ಸ್ಫೋಟ ಆಗುವ ಶಬ್ದ ಬಂದು ನೃಸಿಂಹಾವತಾರ ಆಗಿಬಿಡ್ತದೆ. ಹೆದರಿದ ಹಿರಣ್ಯಕಶಿಪು, ಯಾರಿದು? ಮುಖ ನೋಡ್ತಾನೆ, ನರನಂತಲ್ಲ. ಕೈಕಾಲುಗಳನ್ನು ನೋಡ್ತಾನೆ, ಮನುಷ್ಯರ ಮೃಗದಂತಲ್ಲ. ನಾಯಂ ನರೋ ನಾಪಿ ಮೃಗೋ ವಿಚಿತ್ರಂ ಅಹೋ ಕಿಮೇತತ್ ಮೃಗೇಂದ್ರ ರೂಪಂ. ನರನಂತಲ್ಲ, ಮೃಗದಂತಲ್ಲ, ನರಮೃಗಾಕಾರದಲ್ಲಿ ನೃಸಿಂಹನಾಗಿ ಬಂದ ವಿಷ್ಣುನನ್ನು ನೋಡಿ ಮುಖದಲ್ಲಿ ಬಾಯಿ ತೆಗೆದಿದ್ರೆ ಗುಹೆ ಕಂಡ ಕಾಣಿಸ್ತಿದೆ. ಕಣ್ಣರಳಿಸಿ ಕೆಂಡದಂತೆ ಕಾಣ್ತಾ ಇದೆ. ಸಿಂಹದ ಮುಖದಲ್ಲಿ ಕೇಸರಮಯವಾದ ಕೂದಲನ್ನ ಆಕಾಶಕ್ಕೆ ಚಿಮ್ಮಿದ್ರೆ ಮೋಡಗಳು ಛಿದ್ರ ಛಿದ್ರ ಆಗ್ತಿದ್ದಾವೆ. ನಾಲಿಗೆ ಚಾಚಿದ್ರೆ ಗರ್ಜಿಸುವಾಗ ಖಡ್ಗ ಕಂಡ ಕಾಣಿಸ್ತಾ ಇದೆ. ಏನ್ ರೂಪ ಇದು ಅಂತ ಹೇಳಿ ಅರ್ಥ ಆಗಲಿಲ್ಲ ಅವನಿಗೆ. ಮೊದಲೇ ಗೊತ್ತಿದ್ದಿದ್ರೆ ಬ್ರಹ್ಮದೇವರಿಗೆ ಕೇಳುವಾಗ ಪಟ್ಟಿಯಲ್ಲಿ ಇದನ್ನು ಸೇರಿಸ್ತಿದ್ದೆ ಅಂತ. ತಡ ಆಗೋಗಿದೆ, ಏನ್ ಮಾಡ್ಲಿಕ್ಕಿಲ್ಲ ಈಗ ಅಂತ ನೃಸಿಂಹ ರೂಪದಲ್ಲಿ ಹಾರಿ ಬಂದು ಮುಂದೆ ನಿಂತು, ಎಲ್ಲಿದ್ದೇನೆ ಎಲ್ಲಿದ್ದೇನೆ ಅಂತಿದ್ದಿ, ಇಲ್ಲೇ ಇದ್ದೇನೆ, ಏನ್ ಮಾಡ್ತೀನಿ ಅಂತಂದ. ನರಸಿಂಹ ಹಿರಣ್ಯಕಶಿಪುವಿನ ಎದೆ ಒಡೆದು ಹೋಗಿದೆ. ಅವನನ್ನ ಹಿಡಿದು ದರ ದರ ಎಳತ್ತಂದು ಮನೆ ಒಳಗಲ್ಲ ಹೊರಗಲ್ಲ ಹೊತ್ಸಿಲ ಮೇಲೆ ಕುಳಿತು, ಆಯುಧ ಬೇಕಿಲ್ಲ ನಿನ್ನ ಕೊಲ್ಲಿಕ್ಕೆ ನನಗೆ ಅಂತ ಉಗುರಿನಿಂದ ಬಗದು ಒಳಗಿರುವ ಕರಳಿನ ಆಂತ್ರ ಮಾಲೆಯನ್ನು ಕೊರಳಿಗೆ ಹಾಕೊಂಡು ಸಿಂಹರೂಪನಾಗಿ ಗರ್ಜನೆ ಮಾಡ್ತಾ ಇದ್ದಾನೆ. ಇಂಥ ಭಯಾನಕ ರೂಪ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿ ಕೆಳಗೆ ಬಂದ್ರು. ಪ್ರಹ್ಲಾದನನ್ನ ಮುಂದೆ ಸರಿಸಿದ್ರು. ನೀನೇ ಸ್ತೋತ್ರ ಮಾಡು ಶಾಂತನಾಗಲಿ ಅಂತ. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ. ಇದೆಲ್ಲ ಪ್ರಹ್ಲಾದನ ಸ್ತೋತ್ರ. ಪ್ರಹ್ಲಾದ ಹೇಳ್ತಾನೆ, ನರಸಿಂಹ, ನಿನ್ನೀ ಗರ್ಜನೆ, ನಿನ್ನೀ ಆಟೋಪ, ನಿನ್ನೀ ಕೋಪ, ಇವಕ್ಕೆ ನಾನು ಹೆದರಲ್ಲ ಅನ್ನಂತೆ ಪ್ರಹ್ಲಾದ. ಯಾಕೆ ಅಂತ, ಯಾಕೆ ಹೆದರಲ್ಲ? ಗರ್ಜಿಸಿ ಗರ್ಜಿಸಿ ಕೇಳ್ತಾನೆ, ಯಾಕೆ ಹೆದರಲ್ಲ? ಇದಕ್ಕಿಂತ ಭಯಾನಕವಾದದ್ದನ್ನ ಸಂಸಾರದಲ್ಲಿ ಅನುಭವಿಸೇ ಬಂದಿದ್ದೇನೆ ಅಂತನಂತೆ. ಇದು ಯಾವುದು ಅಲ್ಲ. ನೀನು ಯಾಕೆಂದ್ರೆ ನೀನು ಉಗ್ರ ಅಲ್ಲ, ನೀನು ಯಾವತ್ತಿದ್ರೂ ಅನುಗ್ರಹ. ನನಗೆ ಉಗ್ರನಂತೆ ನಟಿಸ್ತಿ ಸ್ವಾಮಿ, ನಿನ್ನ ಭಕ್ತರಿಗಲ್ದೆ ನೀನು ಅನುಗ್ರಹ ಇನ್ಯಾರಿಗೆ ಮಾಡ್ತಿ? ಸುರತರೋರಿವತೆ ಪ್ರಸಾದ, ಕಲ್ಪವೃಕ್ಷದಂತೆ ನಿನ್ನ ಅನುಗ್ರಹ. ನೀನೇನಿದ್ರೂ ಕಾಮಧೇನು. ನಿನಗೆ ಜಾತಿ ಮತ ಪಂಥ ಅವುಗಳನ್ನು ನೋಡಿ ಅನುಗ್ರಹಿಸುವುದಲ್ಲ, ಭಕ್ತಿ ಒಂದನ್ನೇ ನೋಡಿ ಅನುಗ್ರಹಿಸ್ತಿ ಅಂತಂದಂತೆ. ಯಾವ ಜಾತಿಯವನಾದರೇನು, ಯಾವ ಕುಲದವನಾದರೇನು ಅಂತ ಪ್ರಹ್ಲಾದ ಸ್ತೋತ್ರ ಮಾಡಿ ಆ ಭಗವಂತನ ಪಾದಾರವಿಂದಗಳಲ್ಲಿ ಅರ್ಪಿಸಿದರೆ ಹತ್ರ ಕರೆದು ಪ್ರಹ್ಲಾದನನ್ನ ತಲೆ ಮೇಲೆ ಕೈಯಾಡಿಸಿ, ಯಾವತ್ತು ಕೈಯಾಡಿಸಿದ ಅವತ್ತೇ ದೇವಸ್ವಭಾವ ಬಂತಂತೆ. ದೇವಸ್ವಭಾವೋ ದಿವಿಜದ್ರುಮೋ ಎಂ ಅಂತಾರೆ ಪ್ರಹ್ಲಾದನನ್ನ. ಏನಾದ್ರೂ ವರ ಕೇಳೋ ಪ್ರಹ್ಲಾದ, ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆ ನಿನಗೆ, ವರ ಕೇಳು. ಇಂಥ ವರ ಕೊಡು ಅಂತ ಕೇಳೋ ಬುದ್ಧಿ ಬರಬಾರದು, ಅಂಥ ವರ ಕೊಡು ಅಂತಂದಂತೆ.
ಎಷ್ಟು ನಿಷ್ಕಾಮವಾದ ಭಕ್ತಿ ಅಂತ ಕರೀತಾರೆ ಇದನ್ನ.